ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೀವಿಯಸ್ 2 days ಬಿಫೋರ್ ಫಸ್ಟಲ್ಲಿ ನನಗೆ ತುಂಬ ಜನ ಮೇಲ್ಸ್ ಮಾಡ್ತಾಯಿದ್ರು ಆ್ಯಂಡ್ ಕೆರಿಯರ್ ಮತ್ತು ಕೋರ್ಸ್ ರಿಲೇಟೆಡು. ಸೊ ಐ ಥಾಟ್ ಆಫ್ ಮೇಕಿಂಗ್ ಎ ವಿಡಿಯೋ ಅಂದೆ. ಅದಕ್ಕೆ ಲಾಸ್ಟಲ್ಲಿ ಆಸ್ಕ್ ಎಕ್ಸ್ಪರ್ಟ್ ಅಂದ್ಬಿಟ್ಟು ಒಂದು KCET 2020 ಸೀಟ್ ಅಲಾಟ್ಮೆಂಟ್ ಬಗ್ಗೆ ಮತ್ತು ನಿಮ್ಗೆ ಯಾವ ಕೋರ್ಸ್ ಸಿಕ್ಕಿದೆ ಮತ್ತು ಕಾಲೇಜ್ ರಿಲೇಟೆಡ್ ಡೌಟ್ಸ್ ಏನಿದ್ರೆ ಅಂದರೆ ಕೆರಿಯರ್ ಮತ್ತು ಕೋರ್ಸ್ ರಿಲೇಟೆಡ್ ಡೌಟ್ಸ್ ಇದ್ದರೆ ನಿಮ್ಗೆ ಮೆಸೇಜ್ ಮಾಡಿ ಆ ಕಮೆಂಟ್ಸ್ಗೆ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಅಫ್ಕೋರ್ಸ್ ನಾನು ವುಡ್ ರಿಪ್ಲೈ ಟು ಎವ್ರಿ ಕಮೆಂಟ್. ಪ್ರತಿಯೊಬ್ಬರು ಯಾರು ಕೋರ್ಸ್ ಮತ್ತು ಕೆರಿಯರ್ ರಿಲೇಟೆಡ್ ಕಮೆಂಟ್ಸ್ ಮಾಡಿದ್ರು ಐ ಆಮ್ ಗುಡ್ ರಿಪ್ಲೈ ಫಾರ್ ಎವ್ರಿ ಒನ್. ಆ್ಯಂಡ್ ಇಟ್ಸ್ ಐ ಥಿಂಕ್ ಈ ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಅದಕ್ಕೆ ನಾನು ಕುತ್ಕೊಂಡ್ಬಿಟ್ಟಿನಿ ಫಸ್ಟೇ. ಎಂತಕ್ಕೆ ಅಂದರೆ ಬಿಕಾಸ್ ಈ ವಿಡಿಯೋದಲ್ಲಿ 210 ಲೈಕ್ಸ್ ಇದೆ, ಐ ಥಿಂಕ್ 210 ಲೈಕ್ಸ್ ಇದೆ, ಬಟ್ 270 ಕಮೆಂಟ್ಸ್ ಇದೆ. ಆಯ್ತು, ನಾನೊಂದು 100-150 ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಆಲ್ಮೋಸ್ಟ್ ಡಬಲ್. ಬಟ್ ಐ ಆಮ್ ಗೋಡ್ ಎಕ್ಸ್ಪ್ಲೈನ್ ಎವ್ರಿ ಕಮೆಂಟ್. ನನಗೇನು ಗೊತ್ತಿದೆ ನಾಲೆಜಲ್ಲಿ ಆ ನಾಲೆಜ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದೇ ಕೆರಿಯರ್ ಪ್ರಾಸ್ಪೆಕ್ಟಿವ್, ಮಾಸ್ಟರ್ಸ್ ಮತ್ತು ಜಾಬ್ ಬಗ್ಗೆ ಅದ್ರ ಬಗ್ಗೆ ನೀವೆಲ್ಲ ಏನೇನು ಕಮೆಂಟ್ ಮಾಡಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನಿಮ್ಮ ಹೆಸರು ಹೇಳಿ, ನಿಮ್ಮ ಕಮೆಂಟ್ ಹೇಳಿ, ಮತ್ತು ಆನ್ಸರ್ ಕೂಡ ಹೇಳ್ತೀನಿ. ದಟ್ ಮೇ ಬಿ ಹೆಲ್ಪ್ಫುಲ್ ಈವನ್ ಫಾರ್ ಅದರ್ ಪೀಪಲ್ ಆಲ್ಸೋ. ಆ್ಯಂಡ್ ಮತ್ತು ಇನ್ನೊಂದು ರಿಕ್ವೆಸ್ಟು, ನಿಮ್ಗೆ ಗೊತ್ತಿರೋಂಗೆ KCETಯಲ್ಲಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ PUC ಮತ್ತು KCETಲ್ಲಿ ವಿ ಆರ್ ಡೂಯಿಂಗ್ ಸೂಪರ್ಬ್ ಕಂಟೆಂಟು. ಅಂದರೆ ಈ ಪ್ರೆಸೆಂಟ್ PUC ಮಕ್ಕಳಿಗೆ ತುಂಬ ಜಸ್ಟ್ ನಾವು ನಿಮ್ಮ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಐ ಅಪ್ಲೋಡೆಡ್ ಡಿಫ್ರೆನ್ಸಿಯೇಷನ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದೆ. ಮ್ಯಾಥ್ಸ್ ಅಂದರೆ ತುಂಬ ವಿಜುವಲೈಸೇಷನ್. ನಿಮಗೂ ಅಷ್ಟೇ, ನೀವು ಯಾರು ಇಂಜಿನಿಯರಿಂಗ್ ಹೋಗ್ತಿರೋ math is very 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 important. So that is very important. So ನೀವು ಆದರೆ it's my request from my side, a small request from my side, that if possible ನೀವು ನಿಮ್ಮ ಜೂನಿಯರ್ಸ್ಗೆ ಇಲ್ಲ ನಿಮ್ಗೆ ಗೊತ್ತಿರೋರಿಗೆ ಸಜೆಸ್ಟ್ ಮಾಡಿ ಟು ಸ್ಟಡಿ ದಿಸ್ ಅಬೌಟ್ ದಿಸ್ PUC ಆ್ಯಂಡ್ KCET ಬಗ್ಗೆ. ಓಕೆ, ಇದು ಅವ್ರಿಗೆ. ಮತ್ತು ನಮಗೇನು ಸರ್, ನಾವು ಆಲ್ರೆಡಿ ಮುಗಿಸಿದ್ದೀವಲ್ಲ, ಸೊ ನೀವು ಕೂಡ ಗೇಟ್ ಎಲ್ಲ ಮಾಡಿದ್ದೀರಾ, ಸೊ ನಮ್ಗೆ ಗೈಡ್ ಮಾಡೋದಲ್ಲ ಥ್ರೂ ಔಟ್ ಲೈಫ್. ಎಸ್, ಡೆಫಿನೆಟ್ಲಿ. ಸೊ ನಾನು ನಿಮ್ಗೆ ಕೂಡ ಗೈಡ್ ಮಾಡ್ತೀನಿ. ಆ್ಯಂಡ್ ನಾನು ಆಲ್ರೆಡಿ ಇನ್ನೊಂದು ಚಾನಲ್ ಮಾಡಿ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ ಅದ್ರಲ್ಲಿ ಬರೀ ನಿಮಗೆ ಇಂಜಿನಿಯರಿಂಗ್ ಮತ್ತು BSc MS ರಿಲೇಟೆಡ್ ಮಾತ್ರ. ಇನ್ಫ್ಯಾಕ್ಟ್ ನಾನು ಕೂಡ ಗೇಟ್ ಎಕ್ಸಾಮ್ಸ್ ಬಗ್ಗೆ ಅಲ್ಲಿ ಟೀಚ್ ಮಾಡ್ತೀನಿ. ಅದಕ್ಕೆ ನಾನು ಇನ್ಫ್ಯಾಕ್ಟ್ ಐ ಜಸ್ಟ್ ಕೆಪ್ ದಿಸ್ ಫೈಲ್. ನಾನು ನೆನೆ ಮನೆಗೆ ಹೋಗಿದ್ದೆ. ಸೊ ಮನೆಗೆ ಹೋದಾಗ ಐ ವಾಸ್ ಟೇಕಿಂಗ್ ಆಲ್ ದ ಬುಕ್ಸ್. ಸೊ ಆಲ್ಮೋಸ್ಟ್ 4 to 5 years ಆಯಿತು. ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿ ಮನೆ ತೆಗೆದೆ. ಸೊ ನೀವು ನಂಬ್ತಿರೋ ಇಲ್ಲೋ, ಸೊ ನನ್ನ ಎಂಟೈರ್ ಇಂಜಿನಿಯರಿಂಗ್ ಈ ಫೈಲಲ್ಲಿದೆ ಆ್ಯಕ್ಚುಲಿ. ಸೊ ಐ ಯೂಸ್ ಟು ಆಲ್ವೇಸ್ ಮೇಕ್ ಶಾರ್ಟ್ ನೋಟ್ಸ್. ನನ್ನ ಎಂಟೈರ್ ಇಂಜಿನಿಯರಿಂಗ್ A4 size ಶೀಟಲ್ಲಿ ಮಾಡ್ಬಿಟ್ಟು ನಾನು ಬರೀತಾ ಇದ್ದೆ. ಸೊ ಎವ್ರಿಥಿಂಗ್ ಇಸ್ ಲೈಕ್ ಎ ಶಾರ್ಟ್ ನೋಟ್ಸ್. ಇನ್ಫ್ಯಾಕ್ಟ್ ಇದು ನ್ಯೂಮರಿಕಲ್ ಮೆಥಡ್ಸ್ ಅಂತ. ಸೊ ಎಲ್ಲ ನ್ಯೂಮರಿಕಲ್ ಮೆಥಡ್ಸ್, ಇದು 2 semesters ನೋಟ್ಸ್. ಇದು 2 semesters ನೋಟ್ಸ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 4 pagesಲ್ಲಿದೆ. ಸೊ ನಾನು ಎಲ್ಲ ರಿವೈಸ್ ಮಾಡೋಣ. ಸೊ ಮತ್ತು ನಿಮ್ಗೆ ಕೂಡ ಟೀಚ್ ಮಾಡೋಕ್ಕಿಲ್ಲ. ಫಸ್ಟ್ ನಿಮ್ಮ ಕಾಲೇಜ್ ಸೀಟ್ ತೊಗೊಳ್ಳಿ, ಯಾವುದೋ ಒಂದು, ಯಾವ್ದು ತೊಗೊಂಡ್ರೂ ಪರವಾಗಿಲ್ಲ. ಸೊ ಯಾವ್ದು ಸಿಕ್ಕುತ್ತೋ ಅದು ತೊಗೊಳ್ಳಿ. ಅದಾದಮೇಲೆ ನಿಮಗೆ ಯಾವ ರೀತಿ ಗೈಡೆನ್ಸ್ ಮಾಡಬೇಕು ಅಂತ ನಾನು ಇನ್ನೊಂದು ಚಾನಲ್ ಸಿಂಪ್ಲಿಫೈಡ್ ಮೈಂಡ್ಸ್, ಅದು ಯೂಶಲಿ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲ ನೀವು ಹೋಗಿ ನೀವು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ನೋಟ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದು ನಿಮಗೆ ಲಾಸ್ಟಲ್ಲಿ ಫೈನಲ್ ಇಯರಲ್ಲಿ ಇಂಟರ್ವ್ಯೂಸ್ಗೆ ಮತ್ತು ನೀವು ಗೇಟ್ ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ, ಒಂದು ನೀವು ಟೆಕ್ನಿಕಲ್ ಹೋಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನೆಲ್ಲ ರಿವೈಸ್ ಮಾಡ್ಕೊಂಡು ನಿಮ್ಗೆ ಕೂಡ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದು ಇದೆ, ಹೈಯರ್ ಡಿಫರೆನ್ಷಿಯಲ್ ಈಕ್ವೇಷನ್, ಪ್ರತಿಯೊಂದು ಸೆಮಿಸ್ಟರ್ದು ಮ್ಯಾಥಮೆಟಿಕ್ಸು ಆ್ಯಂಡ್ ಆಲ್ಸೋ ನನ್ನ ಸಬ್ಜೆಕ್ಟ್ಸು ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಇದರಲ್ಲಿದೆ. ಸೊ ಅಂದರೆ ಐ ಆಮ್ ಜಸ್ಟ್ ಶೋಯಿಂಗ್ ರಾಜೇಂದ್ರ ಪ್ರಸಾದ್ ನೋಟ್ಸ್ ಅಂತ ಕಂಪ್ಲೀಟ್ ಸೆಮಿಸ್ಟರು. ಸೊ ದಿಸ್ ಇಸ್ ವಾಟ್ ಯು ಶುಡ್ ಫಾಲೋ ವೆನ್ ಯು ಆರ್ ಆಲ್ಸೋ ಡೂಯಿಂಗ್ ಇಂಜಿನಿಯರಿಂಗ್. ಓಕೆ, ಸೈಡ್ಗೆ ಇಟ್ಬಿಡ್ತೀನಿ. ಓಕೆ, ಆ್ಯಂಡ್ ದೆನ್ ಸೊ ಕಮಿಂಗ್ ಟು ನೆಕ್ಸ್ಟ್ ಇಯರ್ ಇಸ್ ನೆಕ್ಸ್ಟ್ ಬಂದು ನಿಮ್ಗೆ ತೊಗೊಂಡು ಈಗ ಫಸ್ಟು ಸೊ ಡೌಟ್ಸ್. ಸೊ 1 by 1 ಡೌಟ್ಸ್. ಸೊ ಈಗ ಫಸ್ಟ್ ಕಮೆಂಟ್. So I am just going as per the comments. I think the comment itself suggesting me ಯಾವ್ದು highest number of likes is first ಬರ್ತಾ ಇದೆ. So obviously that is the way we can this one. The first comment ಬಂದ್ಬಿಟ್ಟು the new normie. Okay, fine. The new normie ಅಂತ. So he has commented, so how much similar or different is telecommunication engineering from CS, IS, EC? Placement with difficulty point of view ಅಲ್ಲಿ ವಾಟ್ ಅಬೌಟ್ MTech ಇನ್ ಅದರ್ ಕಾಲೇಜಸ್ ಎಕ್ಸೆಪ್ಟ್ IIT, IIIT, IISc ಬಿಟ್ಟು ಬೇರೆ ಕಡೆ MTech ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಕ್ವಶನ್, ಸ್ಪೆಷಲಿ MTech ಬಗ್ಗೆ ಆ್ಯಂಡ್ ಆಲ್ಸೋ ಟೆಲಿಕಮ್ಯುನಿಕೇಷನ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಟೆಲಿಕಾಮ್ ಮತ್ತು EC ಅನ್ನೋದು ಸ್ವಲ್ಪ ರಿಲೇಟೆಡ್ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, EC ಅನ್ನೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಟೆಲಿಕಮ್ಯುನಿಕೇಷನ್ ಕೂಡ ಸಮ್ ಔಟ್ ರಿಲೇಟೆಡ್ ಟು ಸಿಗ್ನಲ್ ಪ್ರೊಸೆಸಿಂಗ್, ಸಿಗ್ನಲ್ಸ್ ಬಗ್ಗೆ ಮತ್ತು ಅದಕ್ಕೆ ರಿಲೇಟೆಡ್ ಏನೇನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಇರುತ್ತೆ. ಸೊ ಅದರಿಂದ ಟೆಲಿಕಾಮ್ ಆ್ಯಂಡ್ EC ಇಸ್ ರಿಲೇಟೆಡ್, but CS and IC are related, but you can't compare EC and CS. See, ಇಂಜಿನಿಯರಿಂಗ್ ತೊಗೊಂಡ್ರೆ ನೀವು ಯಾವುದೇ ತೊಗೊಂಡ್ರು, EC ತೊಗೊಂಡ್ರು ಇಲ್ಲ ನೀವು ಮೆಕ್ಯಾನಿಕಲ್, ಸಿವಿಲ್ ಯಾವ್ದು ತೊಗೊಂಡ್ರು ನಿಮಗೆ ಕಂಪ್ಯೂಟರ್ಸ್ ನಾಲೆಜ್ ಗೊತ್ತಿರಲೇಬೇಕು, ಬಿಕಾಸ್ ಇವನ್ 21st century. ಸೊ ಹಂಗಂತ ನಿಮಗೆ ಎಕ್ಸ್ಟ್ರೀಮ್ಲಿ ಕೋಡಿಂಗ್ ಬೇಕಾಗಿಲ್ಲ. ಸೊ ಸಿಮಿಲರ್ ಅಂದರೆ ಐ ಕ್ಯಾನ್ ಕಂಪ್ಲೀಟ್ಲಿ ಸೇ ಇಟ್ ಈಸ್ ಸಿಮಿಲರ್ ಟು EC, ಬಟ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ CS and IS. ಸೊ ಯು ಕೆನಾಟ್ ಸೇ ಬೋತ್ ಆರ್ ಸೇಮ್. ಆ್ಯಂಡ್
ಪ್ಲೇಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂಲಿ ಸಿಗೆ ಯಾರು ಬರ್ತಾರೋ ಸೇಮ್ ಟೆಲಿಕಾಮ್ ಕೂಡ ಬರುತ್ತೆ. ಸೊ ಅದರಿಂದ ಇನ್ಫ್ಯಾಕ್ಟ್ ಒನ್ ಆಫ್ ದ ಸ್ಟೂಡೆಂಟ್, ನಾನು ಶ್ರೀಶಾ ಅಂತ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನನ್ನ ಸ್ಟೂಡೆಂಟ್ ಆ್ಯಕ್ಚುಲಿ. ಸೊ ಶಿ ವಾಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಶಿ ವಾಸ್ ಅ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಇದ್ರ ಬಗ್ಗೆ ಇ ಸಿ ಬಗ್ಗೆ ಮತ್ತು ಟೆಲಿಕಾಮ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಒಂದ್ಸತಿ ಆ ವಿಡಿಯೋನ ಚೆಕ್ ಮಾಡಿ. ಸೊ ದೆನ್ ಯು ಗೆಟ್ ಆನ್ಸರ್. ಆ್ಯಂಡ್ ಎಮ್.ಟೆಕ್ ಬಗ್ಗೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು. ಸರ್ ನಾನು ಎಮ್.ಟೆಕ್ನ ಎಕ್ಸೆಪ್ಟ್ IITಸಲ್ಲಿ IIITಲಿ ಸಿಕ್ಕಿಲ್ಲ ಅಂದರೆ ನಾನು ಇಲ್ಲೇ ಮಾಡ್ಬೋದಾ? ನನ್ನ ಸಜೆಷನ್ನು ನೋ. ಬಿಕಾಸ್ ಲೆಟ್ ಮಿ ಟೆಲ್ ಯು ಯಾಕೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಇಂಜಿನಿಯರಿಂಗ್ ಹೋಗ್ತಾ ಇದ್ರಲ್ವಾ, ನಿಮ್ಮ ಇಂಜಿನಿಯರಿಂಗ್ ಕ್ಲಾಸಸ್ಸೇ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಇನ್ನು ಎಮ್.ಟೆಕ್ ಹೋಗ್ಬೇಕಂದ್ರೆ ನಿಮ್ಮದು ಏನಿದೆ ಅಲ್ವಾ, ಸೊ ವಾಟ್ ಎವರ್ ದಟ್ ದ ಕಾಲೇಜ್ ಶುಡ್ ಹ್ಯಾವ್ ವೆರಿ ಗುಡ್ ಫ್ಯಾಕಲ್ಟಿ. ಆ್ಯಂಡ್ ನಿಮಗೆ ಎಮ್.ಟೆಕಲ್ಲಿ ಟೀಚ್ ಮಾಡಬೇಕಂದ್ರೆ, ಈ ಫಾರ್ ಎಕ್ಸಾಂಪಲ್ ನೀವು ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಎಮ್.ಟೆಕ್ ಟೀಚ್ ಮಾಡೋಕ್ಕಂದ್ರೆ ನಿಮಗೆ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ PhD ಇರಬೇಕು, ಮತ್ತು ರಿಸರ್ಚ್ ಮಾಡಿರಬೇಕು, ಮತ್ತು ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು ನಾರ್ಮಲ್, ಐ ಆಮ್ ಟಾಕಿಂಗ್ ಅಬೌಟ್ ಟಾಪ್ ಕಾಲೇಜ್, ಐ ನೋ ದ ಕಂಡೀಷನ್ ಆಫ್ ಟಾಪ್ ಕಾಲೇಜಸ್. ಸೊ ಅಲ್ಲಿ ನೀವು ಎಮ್.ಟೆಕ್ ಮಾಡೋಕ್ಕೆ ಹೋದ್ರೆ ನಿಮಗೆ ಅಲ್ಲಿ ಟೀಚ್ ಮಾಡೋ ಕೂಡ ಎಮ್.ಟೆಕ್ ಅವರೇ. ನೀವು ಎಮ್.ಟೆಕ್ ಮಾಡ್ತಾ ನಿಮ್ಗೆ ಎಮ್.ಟೆಕ್ ನಿಮಗಿಂತ 4 ಸೀನಿಯರ್ಸ್ ನಿಮ್ಗೆ ಟೀಚ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಯು ಲರ್ನ್ ಫ್ರಮ್ ದ್ಯಾಟ್? ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ನೋ ಡೂಯಿಂಗ್ ಎಮ್.ಟೆಕ್ ಎನಿವೇರ್ ಇನ್ ದ ಕಾಲೇಜಸ್ ಇನ್ ಕರ್ನಾಟಕ. ನೀವು ಎಮ್.ಟೆಕ್ ಮಾಡೋಂಗಿದ್ರೆ ತುಂಬ ಟಾಪ್ ಯೂನಿವರ್ಸಿಟಿಯಲ್ಲಿ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ. ಆದಷ್ಟು IIT ಮತ್ತು IIScಲ್ಲೇ ನೀವು ಎಮ್.ಟೆಕ್ ಮತ್ತು ಮಾಸ್ಟರ್ಸ್ ಮಾಡಿ. ಇಲ್ಲಾಂದರೆ ಆರಾಮಾಗಿ ಅಬ್ರಾಡ್ ಹೋಗಿ. ಮತ್ತು ನೀವು ಗೌರ್ಮೆಂಟ್ ಜಾಬ್ಗೆಲ್ಲ ಹೋಗಿದ್ದರೆ ನಿಮ್ಗೆ ಎಮ್.ಟೆಕ್ ನೆಸೆಸಿಟಿನೇ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ಎಲ್ಲ ಗೌರ್ಮೆಂಟು ನಿಮ್ಮ BE ಮೇಲೆ ನಿಮಗೆ ಜಾಬ್ ಕೊಡ್ತಾರೆ. ಸೊ ಅದರಿಂದ ಇಟ್ ಈಸ್ ನಾಟ್ ಅ ಮಚ್. ಸೊ ಡೋಂಟ್ ಡೂ ಎಮ್.ಟೆಕ್ ಇನ್ ಎನಿ ಆಫ್ ದೀಸ್ ಕಾಲೇಜಸ್. B.Tech ಓನ್ಲಿ ಇಸ್ ಮೋರ್ ದೆನ್, ಅದೇ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಎಲ್ಲ ಗೇಟ್ಗೆ ಪ್ರಿಪೇರ್ ಆಗಿ, ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಮಾಸ್ಟರ್ಸ್. ದಟ್ ಈಸ್ ದ ನ್ಯೂ ನಾರ್ಮಿ. ಓಕೆ, ದ ವಿಯರ್ಡ್ ನೇಮ್ ಕಮೆಂಟ್. ಐ ಹೋಪ್ ಯು ಗಾಟ್ ದ ಆನ್ಸರ್ ಹಿಯರ್. ಓಕೆ, ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗಿ ಅಂದ್ಕೊಂಡಿದ್ದೀನಿ. ಸರ್ ಆಫ್ಟರ್ B.Tech ಇಸ್ ದೇರ್ ಇಸ್ ಸ್ಕೋಪ್ ಫಾರ್ ಎಮ್.ಟೆಕ್? ಸ್ಯಾಲ್ರಿ ವುಡ್ ಡಿಫರ್. ನಾನೀಗ ಇದು ನಿಮ್ಮ ಸ್ಪೆಷಲೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಫ್ಟರ್ ಎಮ್.ಟೆಕ್ ಅನ್ನೋದು ಮೋರ್ ಲೈಕ್ ಅ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್. ಫಾರ್ ಎಕ್ಸಾಂಪಲ್, ಈಗ ನೀವು ಐ ಹ್ಯಾವ್ ಲಾಟ್ ಆಫ್ ಕೇಸಸ್ ವೇರ್ ದೇ ಹ್ಯಾವ್ ಡನ್ ದ B.Tech ಇನ್ ನಾರ್ಮಲ್ ಕಾಲೇಜ್, ಬಟ್ ವೆನ್ ದೇ ಡೂ ಮಾಸ್ಟರ್ಸ್ ಇನ್ IITಸಲ್ಲಿ ಮತ್ತು ನೀವು NITಸಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮಾಸ್ಟರ್ಸ್ಗೆ ತುಂಬ ವ್ಯಾಲ್ಯೂ ಇರುತ್ತೆ. ಆಗ ನಿಮ್ಮ B.Tech ಎಲ್ಲಿ ಮಾಡೋದು ನೋಡೋಲ್ಲ ನೀವು, ಆಗ ನಿಮ್ಗೆ ಎಮ್.ಟೆಕ್ ಎಲ್ಲಿ ಮಾಡೋದು ಅಂತ ನೋಡ್ತಾರೆ ಕಂಪ್ನೀಸಲ್ಲಿ. ಸೊ ಅದರಿಂದ ಡೆಫಿನೆಟ್ಲಿ ಇಟ್ ಹ್ಯಾಸ್ ಅ ಲಾಟ್ ಆಫ್ ಗುಡ್ ಸ್ಕೋಪ್, ಬಟ್ ಡೂಯಿಂಗ್ ಎ ನಾರ್ಮಲ್ ಕಾಲೇಜ್ ದೇರ್ ಇಸ್ ನೋ ಸ್ಕೋಪ್. ಸ್ಯಾಲ್ರಿ, ಎಸ್, ಸ್ಯಾಲ್ರಿ ವುಡ್, ನಾನು ಅಷ್ಟೊಂದು ಡಿಫರ್ ಆಗುತ್ತೆ ಅಂತ ಹೇಳಲ್ಲ ಆ್ಯಕ್ಚುಲಿ. ಸ್ಯಾಲ್ರಿ ಅಫ್ಕೋರ್ಸ್, ಅಂದರೆ ನೀವು IITಯಲ್ಲಿ ಮಾಡಿದ್ರೆ ದೇರ್ ಇಸ್ ನೋ ಕ್ವಶನ್ ಆಫ್ ಸ್ಯಾಲ್ರಿ, ಬಿಕಾಸ್ ಇಲ್ಲಿ 6 lakh ಕೊಟ್ಟರು, ಅಲ್ಲೇ IITಯಲ್ಲಿ ನೀವು ಮಾಸ್ಟರ್ ಮಾಡಿದ್ರೆ ನಿಮಗೆ 8 lakhs ಕೊಡ್ತಾರೆ. ನೀವು ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿದ್ರು ನಿಮಗೆ ಸೂಪರ್ ಸ್ಯಾಲ್ರಿ ಸಿಗುತ್ತೆ. ಈವನ್ ಮಿನಿಮಮ್ 6 lakhs. ಫಾರ್ ಎಕ್ಸಾಂಪಲ್ ಸಿವಿಲು, ಮೆಕ್ಯಾನಿಕಲು ಇವ್ರಿಗೆ ಕೂಡ 5 lakhs 6 lakhs ಅಂತ ಮಿನಿಮಮ್ ಸಿಗುತ್ತೆ IITಸಲ್ಲಿ ಮಾಸ್ಟರ್ಸ್ ಆದಮೇಲೆ. ಆ್ಯಂಡ್ ಮೋರ್ ಎವರ್ ನೀವು ನಾರ್ಮಲ್ ಬೇರೆ ಕಂಪನೀಸ್ ಇದ್ದರೆ, ನೀವು ಐ ಮೀನ್ ಅದರ್ ದ್ಯಾನ್ IT ಬಿಟ್ಟು, ಲೈಕ್ ಇಫ್ ಯು ಆರ್ ಫ್ರಮ್ ಲೈಕ್ CS ಆರ್ ಏನೋ ಈ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂದರೆ ನಿಮ್ಗೆ IITಲಿ ಎಮ್.ಟೆಕ್ ಮಾಡೋದ್ರಿಂದ ನಿಮ್ಗೆ ಗೌರ್ಮೆಂಟ್ ಜಾಬ್ಸ್ಗಳು ತುಂಬ ವ್ಯಾಲ್ಯೂ ಪ್ಲೇಸ್ ಮಾಡುತ್ತೆ. ನೀವು ರಿಸರ್ಚ್ ಮಾಡೋಕ್ಕಾದ್ರೆ ಕೂಡ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಸಿಗುತ್ತೆ. ಸೊ ಅದನ್ನು ಡೆಫಿನೆಟ್. ಆ್ಯಂಡ್ ಮಾಸ್ಟರ್ಸ್ ಮಾಡಿದ್ರೆ ನೀವು ಡೆಫಿನೆಟ್ ಟೀಚಿಂಗಲ್ಲಂತೂ ನಿಮಗೆ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಸೊ ಟೀಚಿಂಗ್ ಡೆಫಿನೆಟ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ನನಗೆ ಎಮ್.ಟೆಕ್ ಮಾಡಿದ್ಮೇಲೆ ದ ಸ್ಟೇಟ್ ಗೌರ್ಮೆಂಟಲ್ಲೇ ವೆನ್ ವಿ ವೆಂಟ್ ಫಾರ್ ದ ಪ್ರಾಜೆಕ್ಟ್ ಅಲ್ಲೇ ನನಗೆ ಇಲ್ಲ ನೀವು ಡೈರೆಕ್ಟ್ಲಿ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಆ ರೀತಿ ರೆಕಮೆಂಡೇಶನ್ ಲೆಟರ್ ಕೊಡ್ತೀವಿ, ನೀವು ಜಾಯ್ನ್ ಆಗಿ, ಆ ರೀತಿ ನಿಮಗೊಂದು ವ್ಯಾಲ್ಯೂ ತುಂಬ ಇರುತ್ತೆ. ಪ್ರೊವೈಡೆಡ್ ಇಫ್ ಯು ಡೂ ಎಮ್.ಟೆಕ್ ಓನ್ಲಿ ಇನ್ ದ IITs. ನೀವು ನಾರ್ಮಲ್ ಕಾಲೇಜ್ ಎಮ್.ಟೆಕ್ ಮಾಡಿದ್ರೆ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಯಾಕಂದ್ರೆ ನನಗೂ ತುಂಬ ಜನ ನೋಡಿ ಎಮ್.ಟೆಕ್ ಮಾಡಿರೋರನ್ನ, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಕಾಸ್ ದ ಫ್ಯಾಕಲ್ಟೀಸ್ ಆರ್ ನಾಟ್ ಗ್ರೇಟ್. IITಸಲ್ಲೇ 30% ಫ್ಯಾಕಲ್ಟಿ ವೇಕೆನ್ಸಿ ಇದೆ. ಮತ್ತು ಇಲ್ಲಿ ಎಲ್ಲಿ ಬರ್ತಾರೆ ನಿಮಗೆ ಇಲ್ಲಿ ಟೀಚ್ ಮಾಡೋಕ್ಕೆ? ಎಲ್ಲ ಫಸ್ಟ್ ನೀವು ಇಂಜಿನಿಯರಿಂಗ್ ನೋಡ್ಕೊಳ್ಳಿ, 4 ವರ್ಷ ಹೆಂಗೆ ಟೀಚ್ ಮಾಡ್ತಾರೆ ಅಂತ. ಅದರಿಂದ ನೀವು ತುಂಬ ಸ್ಯಾಟಿಸ್ಫೈ ಆದರೆ ಆಮೇಲೆ ಎಮ್.ಟೆಕ್ ಮಾಡಿ, ಇಲ್ಲಾಂದರೆ ಮಾಡಲೇಬೇಡಿ. ಆ್ಯಕ್ಚುಲಿ ಡೂ ಔಟ್ಸೈಡ್. ಸೊ ಬಿಕಾಸ್ ಐ ವೋಂಟ್ ಸಜೆಸ್ಟ್ ಯು ಟು ಡೂ ಎನಿವೇರ್. ಐ ಹೋಪ್ ಯು ಗಾಟ್ ದ ಆನ್ಸರ್, ಪ್ರಜ್ವಲ್ ಕೆ. ದ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇಸ್ ಬೆಸ್ಟ್ ಇನ್ ಫ್ಯೂಚರ್ ಆರ್ ನಾಟ್ ಅನ್ನ? ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಅನ್ನೋದು, ಸೊ here nothing is best in future, because definitely aeronautical engineering is something where the future is all about traveling outside and all ಇರುತ್ತೆ. ಬಟ್ ಇಲ್ಲಿ ನಾವು ಏನು ಯೋಚನೆ ಮಾಡೋಕ್ಕಂದ್ರೆ, ಇಲ್ಲೆಷ್ಟು ಇಂಡಿಯಾದಲ್ಲಿ ಎಷ್ಟು ಸ್ಕೋಪ್ ಇದೆ, ನೀನು ಇಲ್ಲಿ ಮಾಡ್ತೀರಾ ಅಬ್ರಾಡ್ ಹೋಗ್ತೀರಾ ಅಂತ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಡೆಫಿನೆಟ್ಲಿ ಇಸ್ ಅ ಗುಡ್ ಕೋರ್ಸ್. ಈಗ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಮಾಡಿರೋರು, ಸೊ ಇಂಡಿಯಾದಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ ಕಮ್ಮಿ ಇದೆ, ಲೆಸ್ ಆಪರ್ಚುನಿಟೀಸ್ ಆದ. ಇಫ್ ಯು ಪ್ಲಾನಿಂಗ್ ಫಾರ್ ಅಬ್ರಾಡ್ ಅಂಡ್ ಆಲ್, aeronautical engineering is good, but provided if you go, and also it depends on which college you do. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ IITಸಲ್ಲಿ ವೆನ್ ಐ ವಿಸಿಟೆಡ್ IIT ಮಾಸ್ಟರ್ಸ್ ಮಾಡೋಕ್ಕಾದ್ರೆ, IITಸಲ್ಲಿ ಒಂದು ಇಂಜಿನಿಯರ್ ಇದೆ ಏರೋನಾಟಿಕಲ್ ಇಂಜಿನಿಯರಿಂಗ್. ಸೊ ಒಂದು ದೊಡ್ಡ ಫ್ಲೈಟ್ಸ್ ಇದ್ದಾವೆ, ಅಲ್ಲಿ ಲ್ಯಾಂಡಿಂಗ್ ಟೇಕ್ ಆಫ್ಗೆ ಏರಿಯಾನೇ ಇದೆ ಆ್ಯಕ್ಚುಲಿ. ಸೊ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಅಲ್ಲಿ
ದ ಎಕ್ಸ್ಪೋಜರ್ ವಾಟ್ ಯು ಗೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಕ್ಸ್ಪೋಜರ್ ಯಾಕಂದರೆ ಇಂಜಿನ್ ಬಂದು ಏರೋಪ್ಲೇನ್ದು ಎಷ್ಟೋ ಕೋಟಿಗಟ್ಟಲೆ ಇರುತ್ತೆ. ಅದನ್ನು ಯಾರು ನಿಮಗೆ ನಾರ್ಮಲ್ ಕಾಲೇಜ್ ತಂದು ಇಡಲ್ಲ ಆ್ಯಕ್ಚುಲಿ. ಸೊ ಅದರಿಂದ ಏರೋನಾಟಿಕ್ ಇಂಜಿನಿಯರಿಂಗ್ ನೀವು ಯಾವ ಕಾಲೇಜ್ ಮೇಲೆ ಮಾಡ್ತೀರಾ ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ಡೆಫಿನೆಟ್ಲಿ ಫ್ಯೂಚರ್ ಇದೆ. ಸೊ ನಿಮ್ಮ ನಾಲೆಜ್ ಎಷ್ಟು ಗೇನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ಏರೋನಾಟಿಕ್ ಇಂಜಿನಿಯರಿಂಗ್ ನೀವು ಮಾಸ್ಟರ್ಸ್ ಮಾಡಿದ್ರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್, ಸ್ಪೆಷಲಿ ಏರೋನಾಟಿಕ್ ಇಂಜಿನಿಯರಿಂಗಲ್ಲಿ. ವಾಟ್ ಅಬೌಟ್ ಸ್ಕೋಪ್ ಆಫ್ ಡಬಲ್ ಇನ್ PSU ಆ್ಯಂಡ್ ರಿಸರ್ಚ್ ಸೆಕ್ಟರ್ ಲೈಕ್ DRDO and ISRO? About in the next one, Chatur 16. What about the scope of triple E in PSU and research sectors like DRDO, ISRO among ECA and versus triple E, which is better branch for the above? Okay, so ಈಗ ನನಗೆ ನೀವು ಹೇಳ್ತಾ ಇರೋದು ಟ್ರಿಪಲ್ ಇ ಬಗ್ಗೆ. ಟ್ರಿಪಲ್ ಇ ಇಸ್ ಒನ್ ಆಫ್ ದ PSU ಅಂದರೆ ಒಳ್ಳೆ ಜಾಬ್ಸ್ ಇದೆ ಟ್ರಿಪಲ್ ಇಗೆ. ಯಾಕೆಂದರೆ ವಾಟ್ ಇಸ್ ಟ್ರಿಪಲ್ ಇ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಡಿಸ್ಟ್ರಿಬ್ಯೂಷನ್, ಪವರ್ ಡಿಸ್ಟ್ರಿಬ್ಯೂಷನ್ ಸೆಂಟ್ರಲ್ ಗೌರ್ಮೆಂಟ್ ಕೈ ಇರುತ್ತೆ. ಅದರಿಂದ ನಿಮಗೆ ಸೂಪರ್ ಪವರ್ ಗ್ರಿಡ್. ಇನ್ಫ್ಯಾಕ್ಟ್ ಪವರ್ ಗ್ರಿಡ್ ಇಸ್ ದ ಹೈಯೆಸ್ಟ್ PSUಸಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸ್ಯಾಲ್ರಿ ಕೊಡೋದು ಪವರ್ ಗ್ರಿಡ್. ಸೊ ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ಗೆ 16 lakhs ಹಂಗೆ ಸ್ಟಾರ್ಟ್ ಮಾಡ್ತೀವಿ, ಅದು ಇಂಜಿನಿಯರಿಂಗ್ ಮುಗಿದ ತಕ್ಷಣ. ಸೊ PSU ತುಂಬ ಚೆನ್ನಾಗಿ ಜಾಬ್ಸ್ ಇದೆ. DRDO ಇಸ್ ಡೆಫಿನೆಟ್ಲಿ ಟ್ರಿಪಲ್ ಇ, ಮೆಕ್ಯಾನಿಕಲ್, ಸಿವಿಲ್ ತುಂಬ ಕಮ್ಮಿ DRDO ಇಸ್ರೋ. ಆ್ಯಂಡ್ ಬಟ್ ಅದರಲ್ಲೂ ತೊಗೊತಾರೆ ಆ್ಯಕ್ಚುಲಿ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂತ ತುಂಬ ಒಳ್ಳೆ ಜಾಬ್ಸ್ ಇದೆ ಇಸ್ರೋ ಅಲ್ಲಿ. ಸೊ ದೇರ್ ಆರ್ ಲಾಟ್ ಆಫ್ ಗುಡ್ ನಂಬರ್ ಆಫ್ ಜಾಬ್ಸ್. ECA and versus ಟ್ರಿಪಲ್ ಇ, ವಿಚ್ ಇಸ್ ಬೆಟರ್ ಬ್ರಾಂಚ್ ಫಾರ್ ಅಬೌವ್? ಎರಡು ಡಿಫ್ರೆಂಟ್ ಇದೆ ಆ್ಯಕ್ಚುಲಿ. ನೋಡಿ, ಟ್ರಿಪಲ್ ಇ ಅಂದರೆ ಇಟ್ಸ್ ಆಲ್ ಅಬೌಟ್ ಎಲೆಕ್ಟ್ರಿಕಲ್ಸ್. ನೀವು ಅರ್ಥ, ಎಲೆಕ್ಟ್ರಾನಿಕ್ಸ್ ಇಸ್ ಡಿಫ್ರೆಂಟ್, ಎಲೆಕ್ಟ್ರಿಕಲ್ಸ್ ಇಸ್ ಡಿಫ್ರೆಂಟ್. ನೀವು ಟ್ರಾನ್ಸ್ಫಾರ್ಮರ್ಸು, ಪವರ್ ಡಿಸ್ಟ್ರಿಬ್ಯೂಷನ್ಸ್ ಅವೆಲ್ಲ ಡಿಸ್ಕಸ್ ಮಾಡ್ತಾ. ಈ ಎಲೆಕ್ಟ್ರಿಕಲ್ಸ್ ಬಂದ್ಬಿಟ್ಟು ನೀವು ಎಲೆಕ್ಟ್ರಾನಿಕ್ಸಲ್ಲಿ ನೀವು VLSI, ಮೈಕ್ರೋ ಪ್ರೊಸೆಸರ್ಸ್ ಬಗ್ಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಅದರಿಂದ ಸೊ ಬೋತ್ ಆರ್ ಡಿಫ್ರೆಂಟ್. ಸೊ ಯು ಕೆನಾಟ್ ಕಂಪೇರ್ ECA ಆ್ಯಂಡ್ ಟ್ರಿಪಲ್ ಇ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ECಯಲ್ಲಿ ಗೌರ್ಮೆಂಟ್ ಜಾಬ್ ಸ್ವಲ್ಪ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಟ್ಸ್ ಕಂಪ್ಲೀಟ್ಲಿ ECE ಸಬ್ಜೆಕ್ಟ್. ಬಟ್ BHEL, ಇಟ್ ಈಸ್ ಎನ್ ಎಲೆಕ್ಟ್ರಿಕಲ್ ಕಂಪನಿ. ಸೊ ಎರಡು ಡಿಫ್ರೆಂಟ್ ಇರುತ್ತೆ ಆ್ಯಕ್ಚುಲಿ. ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ಸೊ ಇಟ್ಸ್ ನಾಟ್ ವಿಚ್ ಈಸ್ ಬೆಟರ್ ಬ್ರಾಂಚ್ ಅಬೌವ್ ಅಂದರೆ I told the difference. So you can choose whichever that you want. And Anna, is there any difference between CS, IS, EC, which is more helpful for the career building? CS, IS, EC ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ. CS ಮತ್ತು IS ಬಗ್ಗೆ ನಾನು ವಿಜಯ್ ಜೊತೆ ಮಾತಾಡಿದ್ದೀನಿ. ಸೊ ಇಫ್ ಯು ಸೀನ್ ದಟ್ ವಿಡಿಯೋ, ವಿಜಯ್ ಅಂತ ನನ್ನ ಫ್ರೆಂಡು. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ವಿ. CS ಅಂದರೆ ಏನು, IS ಅಂದರೆ ಏನು, ಯಾಕೆ ಕಂಪ್ನಿ ಪ್ಲೇಸ್ಮೆಂಟ್ಸ್ ಯಾಕೆ ಡಿಫರ್ ಆಗುತ್ತೆ ಅಂತ. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ. ಆ್ಯಂಡ್ EC, ವಿಚ್ ಈಸ್ ಮೋರ್ ಹೆಲ್ಪ್ಫುಲ್ ಇನ್ ಕೆರಿಯರ್. See, please don't compare. CS, IS is like a sister branches, and EC and telecom is like sister branches. You cannot compare CS and EC. ಯಾಕೆಂದರೆ ಎರಡು ಡಿಫ್ರೆಂಟ್ ಇರುತ್ತೆ. ಬಟ್ ಎಸ್, ಅಫ್ಕೋರ್ಸ್ ತುಂಬ ಜನ EC ಮಾಡಿದ್ರು CS ಜಾಬ್ಸ್ಗೆ ಹೋಗ್ತಾರೆ. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, CS ಆ್ಯಂಡ್ EC ಆಲ್ವೇಸ್ ಕಮ್ಸ್ ಟುಗೆದರ್. ಫಾರ್ ಎಕ್ಸಾಂಪಲ್ ನೋಡಿ, ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಸಮ್ ಕೈಂಡ್ ಆಫ್ ಸಾಫ್ಟ್ವೇರ್ ಜಾಬ್. ಆದರೆ ಮೊಬೈಲ್ ಕಂಪೋನೆಂಟ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ CS ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅದರಿಂದ ಸ್ವಿಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಇಫ್ ಯು ಆಸ್ಕ್ ಮೀ ವಿಚ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ಕೆರಿಯರ್ ಬಿಲ್ಡಿಂಗ್, ಇಫ್ ಯು ಸಮನ್ ಹೂಸ್ ಡೆವಲಪ್ಮೆಂಟ್ ಸೆಕ್ಷನ್ ಆ್ಯಂಡ್ ಆಲ್. ಸೊ ನಿಂಗೇನು ಈಗ ಏನಾದರೂ ಮೊಬೈಲ್ ಇದೆ, ಯು ಆರ್ ಮೋರ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಸಾಫ್ಟ್ವೇರ್ ಫಾರ್ ದಿಸ್, ಗೋ ವಿತ್ ದ CS or IS. ಯು ಆರ್ ಮೋರ್ ವಿತ್ ದಿಸ್ ಕಂಪೋನೆಂಟ್ಸ್ ಆಫ್ ದಿಸ್, ಗೋ ವಿತ್ ದ EC. ದಟ್ಸ್ ಇಟ್. ಆ್ಯಂಡ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಐ ಹೋಪ್ ಯು ಗಾಟ್ ದ ಆನ್ಸರ್, ಕೌಶಿಕ್ Datta, and Ashutosh NB Gowda. There are new course, artificial intelligence, machine learning and data science. What will be the what syllabus of that? How different it would be CS and IS? Tell us more about the placements and career in that field. Okay, see, ಈಗ ಏನಾಗಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ಫಾರ್ maybe mechanical, CS, electrical. It's for general subjects. So ಕೆಲವು ತುಂಬ ಕಾಲೇಜಸ್ಸು ದೇ ಆಲ್ರೆಡಿ ಸ್ಟಾರ್ಟಿಂಗ್ ವಿತ್ ಆರ್ಟಿಫಿಷಿಯಲ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಸೊ ನೀವು ಇದು ಯೋಚನೆ ಮಾಡೋಕ್ಕಂದ್ರೆ, ಇಫ್ ಯು someone who's thinking about job and all, so it is somewhat like it's like a booming sector only. ಬಟ್ ಏನಾಗುತ್ತೆ ಅಂದರೆ ನಿಮ್ಮ ಕೆರಿಯರ್ ಪ್ರಾಸ್ಪೆಕ್ಟು ಕಂಪ್ಲೀಟ್ಲಿ ಟುವರ್ಡ್ಸ್ ದಟ್ ಐ ಮೀನ್, ಸೊ ಇಟ್ಸ್ ಲೈಕ್ ಯು ಹ್ಯಾವ್ ಬಿಗ್ ಕೆರಿಯರ್ ಆ್ಯಂಡ್ ಯುವರ್ ಕೆರಿಯರ್ ಬಿಕಮ್ಸ್ ವೆರಿ ಸ್ಮಾಲ್. ಅಂದರೆ ಪರ್ಟಿಕ್ಯುಲರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಬಗ್ಗೆ ಮಾತ್ರ ನೀವು ಸ್ಟಡಿ ಮಾಡಿದ್ರೆ, ಲೈಕ್ ಯು ವಿಲ್ ಬಿ ಓನ್ಲಿ ಇನ್ ದಟ್ ಫೀಲ್ಡ್. ಸೊ ನಾನು ಯಾವತ್ತೇ ಸಜೆಷನ್ ಮಾಡೋದು, ಸೊ ಯು ಟೇಕ್ ಎ ಜನರಲ್, ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ ಮೆಕ್ಯಾನಿಕಲ್ ಯಾವುದೋ ತೊಗೊಳ್ಳಿ, ಎಲ್ಲದರಲ್ಲೂ ಯು ಕ್ಯಾನ್ ಯೂಸ್ ಅಪ್ಲಿಕೇಶನ್ ಆಫ್ ಮಿಷಿನ್ ಲರ್ನಿಂಗ್ ಆ್ಯಂಡ್ ದಿಸ್. ಇನ್ಫ್ಯಾಕ್ಟ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಐ ಮೇಡ್ ಎ ವಿಡಿಯೋ ಆನ್ ಮಿಷಿನ್ ಲರ್ನಿಂಗ್. ಅವ್ರ ಜೊತೆ ಯಾರು, ಪ್ರದೀಪ್ ರಂಗನ್ ಅಂತ, ನಮ್ಮ ಸೀನಿಯರ್ ಆ್ಯಕ್ಚುಲಿ. ಸೊ ಈಸ್ ಎ ರಿಸರ್ಚ್ ಸೈಂಟಿಸ್ಟ್. ಅವರು ಮಿಷಿನ್ ಲರ್ನಿಂಗ್ ಅಂದರೆ ಏನು ಮತ್ತು ಯಾವ್ದು ಅಪ್ಲಿಕೇಶನ್ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನಾನು ಪ್ಲೀಸ್ ಡೂ ಚೆಕ್ಔಟ್ ಆಲ್ ದ ಪ್ಲೇ ಲಿಸ್ಟ್, ನಿಮಗೆ ಎಲ್ಲ ಆನ್ಸರ್ಸ್ ನಿಮಗೆ ಸಿಗುತ್ತೆ ಅದರಲ್ಲಿ. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಕೆರಿಯರ್ ಇನ್ ದ ಫೀಲ್ಡ್ ಇಸ್, ಇಟ್ ಈಸ್ ನಾಟ್ ಈಗ ಯಾವುದೋ ಒಂದು ಕಂಪನಿ ಬಂದರೆ ದೇ ಟೇಕ್ ಫಸ್ಟ್ ಆಸ್ ಸಾಫ್ಟ್ವೇರ್ ಇಂಜಿನಿಯರ್.
ಅಲ್ಲಿ ನೀವು ಅದಾದಮೇಲೆ ನೀವೇ ಬೇಕಾದರೆ ನೀವು ಕೇಳಿದಿಲ್ಲ ಪಿ ಜಿ ಡಿಪ್ಲೊಮಾ ಕೋರ್ಸಸ್ ಇನ್ ಕೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಬೇಕಾದ್ರೆ ಲೇಟೆಸ್ಟ್ ಸ್ಟೇಜಲ್ಲಿ ಕೂಡ ಮಾಡ್ಕೊಬೋದು. ಸೊ ಥಿಂಕ್ ನೀವು ಇಲ್ಲ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡ್ತೀನಿ ಅಂದರೆ ಸೊ ಸಮಥಿಂಗ್ ಯು ಕ್ಯಾನ್ ಗೋ ಅಡ್ ವಿತ್ ದಟ್. ಬಟ್ ಇಲ್ಲ ಅಂದರೆ ಯು ಕ್ಯಾನ್ ಡೂ ಎನಿ ಅದರ್ ಇಂಜಿನಿಯರಿಂಗ್ ಆಲ್ಸೋ ಯು ಕ್ಯಾನ್ ಡೂ ಇನ್ ದಟ್. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಆರ್ ಡೆಫಿನೆಟ್ಲಿ ಲಿಟಲ್ ಲೆಸ್ ಕಂಪೇರ್ಡ್ ಟು ಓವರ್ ಆಲ್ ಪ್ಲೇಸ್ಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಆ ಪರ್ಟಿಕ್ಯುಲರ್ ಫೀಲ್ಡ್ಗೆ ಬರೋದು ತುಂಬ ಕಮ್ಮಿ, especially after engineering. It is something like a master courses. And now what is the difference between computer science and information? 29 likes. So this is Nandish M. Nandish, computer science, information science ಬಗ್ಗೆ ನಾನು ಐಲ್ ಟೆಲ್ ಓಕೆ ನೀವು ಕೇಳ್ತಿದ್ರೆ ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಅನ್ನೋದು ನಾಟ್ ಮಚ್ ಡಿಫ್ರೆನ್ಸ್. ನಿಮಗೆ ಲಾಸ್ಟ್ ಒಂದು 2 ಸೆಮಿಸ್ಟರ್ಸಲ್ಲಿ ನಿಮಗೆ ಸಿಲೆಬಸ್ ಚೇಂಜ್ ಆಗುತ್ತೆ ಅಷ್ಟೇ, ನಿಮಗೆಲ್ಲ ಸಿಮಿಲರ್ ಇರುತ್ತೆ. ಆದರೆ ಯಾಕೆ ಇಷ್ಟು ಐ ಮೀನ್ ನೀವು ಕೇಳ್ಬೋದು ಸರ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಎರಡೂ ಸೇಮೇ ಅಲ್ವಾ ಮತ್ತು ಪ್ಲೇಸ್ಮೆಂಟ್ಸ್ ಯಾಕೆ ಡಿಫರ್ ಆಗುತ್ತೆ ಅಂತ. ಇಟ್ಸ್ ಎ ವೆರಿ ಸಿಂಪಲ್ ಲಾಜಿಕ್. ಏನಂದರೆ ಆಬ್ವಿಯಸ್ಲಿ ಟಾಪರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊತಾರೆ. ಸೊ ಆಗೇನಾಗುತ್ತೆ ಅಂದರೆ ಆ ಕಂಪ್ಯೂಟರ್ ಸೈನ್ಸಲ್ಲಿ ಎಲ್ಲ ಟಾಪರ್ಸ್ ಇರ್ತಾರೆ. ಅದರಿಂದ ಏನಾಗುತ್ತೆ ಆಬ್ವಿಯಸ್ಲಿ ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ ಅಂತ. ಆ ಥರ ಏನಿಲ್ಲ. ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. 2-3 ಸಬ್ಜೆಕ್ಟ್ ಡಿಫರ್ ಆಗುತ್ತೆ. ನಿಮ್ಮ 2-3 ಸಬ್ಜೆಕ್ಟ್ ನೀವೇ ಸ್ವಂತ ಓದ್ತೀರಾ ಅಂದರೆ ಮ್ಯಾನೇಜ್ ಮಾಡ್ತೀರಾ ಅಂದರೆ ಇಟ್ ಇಸ್ ನಾಟ್ ಎ ಬಿಗ್ ಡಿಫ್ರೆನ್ಸ್ ಅಟ್ ಆಲ್. ಇನ್ಫ್ಯಾಕ್ಟ್ ಇದೇ ಕ್ವಶನ್ನ ನಾನು ವಿಜಯ್ ಈಗ ಕೂಡ ಕೇಳೀನಿ. ಈ ವಾಸ್ ಎ ಸಾಫ್ಟ್ವೇರ್ ಇಂಜಿನಿಯರಿಂದ ಅಮೆಝಾನ್ ವರ್ಕ್ ಮಾಡ್ತಾಯಿದ್ದು. ಅದನ್ನು ಕೂಡ ಚೆಕ್ ಮಾಡಿ ನಿಮಗೆ CS ಮತ್ತು ಅದ್ರ ಬಗ್ಗೆ ಡಿಸ್ಕಸ್ ಅಬೌಟ್ ದಟ್. ಸೊ ಇಟ್ ಇಸ್ ನಾಟ್ ಎ ಮಚ್ ಡಿಫ್ರೆನ್ಸ್. ಯು ಕ್ಯಾನ್ ರಿಯಲಿ ಕೋಪ್ ಅಪ್. ಎವ್ರಿ ಪರ್ಸನ್ ಈವನ್ ನನ್ನ ಸ್ಟೂಡೆಂಟ್ ಶ್ರೀಷಾ ಕೂಡ ಹೇಳ್ತಾ ಇದ್ರು. ಸೊ ಶಿ ವಾಸ್ ಎ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್. That every company which comes as CS will also go for IS. It is left to you that whether you can, how good you are at that particular subjects. ಎಲ್ಲ ಕಂಪ್ನೀಸ್ ಅಲೋ ಮಾಡ್ತಾರೆ CS ಮತ್ತು ISನ. ಸೊ ಇನ್ನು ಯಾವುದೇ ಐ ಥಿಂಕ್ ದಟ್ ಇಸ್ ಐ ಹೋಪ್ ಯು ಗಾಟ್ ದ್ಯಾಟ್. ಪ್ಲೀಸ್ ಡೂ ಚೆಕ್ ದ ವೀಡಿಯೋಸ್. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಐ ಆಲ್ಸೋ ಪುಟ್ ಎ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ, ಚೆಕ್ ಮಾಡಿ. ಐ ಹೋಪ್ Nandish you got the answer. There are 29 likes. So, sir, I am eligible for SNQ quota, but in mock results, I didn't get through SNQ quota. What is the reason by categories to it? So, it's something not related to course and career, but still. So, I think SNQ quota tumba kammi seats irutte. So, adrinda maybe you are not got in that quota. So, you can wait for second or third, fourth round. Then you may get it. Tumba kammi seats. I think 4% irutte. So, but don't worry. Even whatever the category you get, you can go to Lahita it is, okay. And Usha N. Okay, Usha N. Our teacher also is named Usha only. So 18 likes. I got the less KCD rank, so I will get some average college. I will join computer science and engineering. So please tell whether it is a college is important or should I pursue CE or ME in top college. I like CS, but I like get an average college. So please reply to my comments. Okay. So ನಾನು ನಿಮ್ಗೆ ಆಲ್ರೆಡಿ ಕೋರ್ಸ್ ಮತ್ತು ಕೆರಿಯರ್ ರಿಲೇಟೆಡ್ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಬಟ್ ಇಲ್ಲಿ ನನಗೆ ಪರ್ಟಿಕ್ಯುಲರ್ ಇದೊಂದು ತುಂಬ ಕಾಮನ್ ಕ್ವಶನ್ ಅನ್ನಂತು. ಸೊ ನನಗೆ ರ್ಯಾಂಕ್ ಚೆನ್ನಾಗಿಲ್ಲ, ನನಗೆ ಆ್ಯಾವ್ರೇಜ್ ಕಾಲೇಜ್ ಸಿಗ್ತಾ ಇದೆ, ಸೊ ನಾನು ಕೋಪಪ್ ಮಾಡ್ತೀನಿ ಅಂತ. ಸೊ ಡೆಫಿನೆಟ್ಲಿ, ಯಾಕಂದರೆ ನೀವು ಇವತ್ತು ಟುಡೇ ಯು ಆರ್ ಲಿವಿಂಗ್ ಇನ್ ಅ ಡಿಜಿಟಲ್ ಏರಾ. 10 ವರ್ಷ ಹಿಂದೆ ಥಿಂಗ್ಸ್ ಆರ್ ಡಿಫ್ರೆಂಟ್. 20 years ಇಸ್ ಡಿಫ್ರೆಂಟ್. ಇಟ್ ಈಸ್ ಎಲ್ಲ ಆಗ ನಾಲೆಡ್ಜು ಕಾಲೇಜಲ್ಲೇ ಸಿಗ್ತಾಯಿತ್ತು, ನಮಗೆ ಟೀಚರ್ಸಿಂದ ಸಿಗ್ತಾಯಿತ್ತು. ಈಗ ಹಂಗಂತಲ್ಲ, ನಿಮ್ಗೆ ಎಲ್ಲರಿಂದ ಎಷ್ಟೊಂದು ಸೋರ್ಸ್. ಸ್ಪೆಷಲಿ ನೀವೇನು CS ತೊಗೊಂಡೋಗಿದ್ರೆ ನಿಮ್ಮ CS ಅಂದರೆ ಏನು, ನಿಮಗೆ ಬರೀ ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು. ಒಂದು ಲ್ಯಾಪ್ಟಾಪ್ ಇದ್ದರೆ ಆನ್ಲೈನಲ್ಲಿ ಸೋ ಮೆನಿ ಅಕಾಡೆಮೀಸ್ ಆದರೆ ಯು ಕ್ಯಾನ್ ಜಸ್ಟ್ ಲರ್ನ್ ಲಾಟ್ಸ್ ಆಫ್ ಕೋರ್ಸಸ್ ಫ್ರಮ್ ಅಕಾಡೆಮಿ. ಸೊ ನೀವು ತುಂಬಾ ಎಷ್ಟೊಂದು ಅಕಾಡೆಮೀಸ್ ಲೈಕ್ ಯುಡೆಮಿ ಎಷ್ಟೊಂದಿದೆ ಆ್ಯಕ್ಚುಲಿ. ನೀವು ಎಷ್ಟೊಂದರಿಂದ ಕಲಿಬೋದು ಆ್ಯಕ್ಚುಲಿ. ಸೊ ಇಟ್ ಇಸ್ ನಾಟ್ ಲೈಕ್ ಈವನ್ NPTEL ಕೋರ್ಸಸ್ ನಾನು ಹೇಳಿ ನಿಮಗೆ. ದ ಎಂಟೈರ್ IIT ಈಸ್ ಕಮಿಂಗ್ ಫಾರ್ವರ್ಡ್ ಆ್ಯಂಡ್ ಗಿವಿಂಗ್ ಯು ಆಲ್ ದ ಕೋರ್ಸಸ್ ಫಾರ್ ಫ್ರೀ. ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ? ಸೊ ವೈ ಆರ್ ಯು ಥಿಂಕಿಂಗ್? ಆ್ಯಂಡ್ ದೇರ್ ಆರ್ ಲಾಟ್ಸ್ ಆಫ್ ಕೇಸಸ್. ಇನ್ನೊಂದು ಹೇಳ್ತೀನಿ ಮಕ್ಕಳೇ, ಇಟ್ಸ್ ನಾಟ್ ಆಲ್ವೇಸ್ ದ್ಯಾಟ್. ಈಗ PUCಯಲ್ಲಿ ನಾನು ನೋಡೀನಿ. ಸೊ 90-95 ತೊಗೊಂಡವರು ಇಂಜಿನಿಯರಿಂಗ್ ಹೋಗಿ ಫೇಲ್ ಆದರೂ ಇದ್ದಾರೆ. ಅದೇ ರೀತಿ PUCಯಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಜಸ್ಟ್ ಪಾಸಾಗಿ 30-40 ತೊಗೊಂಡವರು ಇಂಜಿನಿಯರಿಂಗ್ಗಳು ಅಚೀವ್ ಮಾಡಿದವರು ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಓನ್ ಸ್ಟೂಡೆಂಟ್ಸ್ ಇಬ್ಬರು ಇದ್ದಾರೆ. ಸೊ ದೇ ಹ್ಯಾವ್ ತುಂಬ ವೆರಿ ಓಲ್ಡ್. ಸೊ ಐ ಥಿಂಕ್ ಆಲ್ಮೋಸ್ಟ್ ಮೀನ್ಸ್ ಅರ್ಲಿ ಸ್ಟೇಜಸ್ ಆಫ್ ಸಿಂಪ್ಲಿಫೈಡ್ ಮೈಂಡ್ಸ್. ಒಂದು 4 years ಬ್ಯಾಕ್ ಅವ್ರು ಜಸ್ಟ್ ಪಾಸ್. ಬೇರೆ ಆಲ್ರೆಡಿ ಇನ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ ದೇ ಕೇಮ್ ಲಾಸ್ಟ್ ಮೂಮೆಂಟ್. ಅವ್ರು ಜಸ್ಟ್ ಪಾಸ್ ಆದರು. ಬಟ್ ಟುಡೇ they are in the one of the they made an engineering product which is showcased with top IIT people. Astu they already got a office, a pre-placement offers ಬಂದಿದೆ ಅವರಿಗೆ. ಸೊ ಅಂದರೆ ಇಟ್ಸ್ ನಾಟ್ they were just passing students in PUC. ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಆವ್ರೇಜ್ ನಿಮಗೆ ಫೈನಾನ್ಷಿಯಲಿ ಯಾವ ಕಾಲೇಜ್ ಚೆನ್ನಾಗಿ ತೊಗೊಳ್ಳಿ ಅದನ್ನು. ಮತ್ತು ಕೋರ್ಸ್ ಮೇಲೆ ಕಂಪ್ಯೂಟರ್ ಸೈನ್ಸ್ ಇಸ್ ಅ ವೆರಿ ಗುಡ್ ಕೋರ್ಸ್. ನೀವು ಯಾಕೆ ಕಾಂಪ್ರಮೈಸ್ ಮಾಡ್ಕೊತೀರಾ? ಐ ಲೈಕ್ CS ಬಟ್ ಐ ಗೆಟ್ ಆವ್ರೇಜ್ ಗೋಲ್ಡ್. ನೋ, ಗೋ ಹೆಡ್ ವಿತ್ ದಟ್. CS ಒಂದು ಲ್ಯಾಪ್ಟಾಪ್ ಸಾಕು. ಎಂತ ಬೇಕು ನಿಮಗೆ? ಅಟ್ಲೀಸ್ಟ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆದ ದೊಡ್ಡ ಲ್ಯಾಬ್ರೇಟ್ರಿ ಬೇಕು. ಸೊ ನಿಮಗೆಲ್ಲ ಬೇಕಾಗಿಲ್ಲ. ಸೊ ಪ್ಲೀಸ್ ಗೋ ಹೆಡ್ ವಿತ್ ಯುವರ್ ವಾಟ್ ಯು ಲೈಕ್.
ಸೊ ಡೋಂಟ್ ಡೈವರ್ಟ್ ಫ್ರಮ್ ದಟ್. ಸಿ ಎಸ್ಗೆ ತುಂಬ ಕೋರ್ಸಸ್ ಇದೆ ಆನ್ಲೈನಲ್ಲಿ. ಇನ್ಫ್ಯಾಕ್ಟ್ ಹಾರ್ವರ್ಡಲ್ಲಿ ಇದೆ CS50 ಅಂತ. ಪ್ಲೀಸ್ ಡೂ ವಾಚ್ ಅ ವಿಡಿಯೋ. ನೀವು CS ತೊಗೊಂಡಿದ್ರೆ ನಂದು ವಿಜಯ್ ಜೊತೆ 4-5 ವಿಡಿಯೋಸ್ ಇದೆ, ಪ್ಲೀಸ್ ಚೆಕ್ ಮಾಡಿ, ಅದನ್ನೆಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. So in CS and EC, is any difference in salary package and placements? It depends on I already told you about a lot about CS and EC. Both are two completely different. Of course, CS people, as an average, if you see, they're getting more packages, and EC comes second after CS. So that's fine. Okay, next, sir, is triple is good for future further? ಟ್ರಿಪಲ್ ಇ ಅನ್ನೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ನಿಮಗೆ ಗೌರ್ಮೆಂಟಲ್ಲೂ ಒಳ್ಳೆ ಜಾಬ್ಸ್ ಇದೆ, PSUಸಲ್ಲಿ ಒಳ್ಳೆ ಜಾಬ್ಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಪ್ರೈವೇಟ್ ಕಮ್ಮಿ ಜಾಬ್ಸ್ ಇದೆ ಪ್ರೈವೇಟಲ್ಲಿ. ಸೊ ಯು ಹ್ಯಾವ್ ಟು, ಐ ಮೀನ್, ನಾಟ್ ಕಮ್ಮಿ, ತುಂಬ ಕಮ್ಮಿನೂ ಅಲ್ಲ, ಗುಡ್ ನಂಬರ್ ಆಫ್ ಜಾಬ್ಸ್ ಇನ್ ದಟ್. ಸೊ ಇಟ್ಸ್ ಗುಡ್ ಫರ್ ದ ರಿಪ್ಲೈ. ಓಕೆ, ಇಟ್ ಈಸ್ ಗುಡ್ ಓನ್ಲಿ, ಇಟ್ ಈಸ್ ಗುಡ್, ಬಟ್ ನಾನು ಹೇಳ್ತಾ ಇರಲ್ವಾ, ಇಟ್ಸ್ ಆಲ್ ಅಬೌಟ್ ಯುವರ್ ನಾಲೆಜ್ ಅಂತ. ಸರ್ ಮಸ್ಟ್ ರಿಪ್ಲೈ. ಓಕೆ, ಐ ಆಮ್ ರಿಪ್ಲೈಯಿಂಗ್. What will AI and ML new branches have placements? I just now answered that. Is there any is there any future, or as a new branch the risk of choose? Please say it will not emerging branch in the future. Okay, so what you're saying is there any future, or as a new branch is it risky to choose? Please say. I know it will be emerging branch in future, but placements, what are placements will companies choose? ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ AI ಮತ್ತು ML ಅನ್ನೋದು ಇಟ್ ಈಸ್ ಅನ್ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಎ ಬ್ರಾಂಚ್ ಆಫ್ ಇಂಜಿನಿಯರಿಂಗ್, ಇಟ್ ಇಸ್ ಅನ್ ಅಪ್ಲಿಕೇಶನ್ ಬೇಸ್ಡ್. ಅಂದರೆ AI ಮತ್ತು ML ಅನ್ನೋದು ಪ್ರತಿಯೊಬ್ಬರು ಕಲಿಬೇಕು ಫ್ಯೂಚರಲ್ಲಿ. ಯಾಕಂದರೆ ಸೊ ಈವನ್ ನಾವು ಟೀಚಿಂಗ್ ಕೂಡ ವಿ ಹ್ಯಾವ್ ಟು ಯೂಸ್ AI ಆ್ಯಂಡ್ ML. ಸೊ ನಿಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ಗೆ ಯಾವ ರೀತಿ ಅನಲೈಸ್ ಮಾಡೋದು ಮತ್ತು ಅವ್ರಿಗೆ ಏನು ಸಜೆಸ್ಟ್ ಮಾಡೋದು ಅಂತ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಎ ಬ್ರಾಂಚ್, ಇಟ್ಸ್ ಐ ಕ್ಯಾನ್ ಸೇ ಇಟ್ ಇಸ್ ಲೈಕ್ ಅ ಕೋರ್ಸ್ ಯು ಕ್ಯಾನ್ ಡೂ ಇಟ್ ಅಲಾಂಗ್ ವಿತ್ ಎನಿ ಆಫ್ ಯುವರ್ ಬ್ರಾಂಚಸ್. ಇಟ್ಸ್ ಅಪ್ಲಿಕೇಶನ್ ಇಸ್ ದರ್ ಎವ್ರಿವೇರ್. ಸೊ ಇವತ್ತು AI ಮತ್ತು ML ಇತ್ತು, ನಾಳೆ ಇನ್ನೊಂದು ಬರುತ್ತೆ ಆ್ಯಕ್ಚುಲಿ. ಸೊ ಬಟ್ ನೀವು ಯಾವುದೇ ಇಂಜಿನಿಯರಿಂಗ್ ಮಾಡಿದ್ರು ಅದು ಅಡಾಪ್ಟ್ ಮಾಡ್ಕೊಬೇಕು. ಸೊ ಡೋಂಟ್, ಅದೇ ಆಲ್ರೆಡಿ ಹೇಳಿದಲ್ವಾ, ಸೊ ಡೋಂಟ್ ಚೂಸ್ ಆಸ್ ಎ ಪರ್ಟಿಕ್ಯುಲರ್ ದ್ಯಾಟ್. ನೆಕ್ಸ್ಟ್ ಬಂದು ಕಾರ್ತಿಕ್ ರಘುನಾಥ್. ಸರ್, ವಿಚ್ ಆರ್ ಕಾಲೇಜ್ ಇಸ್ that matter? If we see the reviews that Google, Siksha, both positive and negative reviews will be there, it is difficult to take decisions on their college. 29 likes. Okay, yes, this is what ನಾನು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ನಾನು ಕೂಡ ನಿಮ್ಮ ಥರನೇ ಪ್ರತಿಯೊಂದು ವೆಬ್ಸೈಟ್ ಚೆಕ್ ಮಾಡ್ತಾ ಇದ್ದೆ, ಯಾವುದು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ. 1 minute, ಓಕೆ, ಸಾರಿ. ಸೊ ನಾನು ಕೂಡ ಚೆಕ್ ಮಾಡ್ತಾ ಇದ್ದೆ. ಸೊ ಹಾಗೇನಾಯ್ತು ಅಂದರೆ ಪ್ರತಿಯೊಂದು ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ರ್ಯಾಂಕಿಂಗ್ ಕೊಡ್ತಾರೆ. ಇನ್ಫ್ಯಾಕ್ಟು ಸೊ ನಾನು ಐ ಡೋಂಟ್ ಟೇಕ್ ದ ಕಾಲೇಜ್ ನೇಮ್, ನಿಮ್ಗೆ ಗೊತ್ತೇ, ಐ ಡೋಂಟ್ ಒಂದು ಕಾಲೇಜ್ ಐ ಮೀನ್ ನಾರ್ತ್ ಬ್ಯಾಂಗ್ಳೂರ್, ಐ ಮೀನ್ ನ್ಯೂ ವರ್ಸನ್ ಕಾಲೇಜ್, ಕ್ಯಾನ್ ಟೆಲ್ ನೇಮ್ ಓನ್ಲಿ. ಸೊ ಐ ವಾಸ್ ಪಾಸಿಂಗ್ ಬೈ ದಟ್ ಕಾಲೇಜ್. ಆಗ ನಾನು ನೋಡಿದೆ, ಆ್ಯಕ್ಚುಲಿ ದ ಕಾಲೇಜ್ ಹಸ್ ಪುಟ್ ದ ಹೋರ್ಡಿಂಗ್ ದಟ್ ಇಟ್ ಇಸ್ ಅ ಟಾಪ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತ, ಸಮಥಿಂಗ್ ಟಾಪ್ ಕಾಲೇಜ್ ಇನ್ ಇಂಡಿಯಾ. ನನಗೆ ಶಾಕ್ ಆಯಿತು ಒಂದು ನಿಮಿಷ. ಸೊ ಐ ಆಮ್ ಎ ಗ್ರಾಜುಯೇಟ್ ಫ್ರಮ್ IIT ಆ್ಯಂಡ್ this people are saying that is a top college in India. How come ಅಂತ? So they are publicly saying it's a top college in India. ಪ್ರತಿಯೊಂದು ಕಾಲೇಜ್ ಏನಿದೆ, ಶಿಕ್ಷಾ, ಗೂಗಲ್ಗೆ ಶಿಕ್ಷಾ ಮತ್ತು ವೆಬ್ಸೈಟ್ ಕೆಲವೊಂದು ಅಲ್ವಾ, ಅದಕ್ಕೆ ಲಿಟ್ರಲಿ ಕಾಲೇಜಸ್ ಪೇಸ್ ಲಾಟ್ಸ್ ಆಫ್ ಮನಿ ಟು ಪುಟ್ ದ ಕಾಲೇಜ್ ಫಸ್ಟ್ ನೇಮ್. ಮತ್ತು ಪ್ರತಿಯೊಂದು ವೆಬ್ಸೈಟ್ಗೆ, ಪ್ರತಿಯೊಂದು ನಿಮಗೆ ವಾಟ್ ಐ ಕ್ಯಾನ್ ಸೇ, ಇದು ಏನು, ಪ್ರತಿಯೊಂದು ಮೀನ್ಸ್ ಪ್ರತಿಯೊಂದು ಯಾವುದೇ ಒಂದು ನೀವು ನ್ಯೂಸ್ ಪೇಪರ್ ತೊಗೊಳ್ಳಿ, ಯಾವುದೇ ಒಂದು ಮ್ಯಾಗ್ಝಿನ್ ತೊಗೊಳ್ಳಿ, ಆ ಮ್ಯಾಗ್ಝಿನ್ಗೆ ತುಂಬ ದುಡ್ಡು ಕೊಡ್ತಾರೆ ಆ್ಯಕ್ಚುಲಿ ಕಾಲೇಜವರು. ಅವ್ರ ಕಾಲೇಜ್ ಫಸ್ಟ್ ಹಾಕೋದು, ಯಾರು ಫಸ್ಟ್ ಕೊಡ್ದವ್ರು ಹಾಕ್ತಾರೆ. ಆ್ಯಕ್ಚುಲಿ ಇಟ್ಸ್ ನಥಿಂಗ್ ಲೈಕ್ ದಟ್ ದೇ ಗೋಂಟ್ ಟು ಡೂ ಎನಿ ಪ್ಯಾರಾಮೀಟರ್ಸ್. ತುಂಬ ಸತಿ IITs ಆರ್ ಕ್ವಿಟ್ ಮೆನಿ, ಎಸ್ಪೆಷಲಿ ಮ್ಯಾಗ್ಝಿನ್ಸ್ ಎಲ್ಲ ಹೇಳ್ತಾ ಅಲ್ವಾ, ಸೊ ದೇ ಆರ್ ಕ್ವಿಟ್ ದಟ್ ದಿಸ್ ಆಲ್. ಯಾಕೆಂದರೆ ಅವ್ರು ಇಷ್ಟ ಬಂದಂಗೆ ಆಗ್ತಾರೆ ಆ್ಯಕ್ಚುಲಿ ರ್ಯಾಂಕಿಂಗ್ಸ್. ಅದರಿಂದ ಸೊ ಪ್ಲೀಸ್ ಡೋಂಟ್ ಬಿಲೀವ್ ಎನಿ ಆಫ್ ದೀಸ್ ರ್ಯಾಂಕಿಂಗ್ಸ್, ಬಿಕಾಸ್ ಇಟ್ಸ್ ನಾಟ್ ಲೈಕ್ ದಟ್. ನಾನು ಆಲ್ರೆಡಿ ಹೇಳಿ ನಿಮಗೆ, ನಾನು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ನ ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಜಸ್ಟ್ ನಾವು ಕ್ಯಾಟಗರೈಸ್ ದ ಕಾಲೇಜಸ್, ನಾನು ಯಾವುದು ಟಾಪ್ ಅಂತ ಹೇಳಿಲ್ಲ. ಅದೊಂದು ಸರಿ ನೀವು ವೀಡಿಯೋ ನೋಡಿ, ಐ ಥಿಂಕ್ ಯು ವಿಲ್ ಗೆಟ್ ಅನ್ ಐಡಿಯಾ ಫಾರ್ ದಟ್. ಆ್ಯಂಡ್ ಒಂದು ವೇಳೆ ನೀವು ಬಿಲೋ ಆ್ಯಾವ್ರೇಜ್ ಸಿಕ್ಕಿದ್ರೆ, ನೋ, ಡೋಂಟ್ ವರಿ ಡಿಯರ್, ಗೋ ಹೆಡ್. ಐ ಟೋಲ್ಡ್ ಯು, ನೋ, ಇಟ್ ಇಸ್ ಅ ಡಿಜಿಟಲ್ ಎರಾ, ಸೊ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಆರ್ ದಟ್. ಸೊ ಇಟ್ ಇಸ್ ಡೋಂಟ್ ಹ್ಯಾವ್ ಟು ರಿಯಲಿ ವರಿ ಆನ್ ದಟ್. ಮಾಸ್ಟರ್ಸ್ MTech ಪ್ರಿಪೇರ್ ಆಗಿ, ಇಲ್ಲಾಂದರೆ ಜಾಬ್ಗೆ ಪ್ರಾಪರ್ ಪ್ರಿಪೇರ್ ಆಗಿ. ದಟ್ ಇಸ್ ದ ಆನ್ಸರ್ ಯು ಗಾಟ್, ಕಾರ್ತಿಕ್ ರಘುನಾಥನ್. ಸೊ ಆಲ್ವೇಸ್. And a fee where we have to pay, detail explain about after round what we have to do it. This is Prashanti Chowdhury. I think I already explained that in the one of the video procedurally. ನಿಮಗೆ ಅಲಾಟ್ಮೆಂಟ್ ಆದಮೇಲೆ you can go and check with the college. ನಿಮ್ಗೆ ಇಷ್ಟ ಆದರೆ ಹೋಗಿ you can pay the fee with the college itself. They will give all details about that. I think you should have got ನಿಮಗೆ, I think you should have got it by they would have sent it in the CET brochure ಕಳಿಸಿದ್ದ ನಮಗೆ. And how is artificial intelligence and machine learning about? I just know told about that. So artificial and machine learning ಬಗ್ಗೆ
ತುಂಬ ಕಾಲೇಜಸ್ ಈಗ ಏನಾಗಿದೆ ಅಂದರೆ ಟು ಇನ್ಕ್ರೀಸ್ ದ ಇಂಟೇಕ್ ದ ಇಂಟ್ರೊಡ್ಯೂಸ್ ನಂಬರ್ ಆಫ್ ಕೋರ್ಸಸ್. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಯಾವುದೋ ಸಿ ಐ ಟೆ ಯಾವುದೋ ಸಿ ಎಸ್ ಗೊತ್ತು, ಇ ಸಿ ಗೊತ್ತು, ಮತ್ತು ಸಿ ಐ ಅಂತೆ ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನೇನೋ ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ಲಾಜಿಕ್ ಈಸ್ ವೆರಿ ಸಿಂಪಲ್ ಸ್ಟೂಡೆಂಟ್. ದೇ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ದ ಇಂಟೇಕ್ ವಿತ್ ಇಂಟ್ರೊಡ್ಯೂಸಿಂಗ್ ಲಾಟ್ ಆಫ್ ಒಂದು ಯಾವುದೋ ಒಂದು ಕೋರ್ಸ್ ಸ್ವಲ್ಪ ವೇರಿಯೇಷನ್ ಮಾಡಿ ಇನ್ನೊಂದು ಕೋರ್ಸ್ ಕೊಡ್ತಾರೆ, ಇನ್ನೊಂದು ಕೋರ್ಸ್ ವೇರಿಯೇಷನ್ ಮಾಡಿ ಇನ್ನೊಂದು ಕೋರ್ಸ್ ಕೊಡ್ತಾರೆ. ಐ ಥಿಂಕ್ ಇಟ್ಸ್ ನಾಟ್ ಎ ಮಚ್ ಡಿಫ್ರೆನ್ಸ್. ಸೊ ತುಂಬ ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಇಫ್ ಯು ನಾನು ಸಜೆಸ್ಟ್ ಮಾಡೋ ಅಷ್ಟೇ, ನೀವು ಇಂಜಿನಿಯರಿಂಗ್ ತೊಗೊಳ್ಳಿ. ನೀವು ಆರ್ಟಿಫಿಷಿಯಲ್ ಮತ್ತು ಮಿಷಿನ್ ಲರ್ನಿಂಗ್ ಮಾಡೋಂಗಿದ್ರೆ ಪ್ಲೀಸ್ ಟೇಕ್ ಅಪ್ ಕಂಪ್ಯೂಟರ್ ಇಂಜಿನಿಯರ್ ಆ್ಯಂಡ್ ದೆನ್ ಡೂ ದೀಸ್ ಥಿಂಗ್ಸ್ ಆಸ್ ಎನ್ ಪಿ ಜಿ ಡಿಪ್ಲೊಮಾ ಕೋರ್ಸಸ್. ದ್ಯಾಟ್ ಈಸ್ ಎನ್ 6 ಮಂತ್ಸಲ್ಲಿ ಮುಗಿತಾರೆ ನಿಮಗೆ ಕೋರ್ಸ್. ಇದು 6 ಮಂತ್ಸಲ್ಲಿ ಕಲಿಯೋ ಕೋರ್ಸ್ನ ಏನಕ್ಕೆ 4 ವರ್ಷ ಕಲಿತೀರಿ ಆ್ಯಕ್ಚುಲಿ. ಸೊ ಪ್ಲೀಸ್ ಡೋಂಟ್ ಇವನ್ ಥಿಂಕ್ ಅಬೌಟ್ ದ್ಯಾಟ್. ಸೊ ಹೌ ಇಸ್ ದ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಫಾರ್ ಸಿ ಎಸ್ ಎಸ್? ಪಿ ಎಸ್ ಕಾಲೇಜ್ ಇಸ್ ಗುಡ್. ಸೊ ಎರಡಕ್ಕೂ ನಿಮಗೆ ಸಿ ಎಸ್ ತೊಗೊಂಡು ಸಿ ಎಸ್ ತೊಗೊಳ್ಳಿ. ಇಫ್ ಯು ಗೆಟ್ ಸಿ ಎಸ್ ಗೆಟ್ ಇಟ್, ಟೇಕ್ ಇಟ್. ಆ್ಯಂಡ್ ಐ ಎ ಎಸ್ಗಿನ ಸಿ ಎಸ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ, ಬಿಕಾಸ್ ಪ್ಲೇಸ್ಮೆಂಟ್ಸ್ ವಿಲ್ ಬಿ ಲಿಟಲ್ ಬಿಟ್ ಮೋರ್ ಇನ್ ದಟ್. ಸೊ ದ ಕಾಲೇಜ್ ಇಸ್ ಗುಡ್. ಪಿ ಎಸ್ ಪೆಸಿಟ್ ಅಲ್ವಾ, ಇಟ್ಸ್ ಅ ಗುಡ್ ಕಾಲೇಜ್ ಇನ್ ಮಂಡ್ಯ. ಆ್ಯಂಡ್ ಹಾಯ್ ಅಣ್ಣ, ಹ್ಯಾಪಿ ಟು ಸಿ ಯು ಅಗೇನ್, ಥ್ಯಾಂಕ್ ಯು. ಎ ಮತ್ತು ಎಮ್ ಎಲ್ ವರ್ಸಸ್ ಸಿ ಎಸ್ ಸಿ ಯಾವುದು ಬೆಸ್ಟ್? ನಾನು ಈಗ ತಾನೇ ಹೇಳಿದೆ. ಸೊ ಎ ಮತ್ತು ಎಮ್ ಎಲ್ ಅನ್ನೋದು 6 ಮಂತ್ಸಲ್ಲಿ ಸರ್ಟಿಫಿಕೇಷನ್ ಮಾಡ್ಕೊಬೋದು. ನೀವು 6 ಮಂತ್ಸ್ ಇಲ್ಲ 8 ಮಂತ್ಸಲ್ಲಿ 1 ಇಯರ್, ಮ್ಯಾಕ್ಸಿಮಮ್ 1 ಇಯರ್ ಕಲಿಬೋದು. 4 ವರ್ಷ ಏನು ಕಲಿತೀರ ಎ ಮತ್ತು ಎಮ್ ಎಲ್? ಪ್ಲೀಸ್ ಗೋ ಹೆಡ್ ವಿತ್ ಯುವರ್ ಬ್ರಾಂಚ್. ಆ್ಯಂಡ್ ನೀವು ಪರ್ಟಿಕ್ಯುಲರ್ ನಾನು ಎ ಅಲ್ಲೇ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಆನ್ ವಿತ್ ದಟ್. ಸೊ ಮೈ ಸಜೆಷನ್ ಇಸ್ ದಟ್ ಯು ಗೋ ವಿತ್ ದ ಎನಿ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ವಾಟ್ ಯು ಲೈಕ್. ಆನ್ ಟಾಪ್ ಆಫ್ ದಟ್ ಯು ಡೂ ದಿಸ್ ಪಿ ಜಿ ಡಿಪ್ಲೊಮಾ ಕೋರ್ಸಸ್ ಅಂತ ಬರುತ್ತೆ, ಡಿಪ್ಲೊಮಾ ಕೋರ್ಸಸ್, ಪಿ ಜಿ ಕೋರ್ಸ್ ಅಂತ ಬರುತ್ತೆ, ಅದನ್ನು ನೀವು ಮಾಡಿ ಆ್ಯಕ್ಚುಲಿ. ಸರ್ ಇ ಟ್ರಿಪಲ್ ಇ ಇನ್ ಎಸ್ ಐ ಟಿ, ಎಮ್ ಇ, ಬಿ ಎಮ್ ಎಸ್ ಸಿ ಆರ್ ಎಮ್ ಎಸ್ ಆರ್ ಐ ಟಿ ಯಾವುದು ಬೆಸ್ಟ್ ಅಂತ ಕೇಳ್ತಾ ಇದ್ದೀರಾ? ಸೊ ಫಸ್ಟ್ ಆಫ್ ಆಲ್ ಎರಡು ಡಿಫ್ರೆಂಟು, ಟ್ರಿಪಲ್ ಇ ಮತ್ತು ಎಮ್ ಇ. ಸೊ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಎಮ್ ಇಯಲ್ಲಿ ಸಮ್ ರಿಲೇಷನ್ಸ್ ಆದೆ, ಬಟ್ ಲಿಟಲ್ ಫಾರ್ ಅವೇ ಬ್ರಾಂಚಸ್. ಎಸ್ ಐ ಟಿ ತುಮಕೂರು ಅನ್ಕೊತೀನಿ. ಸೊ ಬಿ ಎಮ್ ಎಸ್ ಸಿ, ಎಮ್ ಇ ಆ್ಯಂಡ್ ಎಮ್ ಎಸ್ ಆರ್ ಐ ಟಿ. ಸೊ ನೀವು ನಾನು ಡೈರೆಕ್ಟಾಗಿ ಕ್ವಶನ್ ಕೇಳ್ಬಿಟ್ಟೆ ಈ ರೀತಿ ನಾನು ಹೇಳ್ತೀನಿ. ಇಫ್ ಐ ಸಿ ಕಾಲೇಜ್ ವೈಸ್ ಡೆಫಿನೆಟ್ಲಿ ಎಮ್ ಇ ಟ್ರಿಪಲ್ ಇ ಆಲ್ಮೋಸ್ಟ್ ಎರಡು ಈಕ್ವಲೇ. ಏನು ಜಾಬ್ಸು ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಮತ್ತು ಆಪರ್ಚುನಿಟೀಸು ಸಿಮಿಲರ್ ಇರುತ್ತೆ. ಅದರಿಂದ ಇಫ್ ಯುವರ್ ಇಂಟ್ರೆಸ್ಟೆಡ್ ಇನ್ ಟ್ರಿಪಲ್ ಇ, ಎಲೆಕ್ಟ್ರಿಕಲ್ ಇಂಟ್ರೆಸ್ಟ್ ಇದೆ ಎಸ್ ಐ ಟಿ ತೊಗೊಳ್ಳಿ. ಎಮ್ ಇ ಇಂಟ್ರೆಸ್ಟ್ ಇದೆ ಬಿ ಎಮ್ ಎಸ್ ಸಿಲಿ ತೊಗೊಳ್ಳಿ ನೀವು ಆ್ಯಕ್ಚುಲಿ. ನೀವು ಎರಡು ಕಾಲೇಜಿಗೆ ಪರ್ಫೆಕ್ಟ್. ಎಸ್ ಐ ಟಿ ಆಲ್ಸೋ ಇಸ್ ಗುಡ್. ಸೊ ಆ್ಯಂಡ್ ಇಫ್ ಯು ಪರ್ಟಿಕ್ಯುಲರ್ಲಿ ಆಸ್ಕ್ ಮಿ ಯಾವ್ದು ಪರ್ಟಿಕ್ಯುಲರ್ ಒಂದೇ ಹೇಳಿ ಅಂದರೆ ಐ ಕ್ಯಾನ್ ಡೈರೆಕ್ಟ್ಲಿ ಎಮ್ ಇ ಇನ್ ಬಿ ಎಮ್ ಎಸ್ ಸಿ. ಓಕೆ, ದಟ್ ಯು ಕ್ಯಾನ್. ಇಫ್ ಯು ಕನ್ಫ್ಯೂಸ್ಡ್ ನಂಗೆ ಎರಡು ಇಷ್ಟ ಇದೆ ಯಾವ್ದು ತೊಗೊಳ್ಳಿ ಅಂದರೆ ಬಿ ಎಮ್ ಎಸ್ ಸಿಲಿ ಎಮ್ ಇ ತೊಗೊಳ್ಳಿ, ಇಟ್ಸ್ ವೆರಿ ಗುಡ್. ಆರ್ ಎಮ್ ಎಸ್ ಆರ್ ಐ ಟಿಯಲ್ಲಿ ಆರ್ಟಿಫಿಷಿಯಲ್ ಕೋರ್ಸ್ ಇಸ್ ಬೆಸ್ಟ್. ಐ ಆಲ್ರೆಡಿ ಆನ್ಸರ್ ದಟ್, Srikanth. And how many number of colleges will be given? Sir, how many number of colleges will be given at a choice entry? So I think I made detailed video on that. So option entry ಬಗ್ಗೆ ಮಾಡಿದ್ದೀನಿ. ಸೊ ಯಾವ ಸ್ಟೇಜಲ್ಲಿ ನಿಮಗೆ ಚಾಯ್ಸಸ್ ಇರುತ್ತೆ ಅಂತ ಪ್ಲೀಸ್ ಡೂ ವಾಚ್ ದಟ್. ಇಸ್ ಇಟ್ ಓಕೆ ಟೇಕ್ ಎ ಕೋರ್ಸ್ ಲೈಕ್ ಮೆಕ್ಯಾನಿಕಲ್ ಇನ್ ಟಾಪ್ ಕಾಲೇಜ್ ಆರ್ ಸಿ ಎಸ್ ಇನ್ ಅದರ್ ಕಾಲೇಜಸ್? ಯಶವಂತ್, ಯು ಕೆನಾಟ್ ಕಂಪೇರ್ ಮೆಕ್ಯಾನಿಕಲ್ ಆ್ಯಂಡ್ ಸಿ ಎಸ್ ಬಿಕಾಸ್ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಕೋರ್ಸ್ ಡಿಯರ್. ಸೊ ನೀನೀಗ ಫಾರ್ ಎಕ್ಸಾಂಪಲ್ ಸಿ ಎಸ್, ನಿಮಗೆ ಸಿ ಎಸ್ ಇಂಟ್ರೆಸ್ಟ್ ಇದೆ ಯಾವುದೇ ಕಾಲೇಜ್ ತಗೋ. ಮೆಕ್ಯಾನಿಕಲ್ ಒಂದು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನಿಮಗೆ ಟಾಪ್ ಕಾಲೇಜ್ ತಗೋ. ಸೊ ಬೋತ್ ಆರ್ ಡಿಫ್ರೆಂಟ್. ಪ್ಲೀಸ್ ಡೋಂಟ್ ಪುಟ್ ಎ ಕ್ವೆಶನ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಸಿ ಎಸ್. ಅದೇ ಮೆಕ್ಯಾನಿಕಲಲ್ಲಿ ಸಿ ಎಸ್ ಅಲ್ಲಿ ಇಟ್ಸ್ ನಾಟ್ ಲೈಕ್ ದಟ್. ಸೊ ಅಂದರೆ ನೀವು ನಾಟ್ ಡಿಸೈಡೆಡ್. ನಿಮಗೆ ಯಶವಂತ್, ಇಫ್ ಯು ಡೋಂಟ್ ನೋ, ಓಕೆ ಯಶವಂತ್, ಇಫ್ ಯು ಆಸ್ಕಿಂಗ್ ಮೀ, ಸರ್ ಇಲ್ಲ ಸರ್ ನನಗೆ ನೀವು ಯಾವುದೋ ಒಂದೇ ಹೇಳಿ ನಾನು ತೊಗೊಳ್ತೀನಿ ಅಂದರೆ, ಸೊ ಜಾಬ್ ಪರ್ಸ್ಪೆಕ್ಟಿವಲ್ಲಿ ಅಲ್ಲಿ ಡೆಫಿನೆಟ್ಲಿ ಸರ್ ಸಿ ಎಸ್ ಇನ್ ಎನಿ ಕಾಲೇಜ್. ಬಿಕಾಸ್ ನಿಮಗೆ ಆಸ್ ಸೂನ್ ಆಸ್ ಗ್ರಾಜುಯೇಟ್ ವಿಲ್ ಗೆಟ್ ಲಾಟ್ ಆಫ್ ಕಾಲೇಜಸ್, ಲಾಟ್ ಆಫ್ ನಿಮಗೆ ಆಪರ್ಚುನಿಟೀಸ್ ಇರುತ್ತೆ, ಸ್ಪೆಷಲಿ ಬ್ಯಾಂಗ್ಳೂರು. ನಾವು ಬಿಕಾಸ್ ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ. ಆ್ಯಂಡ್ ಮೆಕ್ಯಾನಿಕಲಲ್ಲಿ ಸ್ವಲ್ಪ ನೀವು ಸ್ಟ್ರಗ್ಲಿಂಗ್ ಮಾಡೋಕ್ಕಾಗುತ್ತೆ. ಸೊ ಅದರಿಂದ ಇಫ್ ಯು ಕನ್ಫ್ಯೂಸ್ಡ್ ವಾಟ್ ಟು ಟೇಕ್ ಸಿ ಎಸ್ ಇನ್ ಎನಿ ಕಾಲೇಜ್. ಆ್ಯಂಡ್ ಇಲ್ಲ ನನಗೆ ಮೆಕ್ಯಾನಿಕಲ್ ತುಂಬ ಇಷ್ಟ ಆದರೆ ಟೇಕ್ ಮೆಕ್ಯಾನಿಕಲ್ ಇನ್ ಟಾಪ್ ಕಾಲೇಜ್. ಬಟ್ ಬೋತ್ ಹ್ಯಾವ್ ಇಟ್ ದರ್ ಈಕ್ವಲ್ ಥಿಂಗ್ಸ್. ಪ್ಲೀಸ್ ಡೋಂಟ್ ಸೇ ಇನ್ ದಟ್. ಸೊ ಡೆಫಿನೆಟ್ಲಿ ನಿಮ್ಗೆ ಯಾವ್ದು ಫಸ್ಟ್ ಇಂಟ್ರೆಸ್ಟ್ ನೋಡು, ಅದಾದಮೇಲೆ ನೀವು ತಗೊಳ್ಳಿ. ಜಾಬ್ ಅಂದರೆ ಸಿ ಎಸ್ ತೊಗೊಳ್ಳಿ. ಸೊ ಈ ಜಾಬ್ ಆಬ್ವಿಯಸ್ಲಿ ಯಾವುದಾದ್ರು ಒಂದು ಸಿಕ್ಕೇ ಸಿಗುತ್ತೆ. ಮೆಕ್ಯಾನಿಕಲ್ ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಮುಂದೆ ಸ್ಕೋಪ್ ಇದೆಯಾ? ಡೆಫಿನೆಟ್ಲಿ, ಯಾಕೆ ಇರಲ್ಲ? ಕಾರ್ಸ್ ನಿಂತು ಹೋಗ್ತಾ ಇದೆಯಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗಿಂದ ಇಂಜಿನಿಯರಿಂಗ್ ಸ್ಕೋಪ್ ಇದೆಯಾ ಅನ್ನೋದು ಬೆಟರು. ಡೆಫಿನೆಟ್ಲಿ ಇಂಜಿನಿಯರಿಂಗ್ ಸ್ಕೋಪ್ ಇದೆ. ಯಾಕೆಂದರೆ ಯು ಇಮ್ಯಾಜಿನ್, ಇವತ್ತು ಥಿಂಗ್ಸ್ ಆರ್ ಬಿಕಮ್ ವೆರಿ ವೆರಿ ಕಾಂಪ್ಲಿಕೇಟೆಡ್. ಇವತ್ತು ಹೈಪರ್ ಲೂಪ್ ಅನ್ನೋದು ಒಂದು ಟೆಕ್ನಾಲಜಿ ಬರ್ತಾ ಇದೆ. ಸೊ ಹೈಪರ್ ಲೂಪ್ ಟೆಕ್ನಾಲಜಿ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಬೇಸ್ಡ್ ಆನ್ ಕಂಪ್ಯೂಟರ್ ಇಂಜಿನಿಯರ್ಸ್. ಅಲ್ಲಿ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅಲ್ಲಿ ಮೆಕ್ಯಾನಿಕಲ್ ಇದ್ದಾರೆ, ಅಲ್ಲಿ ಎಲೆಕ್ಟ್ರಿಕಲ್ ಇದ್ದಾರೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ ಆ್ಯಕ್ಚುಲಿ. ಸೊ ಅಂದರೆ ಏನು, ಒಂದು ಹೈಪರ್ ಲೂಪ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ಸೊ ಯು ನೀಡ್ ಸ್ಟ್ರಕ್ಚರ್ಸ್ ವಿಚ್ ವಿಲ್ ಟೇಕನ್ ಬೈ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್. ಅದು ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್, ಮೆಕ್ಯಾನಿಕಲ್ ಸ್ಟ್ರೆಂತು ಎಲ್ಲ ಚೆಕ್ ಮಾಡ್ಕೊತಾರೆ. ಅದ್ರಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಎಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ನೋಡ್ಕೊತಾರೆ. ಡೇಟಾ ಪ್ರೋಗ್ರಾಮಿಂಗ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ನೋಡ್ಕೊತಾರೆ. ಸೊ ಅದರಿಂದ ಯು ಕೆನಾಟ್ ಆಸ್ಕ್ ಎ ಕ್ವಶನ್ ಲೈಕ್ ದಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಎಲ್ಲದಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೋಪ್ ತುಂಬ ಇದೆ. ಬಟ್ ಅದೇ ಏನಾಗಿದೆ ಅಂದರೆ ನಂಬರ್ ಆಫ್ ಔಟ್ಕಮ್ಸ್
ಸೊ ಎಷ್ಟು ಜನ ಆಚೆ ಬರ್ತಾ ಇದ್ದಾರೆ, ಕ್ವಾಲಿಟಿ ಅನ್ನೋದು ತುಂಬ ಕಮ್ಮಿ ಆಗಿದೆ, ಅದರಿಂದ ಜಾಬ್ ಸಿಗ್ತಾ ಇಲ್ಲ. ಸೊ ದೇರ್ ಈಸ್ ಡೆಫಿನೆಟ್ಲಿ ಸ್ಕೋಪ್ ಫಾರ್ ದ ಎಂಜಿನಿಯರಿಂಗ್. ಸೊ ಮತ್ತಿನ್ನೇನು, BMSc ME ಕೋರ್ಸ್ಗೆ ಬೆಸ್ಟ್ ಇದೆಯಾ? BMSc ME ಕೋರ್ಸ್ಗೆ ಬೆಸ್ಟ್ ಇದೆಯಾ? ಅಫ್ಕೋರ್ಸ್ BMSc ಇಸ್ ಅ ವೆರಿ ಗುಡ್ ಕಾಲೇಜ್, ಅದರಲ್ಲಿ ME ಕೋರ್ಸ್ ಆಲ್ಸೋ ಇಸ್ ಗುಡ್. ಸೊ ವೆನ್ ದೇ ಗಿವ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ ಫಸ್ಟ್ ರೌಂಡ್, ಐ ಥಿಂಕ್ ಯು ಹ್ಯಾವ್ ಟು ಚೆಕ್ ದ CET ವೆಬ್ಸೈಟ್. Okay, Leela or okay, and Vivek SV. So I got seat in EC and desired college, but I was trying to CS EC ಅಲ್ಲಿ ಹೋಗ್ಲಾ ಇಲ್ಲ, CS ಅಲ್ಲಿ ಬೇರೆ ಕಾಲೇಜ್ ಅಲ್ಲಿ ಹೋಗ್ಲಾ. ಸೊ ಇ ಸಿ ಅಲ್ಲಿ ಕೂತಿದ್ರೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ನನಗೆ EC ಸಿಕ್ಕಿದೆ, ಬಟ್ ಐ ವಾಸ್ ಟ್ರೈಂಗ್ ಫಾರ್ CS. ಸೊ ಓಕೆ, ನಾನು ಹೇಳ್ದಂಗೆ ನೀವು ಒಂದು ವೇಳೆ ನಿಮಗೆ ತುಂಬ CS ಇಂಟ್ರೆಸ್ಟ್ ಇದ್ದರೆ ಆ ಕಾಲೇಜನ್ನ ಸ್ಯಾಕ್ರಿಫೈಸ್ ಮಾಡ್ಕೊ, ಒಂದು 2-3 ಕಾಲೇಜ್ ಮೇಲೆ ಕೆಳಗಡೆ ಹೋದ್ರೆ ಪರವಾಗಿಲ್ಲ, ಬಟ್ ಪ್ಲೀಸ್ ಗೋ ಹೆಡ್ ವಿತ್ ದ CS, ಬಿಕಾಸ್ ಯು ಆರ್ ಸೇಯಿಂಗ್ ದಟ್ ಐ ವಾಸ್ ಟ್ರೈಂಗ್ ಫಾರ್ CS ಬಟ್ ಐ ಗಾಟ್ EC ಅಂತ. ಸೊ ಯಾಕಂದರೆ ನೀವು EC ಅಲ್ಲಿ ಅಫ್ಕೋರ್ಸ್ ECನೂ ಸ್ವಲ್ಪ CS ಸ್ವಲ್ಪ ರಿಲೇಟೆಡ್ ಇರುತ್ತೆ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ CS ಫಾರ್ ಶ್ಯೂರ್. ಓಕೆ, ಸೊ ಈ CS ಆದಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ನೀವು EC ಕೊಟ್ಟು ಪೀಪಲ್ ಯೂಸ್ ಟು ಪ್ರಿಫರ್. ಜಾಬ್ ಪ್ಲೇಸ್ಮೆಂಟ್ಸಲ್ಲೂ ECಗೆ ಸೆಕೆಂಡ್ ಪ್ರಿಫರೆನ್ಸ್ ಇರುತ್ತೆ ಯೂಶಲಿ. So please do check. Some companies which comes for computer science, sometimes they won't take EC. Most of the companies will allow EC also, but purely sometimes CS se allow ಮಾಡ್ತಾರೆ. ಅದರಿಂದ please, if you like CS, go with CS. If you get average college in CSC, what are the skills or knowledge should we have to get jobs in top companies in the high salary packages? Please give to answer to all my questions. I trust you so much. Okay, thank you. If you get an average college for CSC, okay, ನಾನು ಹೇಳಿದೆ ನಿಮಗೆ, ನೀವು ಸರ್ಟಿಫಿಕೇಷನ್ ಮಾಡ್ಕೊಬೇಕು ತುಂಬ. ಸೊ ಯಾವ CSC ಅಂದರೆ ನಿಮ್ಗೆ ಒಂದು ಲ್ಯಾಪ್ಟಾಪ್ ಇದೆ, ನೀವೆಲ್ಲ ಸರ್ಟಿಫಿಕೇಷನ್ ಮಾಡ್ಕೊಬೋದು. ವಿ ಶುಡ್ ಹ್ಯಾವ್ ಇಟ್ ಟಾಪ್ ಕಂಪ್ನೀಸಲ್ಲಿ. ಓಕೆ, ಯೂಶಲಿ ಪ್ರಾಬ್ಲಮ್ ಏನಂದರೆ ಆವ್ರೇಜ್ ಕಾಲೇಜಲ್ಲಿ ಟಾಪ್ ಕಂಪ್ನೀಸ್ ಬರೋದೇ ಇಲ್ಲ. ಸೊ ನಿಮಗೆ ಕಾಲೇಜ್ ಪಾಯಿಂಟ್ ಆಫ್ ವ್ಯೂಲ್ಲಿ ನಿಮಗೆ ಸಿಗೋದು ತುಂಬ ಕಷ್ಟ ಇರುತ್ತೆ. ಸೊ ನೀವು ಆಚೆ ಬಂದುಬಿಟ್ಟು ಯು ಮೇ ಹ್ಯಾವ್ ಟು ನೀವು ಒಂದೇ ಸರಿ ಟಾಪ್ ಕಂಪ್ನಿಯಲ್ಲಿ ಟಾಪ್ ಪೊಸಿಷನ್ಗೆ ಹೋಗೋಕ್ಕಾಗಲ್ಲ. ಈವನ್ ದ ಪೀಪಲ್ ಹೂ ಆರ್ ರೈಟ್ ನೌ ಇನ್ ದ ಟಾಪ್ ಕಂಪನೀಸ್, ಅವ್ರು ಯಾವುದೋ ಒಂದು ಸಣ್ಣ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಮತ್ತೆ ಅದ್ರಲ್ಲಿ ಸ್ವಿಚ್ ಆಗಿ ಅವರು ಆ ಟಾಪ್ ಪೊಸಿಷನ್ಗೆ ಹೋಗಿದ್ದಾರೆ. ಸೊ ಇಟ್ಸ್ ನಾಟ್ ಲೈಕ್ ದ ಡೈರೆಕ್ಟಾಗಿ ನಾವು ಟಾಪ್ ಕಂಪ್ನಿ ಹೋಗ್ತೀವಿ ಅಂತಲ್ಲ. ಸೊ ಬಟ್ ಬಟ್ ನಾಲೆಜ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಡೂ ಲಾಟ್ ಆಫ್ ಇಫ್ ಯು ಆಫ್ ಮೈ ಆವ್ರೇಜ್ ಕಾಲೇಜ್, ಡೂ ಲಾಟ್ ಆಫ್ ಸರ್ಟಿಫಿಕೇಶನ್ ಫ್ರಮ್ ಔಟ್ಸೈಡ್ ಪೀಪಲ್ ಆ್ಯಂಡ್ ದೆನ್ ಗೆಟ್ ಇಟ್ ಸರ್ಟಿಫೈಡ್. ಯಾವುದೋ ಒಂದು ಕಂಪ್ನಿ ಜಾಯ್ನ್ ಆಗಿ ಫಸ್ಟು, ಅದಾದಮೇಲೆ ಸ್ಲೋ ಆಗಿ ಯು ಕ್ಯಾನ್ ಡೂ ದ ಪ್ರೋಗ್ರೆಸ್ ಟು ದ ಟಾಪ್ ಕಂಪನೀಸ್. ಸೊ ಐ ಹೋಪ್ ಯು ಗಾಟ್ ಆನ್ಸರ್, ಚಂದ್ರಶೇಖರ್. ಸ್ಕಿಲ್ಸ್ ನಾಲೆಜ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ನಿಮಗೆ. ನನ್ನ ಇಂಜಿನಿಯರಿಂಗ್ ಚಾನಲ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸರ್ CSC ಮತ್ತು ISC, ಎನಿ ಡಿಫ್ರೆನ್ಸ್ ಇನ್ ಸ್ಯಾಲರಿ ಪ್ಯಾಕೇಜ್ ಆರ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್? ಐ ಆಲ್ರೆಡಿ ಆನ್ಸರ್ಡ್ ದ್ಯಾಟ್ ಫಸ್ಟೇ ಹೇಳಿ ನಿಮಗೆ. ಆ್ಯಂಡ್ ಆಫ್ಟರ್ ಕ್ಯಾಶುವಲ್ ಸೀಟ್ ಅಲಾಟ್ಮೆಂಟ್ ಫರ್ದರ್ ಪ್ರೊಸೆಸ್ ವಿಚ್ ಐ ವಾಂಟ್ ಟು ಗೋ ಟು ಮೆಕ್ಯಾನಿಕಲ್ ಕಾಲೇಜ್ ಸಿಕ್ತು ಪ್ರೊಸೆಸ್ ಆರ್ತು ಅನ್ನ ಪ್ಲೀಸ್ ಚಲಾಯ್. ಐ ಥಿಂಕ್ ಯು ಆರ್ ಆಸ್ಕಿಂಗ್ ಮಿ ಅಬೌಟ್ ಓಕೆ, ಚಾಲನೆ ಯಾವುದು ಜನರೇಟ್ ಮಾಡೋಕ್ಕಂತಲ್ವಾ. ಸೊ ಬೇಸಿಕಲಿ ಫರ್ದರ್ ಪ್ರೊಸೆಸ್ ಇನ್ ವಿಚ್ ಐ ವಾಂಟ್ ಟು ಗಾಟ್ ಟು ಮೆಕ್ಯಾನಿಕಲ್ ಕಾಲೇಜ್ ಸಿಕ್ತು. ಓಕೆ, 5 years ಆ್ಯಕ್ಚುಲಿ. ಸೊ ನಿಮಗೆ ಯಾವುದೋ ಇಫ್ ಯು ಗಾಟ್ ಎ ಮೆಕ್ಯಾನಿಕಲ್ ಕಾಲೇಜ್ ಸಿಕ್ಕಿದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಕ್ಕಿದೆ ನಿಮಗೆ, ಇಫ್ ಯು ಲೈಕ್ ದಟ್ ಪ್ಲೀಸ್ ಗೋ ಟು ದ ಕಾಲೇಜ್ ಆ್ಯಂಡ್ ಡೂ ದ ಪ್ರೊಸೆಸ್ ಫಾರ್ದರ್. ಸೊ ಅದು ಒಂದು. ಆ್ಯಂಡ್ ಸರ್ ಐ ಗಾಟ್ ಎ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಆಫ್ ಟೆಕ್ನಾಲಜಿ ESC ನನ್ನ ಕಾಲೇಜಾ, ನಾನು BIT ಇಂಜಿನಿಯರಿಂಗ್ ಮಾಡಲ್ಲ. ಓಕೆ, ಫಸ್ಟ್ ನಾನು CS ತೊಗೊಂಡೆ, ಅದು ಶಿಫ್ಟ್ ಮಾಡಿದೆ. ಸರ್ ಐ ಗಾಟ್ ಎ BIT ESC in mock allotment. How colleges for this course, sir? So BIT is computer science is good. Computer science good. ESC also ಚೆನ್ನಾಗಿದೆ and placement ಕೂಡ ಚೆನ್ನಾಗಿದೆ BIT ಅಲ್ಲಿ. It's not that bad. And they say that they are the first people to start computer science in Karnataka, but I'm not really sure about that. There's no mention of that anywhere. So but yes, placement point of view ತುಂಬ ಚೆನ್ನಾಗಿದೆ. In fact, Vijay ನಾನು ಡಿಸ್ಕಸ್ ಮಾಡಿದ್ರೆ he is from BIT only. So right now he is a software engineering in Amazon. ಸೊ ತುಂಬ ಕಮ್ಮಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೊಂದು. ಸೊ ನೀವು ಆ ಡಿಫ್ರೆನ್ಸ್ ಕೋಪ್ ಅಪ್ ಮಾಡಿದ್ರೆ ಯು ಕ್ಯಾನ್ ರಿಯಲಿ ಗೆಟ್ ಗಿರೀಶ್ ಭಾರದ್ವಾಜ್. ಓಕೆ, and how is Hatria Institute of Technology CSC or ESC? I got in a mock allotment. Okay, so Hatria Institute of Technology, yes, it is not medium also. It's a little bit a medium college, but definitely with the good skills you can definitely go ahead with that. And how is Hatria Institute of Technology for CSC? See, ನಿಮ್ಮ ರ್ಯಾಂಕ್ ತಕ್ಕಂಗೆ ಯು ಗಾಟ್ ದ ಕಾಲೇಜ್. ಸೊ ಇಫ್ ಯು ಟ್ರೈ ಇನ್ ಸೆಕೆಂಡ್ ರೌಂಡ್ ಅಥವಾ ಅದರ್ ರೌಂಡ್ ಯು ಕ್ಯಾನ್ ಗೆಟ್ ಇಟ್ ಬೆಟರ್ ಕಾಲೇಜ್ ತಗೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಫೈನ್. ನಾನು ಹೇಳ್ದಂಗೆ CSCಗೆ ಒಂದು ಲ್ಯಾಪ್ಟಾಪ್ ಇದ್ದರೆ ನೀವು ಇಂಜಿನಿಯರಿಂಗ್ ಮುಗಿಸ್ಬೋದು ಆ್ಯಕ್ಚುಲಿ. PS ರಿಂಗ್ ರೋಡ್ EEE ಓದ್ಸೋದು RVC ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಓಕೆ, ರಿಂಗ್ ರೋಡ್ RVC ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಸೊ EEE ಇವಾಗ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಲಿಟಲ್ ಡಿಫ್ರೆಂಟ್. ಈಗ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಸಮಥಿಂಗ್ ರಿಲೇಟೆಡ್ ಟು ಮೆಕ್ಯಾನಿಕಲ್. ಸೊ ನೀವು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ತೊಗೊಂಡ್ಬಂದು ಮೆಕ್ಯಾನಿಕಲ್ ತೊಗೊಂಡು ಬೆಟರ್. ಸೊ ವೈ ಡು ಯು ಟೇಕ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ RVC? ಸೊ ಟಾಪ್ ಕಾಲೇಜ್ ಬೇಡ.
ಆ್ಯಂಡ್ ಟ್ರಿಪಲ್ ಇ ಅನ್ನೋದು ನೀವು ಎರಡು ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಪಿ ಎಸ್ ರಿಂಗ್ ರೋಡ್ ಟ್ರಿಪಲ್ ಇಸ್ ಬೆಟರ್ ದನ್ ಆರ್ ವಿ ಸಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಅಗೇನ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಕೂಡ ಬರುತ್ತೆ. ದಿಸ್ ಇಸ್ ದಯಾಮಯ ಕೆ ಅವರು ಆನ್ಸರ್ ಮಾಡಿದ್ದಾರೆ, ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ಆರ್ ವಿ ಸಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಮೆಕ್ಯಾನಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದಿರುತ್ತೆ ಆ್ಯಕ್ಚುಲಿ, ಟ್ರಿಪಲ್ ಇ ಎಲೆಕ್ಟ್ರಿಕಲ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ಪಿ ಎಸ್ ಆಲ್ಸೋ ಇಸ್ ಗುಡ್ ಕಾಲೇಜ್, ಪ್ಲೀಸ್ ಗೋ ವಿತ್ ಪಿ ಎಸ್ ಟ್ರಿಪಲ್ ಇ ಇಫ್ ಯು ಆರ್ ಲೈಕಿಂಗ್ ಇಟ್. Prajwal, which is the best aerospace triple E? You cannot compare both the branches here because aerospace is different, triple E is different, so EC is different. And the best ಅಂತ ಹೇಳಿದ್ರೆ ಆಸ್ ಪರ್ ಇಂಡಿಯಾದಲ್ಲಿ ನಾವು ಇಂಡಿಯಾದಲ್ಲಿ ಚೆಕ್ ಮಾಡಿದ್ರೆ ಪ್ಲೇಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂ EC ಚೆನ್ನಾಗಿದೆ. ಏರೋಸ್ಪೇಸ್ ನೀವು ಆಚೆಗಡೆಲ್ಲ ಹೋದ್ರೆ ತುಂಬ ಚೆನ್ನಾಗಿ, ಏರೋಸ್ಪೇಸ್ ಸ್ವಲ್ಪ ಆಪರ್ಚುನಿಟೀಸ್ ಕಮ್ಮಿ ಇದೆ, ಬಟ್ ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ಡಿಪೆಂಡ್ಸ್ ಆನ್ ಅಗೇನ್ ಇಂಟ್ರೆಸ್ಟ್. ಸೊ ಜಾಬ್ ಪಾಯಿಂಟ್ ಆಫ್ ವ್ಯೂ EC ಅಲ್ಲಿ ತುಂಬ ಜಾಬ್ಸ್ ಇದೆ ಆಸ್ ಆಫ್ ನೌ ಇನ್ ಇಂಡಿಯಾ. Jafar, bro, I want more information about electrical and electronics engineering, triple you mean, and mechanical engineering, because everyone says these branches are dead, but I think these two are only branches we apply in our daily life, but will it be future in India? Okay, let me tell you. ನೋಡಿ, ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಡೆಡ್ ಅಂತ ಆಗಿಲ್ಲ. ಬೇಸಿಕಲಿ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಐ ಗಾಟ್ ಅ ಸೀಟ್ ಇನ್ USC ಮೆಕ್ಯಾನಿಕಲ್, ಬಟ್ ನೋ ಹ್ಯಾವ್ ಚೇಂಜ್ ದ ಪ್ರಿಫರೆನ್ಸ್. ಓಕೆ, ಸೊ ತುಂಬ ಜನ ಹೇಳ್ತಾರೆ ಈಗ ಮೆಕ್ಯಾನಿಕಲ್ ಡೆಡ್ ಅಂತ. ನೋಡಿ, ಇನ್ನೊಂದು ಅದೇ ಆಲ್ಸೋ ಪೀಪಲ್ ಸೇ ದಟ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ದಿಸ್ ಆರ್ ಸಮ್ ಕೈಂಡ್ ಎವರ್ ಗ್ರೀನ್ ಬ್ರಾಂಚಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಏನಂದರೆ ಆ್ಯಕ್ಚುಲಿ ಇದರಲ್ಲಿ ಸೊ ಈ ಬ್ರಾಂಚಸಲ್ಲಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡ್ರೆ ಇಟ್ಸ್ ನಾಟ್ ಲೈಕ್ ಡೆಡ್ ಅಂತಲ್ಲ. ಬೇಸಿಕಲಿ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಟುಡೇ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ನೋ ಈವನ್ ಸಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಈವನ್ ದ ಕೋಡಿಂಗ್, ಸಮ್ ಪಾಯಿಂಟ್ ಆಫ್ ಕೋಡಿಂಗ್ ಆಲ್ಸೋ. ಅಂದರೆ ಈ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈಗ ಮೆಕ್ಯಾನಿಕಲ್ ಯು ಕ್ಯಾನ್ ಸಿ ಟೆಕ್ನಾಲಜಿ ಇಸ್ ಎವಾಲ್ವ್ ಲೈಕ್ ಎನಿಥಿಂಗ್. ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕೂಡ ನೀವು ತೊಗೊಂಡ್ರೆ ಇಫ್ ಏಬಲ್ ಟು ಯೂಸ್ ಅಪ್ಲಿಕೇಶನ್ ಆಫ್ AI ಮತ್ತು ML ಹೇಳ್ತಾ ಇದ್ದಲ್ವಾ, ಅದನ್ನೆಲ್ಲ ಕಲೀಲೇಬೇಕಾಗುತ್ತೆ ನೀವು, ಬಿಕಾಸ್ ದಟ್ ಈಸ್ ದ ಫ್ಯೂಚರ್. ಇಟ್ಸ್ ನಾಟ್ ಲೈಕ್ ದಟ್, ಇಟ್ ಈಸ್ ರೀಡಿಫೈನ್ಡ್. ದ ಮೆಕ್ಯಾನಿಕಲ್ ಇಂಜಿನಿಯರ್ ಅದು ಬೇಸಿಕ್ಸ್, ಫಸ್ಟು ನೀವು ಬೇಸಿಕ್ಸ್ ಕಲ್ತ್ಕೊಬೇಕು. ಅದಾದಮೇಲೆ ಅದು ಆ್ಯಡ್ ಆನ್ ದಟ್ ಯು ಕ್ಯಾನ್ ಆಲ್ವೇಸ್ think about doing extra courses and all. So in case if electrical is dead, then think about power distribution. ಯಾರು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ? ಒಂದು ಬುರ್ಜ್ ಖಲೀಫಾ ಒಂದು ಬಿಲ್ಡಿಂಗ್ ತೊಗೊಳ್ಳಿ, ಅದಕ್ಕೆ ಅಷ್ಟೊಂದು ಎಲೆಕ್ಟ್ರಿಕಲ್ ಪವರ್ಸ್ ಯಾರು ಮಾಡ್ತಾರೆ? ಅದಕ್ಕೆ ಮೈಕ್ರೋ ಕಂಟ್ರೋಲರ್ಸ್ ಇರುತ್ತೆ, ಅದನ್ನ ಯಾರು ಪ್ರೋಗ್ರಾಮ್ ಮಾಡ್ತಾರೆ? ಸೊ ಇಟ್ ಇಸ್ ನಾಟ್ ದಟ್, ಇಟ್ ಇಸ್ ಮೆಕ್ಯಾನಿಕಲ್ ಕಂಪೋನೆಂಟ್ಸು, ಈ ಲಿಫ್ಟು, ಕ್ರೇನ್ಸು ಎಲ್ಲಿಂದ ಮಾಡ್ತಾರೆ, ಯಾರು ಮಾಡ್ತಾರೆ? ಸೊ ಇಟ್ಸ್ ಯು ಕೆನಾಟ್ ಟೆಲ್ ದ ಇಂಜಿನ್ ದಟ್ ಈಸ್ ಡೆಡ್ ಅಂತಲ್ಲ, ಇಟ್ ಇಸ್ ನಾಟ್ ಲೈಕ್ ದಟ್. ಬಟ್ ಓನ್ಲಿ ಥಿಂಗ್ ಇಸ್ ಇಟ್ ಡಿಪೆಂಡ್ಸ್ ಆನ್ USC ಮೆಕ್ಯಾನಿಕಲ್ ಇಸ್ ಗುಡ್. ಓಕೆ, Tabriz talks. I heard we can do job in any field of engineering regardless of your degree. Okay, I'm interested in doing coding but also in electronics, but I don't know how much about the facilities in EC in Bangalore colleges. So ಈಗ yes, what you said is correct, because so ತುಂಬ ಜನ ಯಾವುದೋ ಡಿಗ್ರಿ ಯಾವುದೋ ಇಂಜಿನಿಯರಿಂಗ್ ಮಾಡಿ ಬಟ್ ಸ್ಟಿಲ್ ದೇ ವರ್ಕ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಬಟ್ ಆ ಫೀಲ್ಡ್ಸ್ ವರ್ಕ್ ಮಾಡೋದು ಏನಾಗುತ್ತೆ ಅಂದರೆ ದೇ ವಿಲ್ ಸ್ಟಾರ್ಟ್ ಲರ್ನಿಂಗ್ ವಾಟ್ ಇಸ್ ರಿಕ್ವೈರ್ಡ್ ಅಟ್ ಫೀಲ್ಡ್. ಸೊ ಅಂದರೆ ಕಂಪ್ನಿಗೆ ಹೋಗ್ತೀನಿ ಅನ್ಕೊಳ್ಳಿ, ಕೆಲವೊಂದ್ಸತಿ ಕಂಪ್ನಿಗೆ ಹೋದಾಗ ಏನಾಗುತ್ತೆ ಅಂದರೆ ಯು ಮೇ ಹ್ಯಾವ್ ಟು ಲರ್ನ್ some skill which is of different field, so you may excel in the particular field. And yes, you can I heard we can do job in any field of engineering regardless of degree. Yeah, that is true, but you cannot really completely different. ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀನು ಕಂಪ್ಲೀಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಿಮ್ಗೆ ಸಡನ್ನಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡೋಕ್ಕಂದ್ರೆ ಸೊ ಯು ಹ್ಯಾವ್ ಟು ವರ್ಕ್ ಲಾಟ್ ಫಾರ್ ದಟ್. ಸೊ ಯು ಕ್ಯಾನ್ ಡೂ ಎನಿ ಪಾಯಿಂಟ್ ಆಫ್ ಟೈಮ್. ನಾವು ಯಾವ ಇಂಜಿನಿಯರಿಂಗ್ ಬೇಕಾದರೂ ಯಾವ ಟೈಮಲ್ಲಿ ಒಂದು ಮಾಡ್ಬೋದು. ಸೊ ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಯು ಡೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಾರ್ 4 years ದೆನ್ ಸ್ಟಾರ್ಟ್ ಡೂಯಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಂಗಂತಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೆ ಮತ್ತೆ 4 ವರ್ಷ 2 ವರ್ಷ ಟೈಮ್ ಹಾಕಿದ್ರೆ ದೆನ್ ಯು ಕ್ಯಾನ್ ಡೂ ಇಟ್. ಸೊ ಬಸ್ ಫೆಸಿಲಿಟೀಸ್ ಎಸ್, ಬ್ಯಾಂಗ್ಳೂರ್ ಕಾಲೇಜ್ ಆರ್ ನಾಟ್ ಗುಡ್, ಸೊ ನಾಟ್ ದ್ಯಾಟ್ ಗ್ರೇಟ್, ಬಟ್ ಎಲೆಕ್ಟ್ರಾನಿಕ್ಸ್ ಅಷ್ಟೊಂದು ಏನು ಬೇಕಾಗಿಲ್ಲ ಫೆಸಿಲಿಟೀಸ್. ಸೊ ಇಟ್ಸ್ ನಾಟ್ ಲೈಕ್ ಮೆಕ್ಯಾನಿಕಲ್ ಆರ್ ಮೆಕ್ಯಾನಿಕಲ್ಗೆ ಎಲೆಕ್ಟ್ರಿಕಲ್ಸ್ ಬೇಕಷ್ಟು ದೊಡ್ಡ ಲ್ಯಾಬ್ಸ್ ಬೇಕಾಗಿಲ್ಲ ಅದಕ್ಕೆ. ಸೊ ಯು ಕ್ಯಾನ್ ಗೋ ಹ್ಯಾಡ್. CM Bhargava, I got New Horizon CSE when compared to SMVIT, SRMVIT, ECE. The New Horizon CSE, which is best in terms of placement by the way, how is ECE in New Horizon College? Okay, so CSE ಹೇಳ್ದಂಗೆ ನಿಮಗೆ, ಸೊ I'm saying that same thing from you, that the colleges I don't define like different. Of course MVIT is far better than New Horizon. ನಿಮಗೆ MVIT CSE ತಗೊಳ್ಳಿ, CSE ಸಿಕ್ಕಿದ್ರೆ ತಗೋ CSE ಅಲ್ಲಿ. ಇಲ್ಲ ಅಂದರೆ if you want only CSE then go with New Horizon also, there is no issue in that. Okay, and how is MS Engineering College in Bangalore? MS Engineering College, I think I've heard this, it's a very far place there. What I've heard is teaching is not that great in MS Engineering College, and that's what I've got a review. In fact ತುಂಬ low rank ಇದೆ people take MS Engineering College. That's a Prajwal MS. And ana computer science engineering ಓದುವಾಗ along with that can we do any other online? Yes, definitely. IITs ಅಲ್ಲಿ ನಾನೇ ಹೇಳಿದೆ ನಿಮಗೆ ತುಂಬ ಸರ್ಟಿಫಿಕೇಟ್ಸ್ NPTEL ಸರ್ಟಿಫಿಕೇಟ್ ಬರುತ್ತೆ ಅಂದ್ಬಿಟ್ಟು ಅಭಿಲಾಷ್.
So a lot of certificates you can do. So in fact, you should do it also. That will boost your placement chances. So do CS and IS have same place scope in placements? I have discussed already about that. So tell us about the what. How should we maintain good CGPA in all the semesters? Tell us how to study some information about the subjects. Yes, definitely. It is something related to engineering. I'll keep Aditya. I'll be uploading about all these things in my coming videos. ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಇಟ್ಸ್ ಸಮಥಿಂಗ್ ವೇರ್ ನಾನು ನಿಮಗೆ ಬಿಗಿನಿಂಗ್ ಹೇಳಿದ್ನಲ್ಲ ನೋಟ್ಸ್ ಯಾವ ರೀತಿ ಮಾಡಬೇಕಂತ. ಇಟ್ಸ್ ಸಮಥಿಂಗ್ ದಟ್ ಯು ಟು ಮೇಕ್ ನೋಟ್ಸ್ ಆ್ಯಂಡ್ ಯು ಟು ಕೀಪ್ ಸ್ಟಾರ್ಟಿಂಗಿಂದ ನೀವು ಬೇರೆ ಐ ಮೀನ್ ಕ್ಯಾನ್ ಸ್ಟಾರ್ಟ್ ವಾಚಿಂಗ್ ದಿಸ್ NPTEL videos and YouTube videos and all to get civil engineering scopes in India. Definitely huge amount of scopes are there. ಅದ್ರ ಬಗ್ಗೆ ದಯಾನಂದ VK, ಸೊ ಅದ್ರ ಬಗ್ಗೆ ಒಂದು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ. ಇನ್ಫ್ಯಾಕ್ಟ್ ನನಗೆ ತುಂಬ ನಾಲೆಜ್ ಇದೆ ಆ್ಯಕ್ಚುಲಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ಹೈಯೆಸ್ಟ್ ನಂಬರ್ ಆಫ್ IES ಜಾಬ್ಸ್. ನಿಮ್ಗೆ IES ಗೊತ್ತಿರುತ್ತೆ ಅನ್ಸುತ್ತೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ. ಸೊ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಜಾಬ್ಸ್ ಇನ್ ದಟ್. ದೇ ಆರ್ ಆಲ್ಮೋಸ್ಟ್ ಹಂಡ್ರೆಡ್ಸ್ ಆಫ್ ಕೋರ್ಸಸ್ ಆನ್ಲೈನ್ ವಿಚ್ ಶುಡ್ ಬಿ ಆ್ಯಕ್ಚುಲಿ. ಸೊ ನಿಮ್ಗೆ ಯಾವ್ದು ಸಹನ, ದೇ ಆರ್ ಆಲ್ಮೋಸ್ಟ್ ಹಂಡ್ರೆಡ್ಸ್ ಆಫ್ ಕೋರ್ಸ್ ಆನ್ಲೈನ್. ವಿಚ್ ಕೋರ್ಸ್ ಶುಡ್ ವಿ ಡೂ ಆ್ಯಕ್ಚುಲಿ? ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವುದು NPTEL ಕೋರ್ಸ್ ಇದೆಯಲ್ಲ ಫ್ರೀ ಕೋರ್ಸಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಯಾವುದಾದ್ರೂ ನೋಡಿ, ನಿಮಗೆ ಯಾವುದಾದ್ರು ಫೇಮಸ್ ಇನ್ಸ್ಟಿಟ್ಯೂಟ್ ಇದ್ದರೆ ಅದಕ್ಕೆ ಫೇಮಸ್, ಇಲ್ಲಾಂದರೆ ರಿವ್ಯೂಸ್ ಚೆಕ್ ಮಾಡಿ ಆನ್ಲೈನಲ್ಲಿ. ಡಿಪೆಂಡಿಂಗ್ ಆನ್ ದಟ್ ಯು ಕ್ಯಾನ್ ಡೂ. ಫಸ್ಟ್ ಆಫ್ ಆಲ್ ಆ ಕೋರ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ಯು ಕ್ಯಾನ್ ಡೂ ಇಟ್ ಇನ್ ದಟ್. ಡಸ್ ಈಸಿ ಹ್ಯಾವ್ ಸ್ಕೋಪ್ ಆಸ್ ಮಚ್ ಎಸ್ ಈಸ್? ಎರಡು ಡಿಫ್ರೆಂಟ್, ವಿ ಕ್ಯಾನ್ ನಾಟ್ ಸೇ ಇಟ್ ಇಸ್ ವಿಚ್ ಇಸ್ ಸ್ಕೋಪ್. ಈಗ ಇವ್ರು ಆಸ್ಕಿಂಗ್ ಮಿ ದಟ್ ಈ ಲ್ಯಾಪ್ ಇದ್ದಿದ್ದಿಲ್ಲ, ಈ ಟ್ಯಾಬ್ ಇದೆಯಲ್ವಾ, ಈ ಟ್ಯಾಬಲ್ಲಿ ಐ ವಿಲ್ ರಿಮೂವ್ ಆಲ್ ದ ಕಂಪೊನೆಂಟ್ಸ್. ಸೊ ಬರೀ ಇದು ಸಾಫ್ಟ್ವೇರ್ ಯೂಸ್ ಇದೆಯಾ ಅಂತ. ಸೊ ಯು ಕೆನಾಟ್ ಕಂಪೇರ್. ಇಟ್ಸ್ ಲೈಕ್ ಬೋತ್ ಆರ್ ಡಿಫ್ರೆಂಟ್. I've opted for computer science and information science as well. So is that fine, sir? Because my sole motive is to study computer science. Yes, definitely. So computer science, information science, ಎರಡರಲ್ಲಿ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಆಲ್ವೇಸ್ ಗೋ ಟು ದ ಫಸ್ಟ್ ಆಪ್ಷನ್. ಅಂದರೆ ನಿಮಗೆ ಟಾಪ್ ಕಾಲೇಜಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ತಗೊಳ್ಳಿ, ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ. ಎರಡು ಆಲ್ಮೋಸ್ಟ್ ಸೇಮ್, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಐ ಆಲ್ರೆಡಿ ಟೋಲ್ಡ್ ವೈ ಇಟ್ ಇಸ್ ಡಿಫ್ರೆನ್ಸ್ ಆಲ್ಸೋ. ಸೊ I didn't do my option entry. Well, I had to put only 4 colleges, so will there be any other chance of option entry first or second? I think you have Mayur, you have a chance to change it, right? Because after first one also you have options to change it. And can someone tell us about SJC Mysore code? I think I don't know. It's something, it's not about code. And please, is this a question to me or someone? The one which is top, please, I kept in the 5th priority instead of B, which I got 5, 3, 6. That's a Chandan CM. So okay, I think it's the question is not to me. I guess it is. Can I just check the code actually? I'm getting PES University Electronic City Campus CS branch, studies oriented, how it is, and then what about scope of aerospace engineering, RVC and BMSC, which is a better option? Please don't compare CS with aerospace engineering because both are different. And CS is something we study about computer science, aerospace more about aero modeling and all those things. But at the same time, yes, you have some computer application there also. And if you are interested in Mohammed, if you are interested in CS, please go ahead with any college. And if you want only a top college, if you're not bothered about what is the course and all, so you can take aerospace and RVC, but I don't suggest that. Okay, please see the interest. Even if the bottom college, take it. Can you please tell about easy and difficulty gate? Oh, it gate ಬಗ್ಗೆ ಪವನ್, I make a different video. ಸೊ ಯಾವ ರೀತಿ ಸ್ಟ್ರಾಟಜಿ ಮಾಡೋಕ್ಕೆ ನೀವೆಲ್ಲ ಅಂತ ಫಸ್ಟ್ ನೀವು ಕೌನ್ಸಿಲಿಂಗ್ ಮುಗಿಸ್ಬೇಡಿ. ಸೊ ಗೇಟ್ ಬಗ್ಗೆ ಅಂತ ನೀವು ಯೋಚನೆ ಮಾಡಬೇಡಿ. ಸೊ ಐ ವಿಲ್ ಮೇಕ್ ಲಾಟ್ ಆಫ್ ವಿಡಿಯೋಸ್. Is the AI and machine learning branch better than CSE branch in Karnataka? No, definitely not. Okay, CSE branch is always go ahead with CSE. I told a lot about that. And in the first round, I got SJBIT Bangalore CS. How it is for placements? SJBIT is good, and CSLE colleges ಅಲ್ಲಿ ಡೆಫಿನೆಟ್ಲಿ SJBIT ಅಲ್ಲಿ ಬೆಸ್ಟ್ ಪ್ಲೇಸ್ಮೆಂಟ್ CSಗೆ ಇರುತ್ತೆ. ನಾಟ್ ಓನ್ಲಿ SJBIT, in any college, ರಚಿತ್ ಆ್ಯಂಡ್ ಸನತ್ ಆ್ಯಂಡ್ ಸರ್ PS ಸೌತ್ ಕ್ಯಾಂಪಸ್ ಗೈಡ್ ಹೆಂಗಿದೆ? ಮೆಕ್ಯಾನಿಕಲ್ ಕೋರ್ಸ್ ಹೆಂಗಿದೆ ಸರ್? Yeah, mechanical course is good. PS South Campus is good. Just a sister branch of actual PESET. PESET Banshankari is the main course, and mechanical course is ಚೆನ್ನಾಗಿದೆ actual mechanical course. So can go ahead with that, provided you have interest in mechanical. So what are job opportunities offered to private sector and government sector for the civil branch? It should be a big video. So ನಾನೇ ಮಾಡ್ತೀನಿ actually. So if you're interested, there are a lot of highest number of jobs in government and private sectors is for civil. So and then automotive versus automobile engineering scope. Automotive and automobile engineering has scope. Okay, has good scope or not? Automobile engineering, see, in case if you're going for any of these automobile engineering and all, so Nagaraj, I suggest you to take mechanical, then go out with automobile. So you can do specialization. Direct automobile in Koktira, because
ನೀವು ಮೆಕ್ಯಾನಿಕಲ್ ಮಾಡೋಕ್ಕಾದ್ರೆ ನಿಮಗೆ ಯು ನೆವರ್ ನೋ, ಯು ಮೇ ಡೆವಲಪ್ ಇಂಟ್ರೆಸ್ಟ್ ಟುವರ್ಡ್ಸ್ ರೋಬೋಟಿಕ್ಸ್ ನಾವು ಇಲ್ಲಿ ಕಲಿಬೋದು. ಯು ಮೇ ಟೇಕ್ ಸಮ್ ಅದರ್ ಥಿಂಗ್. ಸೊ ಅದಾದಮೇಲೆ ನೀವು ಯಾವ್ದು ಬೇಕೋ ತೊಗೊಬೋದು. ಆಟೋಮೊಬೈಲ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಟ್. ಪ್ಲೀಸ್ ಡೂ ಚೆಕ್ ದಟ್. ಬ್ರೋ, ಇಟ್ಸ್ ಬೆಟರ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ MSRT or BMSc or CS in see, Arvind, it is a completely a different question, Arvind. You are comparing a mechanical with CS. So if you're interested in CS, go with any college. But mechanical at MSRT is really definitely good. Okay. But if interested in CS, why do you take mechanical engineering? College now will not be in your ನಿನ್ನ ಕಾಲೇಜ್ ನಾಲ್ಕು ವರ್ಷ ಆದಮೇಲೆ ನಿಮ್ಮ ಕಾಲೇಜ್ ನಿನ್ನ ಜೊತೆ ಇರಲ್ಲ. ನಿನ್ನ ಜೊತೆ ಇರೋದು ಬರೀ ಕೋರ್ಸ್ ಮಾತ್ರ ಮತ್ತು ನಿನ್ನ ನಾಲೆಡ್ಜ್. ಸೊ ಪ್ಲೀಸ್ ಥಿಂಕ್ ಆನ್ ದಟ್ ಆ್ಯಂಡ್ ಟೇಕ್ ಇಟ್. Brother, my son is allotted to Reva University, Bangalore. It's a good college. Please apply. Reva University is a recent one, but it's coming up. They have very good campus, and in fact, I live there nearby. So I've seen the college many couple of times. And CS ಅಲ್ಲಿ ಚೆನ್ನಾಗಿದೆ ಪ್ಲೇಸ್ಮೆಂಟ್, ಪರವಾಗಿಲ್ಲ. ಬಟ್ ಟಾಪ್ ಕಾಲೇಜ್ ಅಂತ ಬರಲ್ಲ ಅದು. ಇಟ್ಸ್ ನಾಟ್ ಟಾಪ್, ಇಟ್ಸ್ ನಾಟ್ ಸಮ್ ಮೀಡಿಯಂ ಕೈಂಡ್ ಆಫ್ ಕಾಲೇಜ್. ಆ್ಯಂಡ್ CS everywhere it's good. So and everywhere and if you are good at coding and all, so definitely you can do it. So that's a Ishwar, I think, sir. I think he must be a senior to me. And Siddharna Patil. And I am interested in mechanical engineering, so I want to take it in a NI. So please guide me. NI is a very good one. Mechanical engineering ಬಗ್ಗೆ ತುಂಬ videos ಮಾಡ್ತೀನಿ ನಾನು. So ಅದ್ರ ಸ್ಕೋಪ್ ಜಾಬ್ಸ್ ಎಲ್ಲ ಬಗ್ಗೆ. So don't worry, go ahead with that if you like it. My KCET rank is 39K and I have not allotted any college in mock. Operate for CSE. I think you're not filled a lot of courses. I think Shivanand Patil. That's the reason why you're not allotted any course. Also looking for cutoffs. I think I won't get any seat in round one also. So also I have been allotted some average college in Comet K. It seems okay for me, but I'm worried about the fees that Comet K takes. ನಾನು ಹೇಳ್ತಾ ಇದ್ದೀನಿ, ನಾನು ಫಸ್ಟಿನೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಪ್ಲೀಸ್ ಡೋಂಟ್ ಟೇಕ್ ಕಾಲೇಜ್. ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟೇ ಫಿಲ್ ಆಗ್ತಾ ಇಲ್ಲ. ಸೊ ಅಂಥ ಕೇಸಸಲ್ಲಿ ಸೊ ಟೇಕ್ ಸಮ್ ಕಾಲೇಜ್ ಇಸ್ ನಿಯರ್ ಬೈ ಟು ವಿಚ್ ಇಸ್ ವಿತಿನ್. ಸೊ ತುಂಬ ನನಗೆ ಇಂಜಿನಿಯರಿಂಗ್ ಜಾಸ್ತಿ ಸ್ಪೆಂಡೇ ಮಾಡಬೇಡಿ, ಬಿಕಾಸ್ ದ ಡಿಗ್ರೀಸ್ ವಾಟ್ ಯು ಗೆಟ್ ಇಸ್ ನಾಟ್ ದ್ಯಾಟ್ ವರ್ತ್ ಆಲ್ಸೋ. ಯಾಕಂದರೆ ತುಂಬ ನೀವು ಯಾವುದೇ ಒಂದು ನಾರ್ಮಲ್ ಕಾಲೇಜಲ್ಲಿ ಇದ್ರೂ ಯು ಕ್ಯಾನ್ ಡೂ ಲಾಟ್ ಆಫ್ ಸರ್ಟಿಫಿಕೇಷನ್ಸ್ ಆ್ಯಂಡ್ ಯು ಕ್ಯಾನ್ ಎಕ್ಸೆಲ್ ಇನ್ ದ್ಯಾಟ್. ಸೊ ನಿನಗೆ ಯಾವ CET ಸಿಗುತ್ತೋ ಅದೇ ಕಾಲೇಜ್ ತಗೋ. 39 rank is good only, and ಆ ಥರ ಏನು ಬ್ಯಾಡಲ್ಲ. I've seen people who got 98 rank, 98,000, 1,00,000. They all got some engineering colleges. So please take through KCET only, Shivanand. Don't go with Comet K at any cost. After 4 years, will I get a job through ENC? And which is better, getting a job, that is Jyoti, and then getting job CSE or ENC reply? ನಿಮಗೆ ಜಾಬ್ ಜ್ಯೋತಿ, ಸಿನ್ಸ್ ಇಫ್ ಯು ಆರ್ ಎ ಗರ್ಲ್, ಇಫ್ ಯು ಲುಕಿಂಗ್ ಫಾರ್ CSE, ಅಂದರೆ ಯೂಶಲಿ ಸಾಫ್ಟ್ವೇರ್ ಕಂಪ್ನೀಸ್ ಅಲ್ವಾ. ಸೊ ಗರ್ಲ್ಸ್ಗೆ ಡೆಫಿನೆಟ್ಲಿ ಇಟ್ ಬಿ ರಿಯಲಿ ಗುಡ್, ಬಿಕಾಸ್ ಯು ಗೋ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ವಿಲ್ ಬಿ ದ ACs ಆ್ಯಂಡ್ ಆಲ್. ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ತೊಗೊಂಡ್ಬಿಟ್ರೆ ಫೀಲ್ಡ್ ಹೋಗಬೇಕು ಮತ್ತು ಕೆಲಸ ಮಾಡಬೇಕು. ಸೊ ಎಲೆಕ್ಟ್ರಾನಿಕ್ಸ್ ಪರವಾಗಿಲ್ಲ, ಇಟ್ಸ್ ಅ ಲ್ಯಾಬ್, ಇಟ್ಸ್ ವಿತಿನ್ ದ ವಾಟ್ ಐ ಕ್ಯಾನ್ ಸೇ, ಇಟ್ ಇಸ್ you will be within the AC rooms, you can work all those things. So it is definitely getting job under Jyoti, it's a CSE. So definitely ENC ಕಮ್ಮಿ ಇದೆ. Bro, UVC is a top college, but there are no limelight about it, because UVC is a government college and completely central government. And the problem with the UVC is a Bangalore University, it's not VTU affiliated. So Bangalore University and ಗೊತ್ತಿರೋದಲ್ವಾ, UVC is a very good college. ನಾನು ಅದ್ರ ಬಗ್ಗೆ it is started by our ವಿಶ್ವೇಶ್ವರಯ್ಯ, ಅರ್ಥ ಮಾಡ್ಕೊಳ್ಳಿ. ಸೊ ಬಟ್ ಏನಾಗಿದೆ ಅಂದರೆ, ಸೊ ಐ ಡೈರೆಕ್ಟ್ಲಿ ಸೇ a lot of corruptions and all this thing, because Bangalore University, right? So ಅದ್ರ ಬಗ್ಗೆ ಮಾತಾಡಲ್ಲ ಆ್ಯಕ್ಚುಲಿ. ಸೊ there is a famous saying is, you can just check in the internet what is it. But UVC is a very good college. So ಅಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾವ ಕೋರ್ಸ್ ಬೆಸ್ಟ್ ರಿಪ್ಲೈ ಮಾಡಿ? ಸೇಮ್ ಕ್ವೆಶನ್. ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸಲ್ಲಿ ಯು ಕೆನಾಟ್ ಕಂಪೇರ್, ಬಟ್ ಜಾಬ್ ಪಾಯಿಂಟ್ ಆಫ್ ವ್ಯೂಲಿ ಕಂಪ್ಯೂಟರ್ ಸೈನ್ಸ್ ಈಸಿ ಸಿಗುತ್ತೆ, ಮೆಕ್ಯಾನಿಕಲಿ ಕಷ್ಟಪಡಬೇಕು ಅಭಿಷೇಕ್. ಸೊ ಪ್ಲೀಸ್ KCE 2020 ಫಸ್ಟ್ PU ಮ್ಯಾಥ್ಸ್. ಡೋಂಟ್ ವರಿ ಡಿಯರ್ ವಿವೇಕ್, ಸೊ ವಿ ಆರ್ ಆಲ್ರೆಡಿ ಆನ್ ದ್ಯಾಟ್ ವೇ. ಸೊ KCET 2020 ತುಂಬ ಕಂಟೆಂಟ್ಸ್ ಬರ್ತಾ ಇದೆ. ರಕ್ಷಿತ್ BR, ಹಾಯ್ ಬ್ರೋ, ಕಾಲೇಜ್ ಐ ಗಾಟ್ CMR ಯೂನಿವರ್ಸಿಟಿ ಇನ್ ಹಿಂದೂ ಕ್ಯಾಂಪಸ್. ಇಸ್ ಇಟ್ ಕಾಲೇಜ್ ಗುಡ್ ಫಾರ್ ಪ್ಲೇಸ್ಮೆಂಟ್ಸ್? ಇಟ್ಸ್ ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್ ಎಜುಕೇಷನ್ ಟು ಅಟೆಂಡ್ ಫಾರ್ ಗೇಟ್. ಸೊ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಗೇಟ್ ಕ್ರ್ಯಾಕ್ ಮಾಡುವಂಥ ಕೆಪಬಿಲಿಟಿ ಕೊಡಲ್ಲ ಆ್ಯಕ್ಚುಲಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್, you just imagine which college I have done it. So ಅಂಥ ಕಾಲೇಜಲ್ಲಿ ನಾನು ಸಿಕ್ಕಿಲ್ಲ ಅಂದರೆ ನಿಮಗೆ ಇಲ್ಲಿ ಸಿಗಲ್ಲ ಡೆಫಿನೆಟ್ಲಿ. ಸೊ ಯು ವೋಂಟ್ ಬಿ ಇನ್ ದ್ಯಾಟ್ ಪೊಸಿಷನ್ ಟು ಕ್ರ್ಯಾಕ್ ದ ಗೇಟ್ ಎಕ್ಸಾಮ್ ಫ್ರಮ್ ಎನಿ ಕಾಲೇಜ್. ಸೊ ಅದ್ರ ಬಗ್ಗೆ ಮರ್ತೋಗಿ. ಬೀಯಿಂಗ್ ಎ PCM ಸ್ಟೂಡೆಂಟ್, ಹೌ ಟು ಸ್ಟಡಿ ಇನ್ CS ಬ್ರಾಂಚ್ ಇನ್ ಫಸ್ಟ್ ಸೆಮಿಸ್ಟರ್? ಓಕೆ, ಡೋಂಟ್ ವೈ, ದೇ ಟೀಚ್ ಎವ್ರಿಥಿಂಗ್ ಫ್ರಮ್ ಬಿಗಿನಿಂಗ್. ನಿಮಗೆ ಫಸ್ಟಿಂದ ನಿಮ್ಗೆ ಹೇಳ್ಕೊಡ್ತಾರೆ, ಸೊ ಅದನ್ನು ನಾಟ್ ಎ ಪ್ರಾಬ್ಲಮ್. ಮೊಹಮ್ಮದ್ ಸರ್, ಹ್ಯಾಪಿ ವಿತ್ ದ ಕಾಲೇಜ್ ಐ ಗಾಟ್ ಇನ್ ಮಾಕ್ ಅಲಾಟ್ಮೆಂಟ್, ಕ್ಯಾನ್ ಐ ಗೆಟ್ ದ ಸೇಮ್ ಇನ್ ಫಸ್ಟ್ ರೌಂಡ್? Yes, there are very high chances, maybe slight changes. Most of them say that we can just
refer question papers. Most of them will be repeated. Yes, this is why Pavitra B, what you said is perfectly Pavitra. ಯಾಕಂದ್ರೆ this is a reason why people are not getting jobs now. ಎಲ್ಲ ವಿ ಟಿ ಯು ಎಲ್ಲಾನು 5 ವರ್ಷ ಕ್ವಶನ್ ಪೇಪರ್ ನೋಡ್ಬಿಟ್ಟು ಮತ್ತೆ ಅದೇ ಇಟ್ ಈಸ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಇಂಜಿನಿಯರಿಂಗ್ ಹೋದಾಗ ತುಂಬ ಜನ ಇಂಜಿನಿಯರಿಂಗ್ ಅಂತ ಏನೋ ಅನ್ಕೊಂತಾರೆ. ಏನಿಲ್ಲ, ಅವ್ನು 5 ವರ್ಷ ಪ್ರಿವಿಯಸ್ ಪೇಪರ್ಸ್ ತೊಗೊಂಡು ಓದ್ಬಿಟ್ರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡ್ತಾರೆ, ಪಾಸ್ ಆಗಿಬಿಟ್ರೆ ಇಂಜಿನಿಯರ್ ಆಗಿಬಿಡ್ತೀರಾ. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ಸ್ಯಾಡ್ ಆ್ಯಕ್ಚುಲಿ. ಅದರಿಂದ ಪ್ಲೀಸ್ ಡೋಂಟ್ ಡಿಪೆಂಡ್ ಆನ್ ದ್ಯಾಟ್. ಎಸ್. And what about AI? Most of them say AI is the best. Yes, AI is the best. I say AI is not a branch of engineering. AI is application that can be used in every branch of engineering. So CS ತಗೊಂಡು ಮತ್ತೆ AI ಸ್ಪೆಷಲೈಸೇಷನ್ ಮಾಡ್ಕೊಳ್ಳಿ. ಓಕೆ ಶ್ರುತಿ ಆ್ಯಂಡ್ ಸರ್ ಪ್ಲೀಸ್ ಟೆಲ್ ಅಬೌಟ್ ಅಗ್ರಿಕಲ್ಚರ್ ಕೋರ್ಸ್. ಡೆಫಿನೆಟ್ಲಿ. ಸೊ ಅಗ್ರಿಕಲ್ಚರ್ ನಂಗೆ ಐಡಿಯಾ ಇಲ್ಲ, ಬಟ್ ಐ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಅಗ್ರಿಕಲ್ಚರಲ್ಲಿ. ನಾನು ಇನ್ಫ್ಯಾಕ್ಟ್ IITಸಲ್ಲಿ ನಮ್ಮ IIT ಖರಗ್ಪುರಲ್ಲಿ 500 acres ಬರೀ ಅಗ್ರಿಕಲ್ಚರ್ ಫೀಲ್ಡ್ಗೆ ಇದೆ. ಸೊ ಅಗ್ರಿಕಲ್ಚರ್ ಸಮಥಿಂಗ್ ಇಟ್ಸ್ ವೆರಿ ಇಂಟ್ರೆಸ್ಟ್. ಇನ್ಫ್ಯಾಕ್ಟ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೂಡ ಇದೆ. ಅಗ್ರಿಕಲ್ಚರಲ್ಲಿ ಪವರ್ ಮಿಷಿನ್, ಐ ಫರ್ಗಾಟ್ ದ ನೇಮ್ಸ್, ಅವ್ನು 7-8 ಬ್ರಾಂಚಸ್ ಇದೆ. ಸೊ ನೀವು ಅಗ್ರಿಕಲ್ಚರ್ ತೊಗೊಂಡ್ರೆ ಡೆಫಿನೆಟ್ಲಿ ತೊಗೊಳ್ಳಿ. ಇಟ್ ಈಸ್ ವಾಟ್ ವಿ ರಿಕ್ವೈರ್ ಇನ್ ದಟ್. ಬಟ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಯೂಸ್ ಮಾಡಬೇಕು. ಈಗ ಹೆಂಗೆ ಅಂದರೆ ಅಗ್ರಿಕಲ್ಚರಲ್ಲಿ ಡ್ರೋನ್ಸ್ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾರೆ, ಅಗ್ರಿಕಲ್ಚರಲ್ಲಿ ಸೆನ್ಸಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೊಂದು ಕ್ರಾಪ್ಗೆ ಎಷ್ಟು ಇದು ಬೇಕಲ್ವಾ, ಸೊ ಎಷ್ಟು ವಾಟರ್ ಬೇಕೋ, ಎಫಿಷಿಯನ್ಸಿ ತುಂಬ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಇಸ್ ವೆರಿ ಗುಡ್ ಕೋರ್ಸ್. And college name is, I got seat, college name is Bangalore Vishweshwaraya College. Even I entered option 32. I entered civil engineering, agri and horticulture. Shruti, depending on your interest. So when I'm engineering ಅಲ್ಲಿ ಅಗ್ರಿ ಆ್ಯಂಡ್ ಹಾರ್ಟಿಕಲ್ಚರ್. ಸೊ ನೀವು ಅಗ್ರಿಕಲ್ಚರ್ ಇದ್ದರೆ ಅಗ್ರಿಕಲ್ಚರ್ ಹೋಗಿ ಮತ್ತೆ ಇಂಜಿನಿಯರಿಂಗ್ ಅಂತ ಬರ್ತೀರಾ ಆ್ಯಕ್ಚುಲಿ. ಸೊ ಇಟ್ ಇಸ್ ನಾಟ್. ಇನ್ ಅಗ್ರಿಕಲ್ಚರ್ ಕೂಡ ಕೆಲವೊಂದು ಡಿಫ್ರೆಂಟ್ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಕೆಲವರು ತುಂಬ ಜನ ಬೇರೆ ಕಾಲೇಜಲ್ಲಿ ನಾರ್ಮಲಿ GKVK ಅಲ್ಲಿ ಮಾಡ್ಕೊಂಡು ದೆನ್ ದೇ ವೆಂಟ್ ಟು IITs ಟು ಡೂ ಇಟ್. ಐ ಡೋಂಟ್ ನೋ ಎಕ್ಸಾಕ್ಟ್ ಪ್ರೊಸೀಜರ್. ಐ ಥಿಂಕ್ ಐಲ್ ಗೆಟ್ ದ ಪ್ರೊಸೀಜರ್ ಫಾರ್ ದಟ್. ಸೊ ವಿಚ್ gives practical knowledge of computer science? CS here. So practical knowledge is Jeevan. Which gives practical knowledge of computer science? So CSE both gives practical knowledge. Only thing is CSE ಸ್ವಲ್ಪ courses different ಅಷ್ಟೇ Jeevan, not much difference. And practical knowledge ನೀನು ಕಲಿಯೋದ್ರ ಮೇಲೆ ಇರುತ್ತೆ Jeevan. ಸೊ ನಿಮಗೆ ಕಾಲೇಜಲ್ಲಿ ತುಂಬ ಪ್ರಾಕ್ಟಿಕಲ್ ಕಮ್ಮಿ ಇರುತ್ತೆ. ಈವನ್ ದ ಬೇಸ್ ಇಂಜಿನಿಯರಿಂಗ್ ಇಸ್ ಪ್ರಾಕ್ಟಿಕಲ್ಸ್, ಬಟ್ ಇಟ್ಸ್ ಅಗೇನ್ ಬಿಕಮ್ಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂಡ್ ಸಾಲ್ವಿಂಗ್ ಲೈಕ್ ದಟ್. ಡೋಂಟ್ ಬಿ ಲೈಕ್ ದಟ್. ಪ್ಲೀಸ್ ಲರ್ನ್ ಫ್ರಮ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ವಿಚ್ ಆರ್ ಫ್ರೀ ಅಟ್ ಆಲ್ರೆಡಿ. ಅಣ್ಣ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆಲ್ರೆಡಿ ಹೇಳಿ ನಾನು ಅದ್ರ ಬಗ್ಗೆ. ಕುಮಾರಿ ರಾಜಶ್ರೀ, ನಮಸ್ತೆ ಸರ್. ದಿಸ್ ಇಸ್ ಹಲೋ ಮ್ಯಾಮ್. ದಿಸ್ ಇಸ್ ಅ ಪೇರೆಂಟ್. Sorry ma'am, actually this is a parent actually. You're doing great job, thank you. The way you speak is very nice. Videos are very useful to children. Keep on going doing the same. My son is going to take CS. May I know the future of this stream? So ma'am, already I've informed, as I informed. So CS ali there is, as I said, no, CS is a very good branch. So where ಎಲ್ಲ ಥರ ಅಪ್ಲಿಕೇಶನ್ಸ್ ಇರುತ್ತೆ CS ಅಲ್ಲಿ. CS ಕ್ಯಾನ್ ವರ್ಕ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಆಲ್ಸೋ. ಬಟ್ ಏನಾಗುತ್ತೆ ಅಂದರೆ ವಾಟ್ ದೇ ವಿಲ್ ಸ್ಟಡಿ ಇಂಜಿನಿಯರಿಂಗಲ್ಲಿ ಯಾವ ರೀತಿ 4 years ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆದಷ್ಟು ಐ ಆಲ್ರೆಡಿ ಅಪ್ಲೋಡ್ 3 videos. ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ಗೆ ನಾನು 3 video ಅಪ್ಲೋಡ್ ಮಾಡಿದ್ದೀನಿ. ಒನ್ ಆಫ್ ದ ಟಾಪ್ ಕನ್ನಡದವರು ಆ್ಯಕ್ಚುಲಿ CS ಅಲ್ಲಿ ಅವರು ಅಚೀವ್ ಮಾಡ್ತಾ ಇರೋದು. ಅವರು ಏನು ಹೇಳಿದೆ CS ಬಗ್ಗೆ, ಯಾವುದು ಪ್ಲೇಸ್ಮೆಂಟ್ಸು ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ಡೂ ರೆಫರ್ ದ ವಿಡಿಯೋ. ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿ. ದ ಫ್ಯೂಚರ್ ಇಸ್ ಡೆಫಿನೆಟ್ಲಿ ಗುಡ್ ಆ್ಯಕ್ಚುಲಿ, ಬಟ್ they should do a lot of different courses from good universities. But college and it's not sufficient. I hope you got the answer, ma'am. And then Karthik M Ram. Okay. Next, difference between ECE, EEE, electrical information ನಾನು ತುಂಬ ಮಾಡಿದ್ದೀನಿ. Please refer to the video of which I have taught with Shrisha ಅಂತ ನಾವು. She is from RV College. We talked mainly about these only. In terms of syllabus placements ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀನಿ. ಗೌರ್ಮೆಂಟ್ ಜಾಬ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ placements of IEEE branch software as RVC. The Shrisha is from RVCE. She is a placements coordinator. We have discussed about that. Please do check that video. Karthik, complete ನಿಮಗೆ ನೀವು ಏನು ಹೇಳ್ತೀರ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ನಾಗರಾಜ್, ಆಟೋಮೇಟಿವ್ ಇಂಜಿನಿಯರಿಂಗ್ ಇಸ್ ಗುಡ್. ಆಟೋಮೇಟಿಕ್ ಬಟ್ ಬೆಟರ್ ನೀವು ಇಂಜಿನಿಯರಿಂಗ್ ತೊಗೊಳ್ಳಿ, ಮೆಕ್ಯಾನಿಕಲ್ ಯಾವ್ದು ತೊಗೊಳ್ಳಿ, ಅದು ನಾನು ಸ್ಪೆಷಲೈಸೇಷನ್ ಮಾಡ್ಕೊಳ್ಳಿ, ದಟ್ ಬಿ ಬೆಟರ್. ಕ್ಯಾನ್ ಯು ಟೆಲ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್? ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ದಟ್. I already made a video on that actually. So next with Shrisha Anta. So she was electronics and telecommunication engineering. I think she was instrumentation. So she was from Apurva. She was from RVC. We have discussed a lot about it. Please do check that. Computer science, business systems in VTU Belagavi hengide. Computer science and business systems. Sandeepa. I know computer science, but business systems, I'm not really sure about. Is it added to computer science? I don't know about the course, but maybe they have related both. But computer science is a very good course. Thank you so much for your support, and you are willing wholeheartedly to help us. Thank you so much, Sharat, Manju. I didn't ask any question. And CSIS Elini.
Sanjana, I remember your name. I think you must be in second PUC. So I don't know what should I do, but please suggest me what I have to choose to earn at least 3 lakhs per month salary. I need to take care of my family. Yes, Sanjana, that's really good that you want to take care of your parents, and you want to earn very good. It all depends upon your knowledge, Sanjana. Basically, ಏನಾಗುತ್ತೆ ಅಂದರೆ ನೀವು ಎಷ್ಟು ಇಂಜಿನಿಯರಿಂಗಲ್ಲಿ ಒಳ್ಳೆ ನಾಲೆಡ್ಜ್ ತೊಗೊತೀನೋ ಅದ್ರ ಮೇಲೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಆ್ಯಂಡ್ ಐ ಮೀನ್ ಸಾರಿ ಎಷ್ಟು ನೀವು ಒಳ್ಳೆ ಮಾರ್ಕ್ಸ್ ತೊಗೊತೀರ ಇಂಜಿನಿಯರಿಂಗಲ್ಲಿ ಅದ್ರ ಮೇಲೆ ಒಳ್ಳೆ ಕಂಪ್ನಿ ಸಿಗುತ್ತೆ. ಅದಾದಮೇಲೆ ಕಂಪ್ನಿಯಲ್ಲಿ ಪ್ರೋಗ್ರೆಸಿವ್ ಆಗಿ ಐ ಥಿಂಕ್ ಒಂದು ವೇಳೆ ನಾವು ಕರ್ನಾಟಕದಲ್ಲಿ ಮಾಡಿದ್ರೆ ಗೆಟಿಂಗ್ ಎ 3 lakhs per month ಅಂದರೆ 36 lakhs per annum is really difficult. So 36 lakhs per annum is very difficult, but it is not a one time. ಸೊ ನೀವು ಆಗಿದ ತಕ್ಷಣ ಒಂದು 50-60 ಸ್ಯಾಲರಿ ಸಿಕ್ಕಿದ್ರು ಯು ಹ್ಯಾವ್ ಟು ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಯು ವಿಲ್ ರೀಚ್ ದಟ್ ಹೈಟ್ಸ್ 3 lakhs 4 lakhs 6 lakh ಅಂತ. ನಿನ್ನ ಕೋರ್ಸ್ ಬಗ್ಗೆ ಸಜೆಸ್ಟ್ ಮಾಡಿದೆ ವಾಟ್ ಐ ಶುಡ್ ಸ್ಟಡಿ ಟು ಗೆಟ್ 3 lakhs per month ಅಂದರೆ ದೆರ್ ಆರ್ ಪೀಪಲ್ ವಿತೌಟ್ ಸ್ಟಡಿಂಗ್ ಆಲ್ಸೋ ದೇ ಅರ್ನಿಂಗ್ 3 lakhs 10 lakhs per month. ಸೊ ಅದ್ರ ಬಗ್ಗೆ ನಾನು ಹೇಳಲ್ಲ. ಸೊ ಇಟ್ ಈಸ್ ಥಿಂಗ್ ಸಂಜನಾ, ಇಟ್ ಈಸ್ ಲೈಕ್ ವಾಟ್ ಯು ಆರ್ ಸ್ಟಡಿಂಗ್ ಇಟ್, ಸ್ಟಡಿ ಇಟ್ ವೆರಿ ವೆಲ್, ಗಿವ್ ಹೋಲ್ ಹಾರ್ಟೆಡ್ಲಿ 100%. ಸೊ ನೀವು ಯಾವುದೇ ಫೀಲ್ಡ್ ತೊಗೊಂಡು ಯು ಕ್ಯಾನ್ ಅಚೀವ್, ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ಹೋಗ್ತೀರಾ ನೀವು. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗೆಟಿಂಗ್ 3 lakhs ಇಸ್ ಡಿಫಿಕಲ್ಟ್ ಇನ್ ಎಸ್ಪೆಷಲಿ ಇಂಜಿನಿಯರಿಂಗ್. ನೀವು ಒಂದು ವೇಳೆ ಮಾಸ್ಟರ್ಸ್ ಎಲ್ಲ ಮಾಡಿದ್ರೆ ಯು ಕ್ಯಾನ್ ಗೆಟ್ 3 lakhs ಇನ್ IITs ಎಲ್ಲ. ಅಣ್ಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಣ್ಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಹೇಳಿ, ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾರಾದರೂ ಎಕ್ಸ್ಪರ್ಟ್ ಕರೆದ್ಬಿಟ್ಟು. ಸೊ ಯು ಆಲ್ ಗೆಟ್ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಟ್. ಇಟ್ಸ್ ಅ ವೆರಿ ಗುಡ್ ಬ್ರಾಂಚ್. If I get an agri horticulture seat through KCET, then I should visit KE Bangalore for depositing original documents. I think there's an online document application. You have to upload documents online, I think. So, bro, please say about the Triple E also, because I got Triple E in the Pesset Ring Road campus. Triple E is a Nile and it is something. It's not easy. It's all about you study about you study more about like electrical components ಅಂದರೆ ಈ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ, ಪವರ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಎಲ್ಲ ಇರುತ್ತೆ. ಗೌರ್ಮೆಂಟ್ ಜಾಬ್ ತುಂಬ ಚೆನ್ನಾಗಿದೆ ಟ್ರಿಪಲ್ ಇಯಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಇಸ್ ಗುಡ್ ಕೋರ್ಸ್ ಇನ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಡೆಫಿನೆಟ್ಲಿ EI ಇಟ್ಸ್ ಅ ಗುಡ್ ಕೋರ್ಸ್ ಇನ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿತಿನ್. ಆ್ಯಂಡ್ ಸಮೀರ್ HKBK or NITE Meenakshi, which is good for CSC. NITE Meenakshi, HKBK. NITE Meenakshi somewhere just one step ahead of HKBK. So you can go with NITE Meenakshi. ಆ್ಯಂಡ್ ಸಿನ್ಸ್ ನಿಮಗೆ ಕೋರ್ಸ್ ಬಗ್ಗೆ ಕನ್ಫ್ಯೂಷನ್ ಇಲ್ವಲ್ಲ, ಸೊ ಯಾವ್ದು ತೊಗೊಂಡ್ರು ಪರವಾಗಿಲ್ಲ. ಬಟ್ ಪರ್ಟಿಕ್ಯುಲರ್ ಅಂದರೆ ಸಮರೀನ್, ಗೋ ವಿತ್ NITE Meenakshi. ಕಾವ್ಯ ಸರ್, ಈಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಸ್ ಗುಡ್ ಚಾಯ್ಸ್ ಆರ್ ಬ್ಯಾಡ್? ಇಟ್ಸ್ ಡೆಫಿನೆಟ್ಲಿ ಗುಡ್ ಚಾಯ್ಸ್. ಬಟ್ ನಿಮಗೆ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ಗುಡ್ ಚಾಯ್ಸ್. ಆ್ಯಂಡ್ ಕಾವ್ಯ, ಐ ಥಿಂಕ್ ನಿಮಗೆ ಡೆಫಿನೆಟ್ಲಿ ಇಟ್ ಬಿ ಮೋರ್ ಈಸಿ. ಐ ಮೀನ್ ನಾಟ್ ಮೋರ್ ಈಸಿ ಅಂತಿಲ್ಲ, ಇಟ್ಸ್ ಅ ಮೋರ್ ಲೈಕ್ ಎನ್ ಆಫೀಸ್ ವರ್ಕ್. ಇಟ್ ಬಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಹೇಳ್ದಂಗೆ ಸಿವಿಲ್ ಎಲ್ಲ ಆಗ್ಬಿಟ್ರೆ ನಾವು ಹೋಗ್ಬೇಕು ಆ್ಯಕ್ಚುಲಿ. ಆ್ಯಂಡ್ ಆಚೆ ಹೋಗಬೇಕು, ಡೆಫಿನೆಟ್ಲಿ ಇಟ್ಸ್ ಗುಡ್. ನಿಮಗೆ ಜಾಬ್ ಕೂಡ ಈಸಿ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ. ಸೊ ಯು ಕ್ಯಾನ್ ಗೆಟ್ ಜಾಬ್ ವೆರಿ ಈಸಿಲಿ. ಸೊ ಐ ಗಾಟ್ ಈಸಿ ಇನ್ ರೇವಾ. ಹೌ ಈಸ್ ದ ಕಾಲೇಜ್? ಇಟ್ಸ್ ಗುಡ್. ಐ ಆಲ್ರೆಡಿ ಡಿಸ್ಕಸ್ ಅಬೌಟ್ ರೇವಾ. ಚೆನ್ನಾಗಿದೆ. ಕ್ಯಾನ್ ಗೋ ಅಡ್ ವಿತ್ ದಟ್ ಅರ್ಷಿತಾ. ಆ್ಯಂಡ್ ಕೋರ್ಸ್ ಬಗ್ಗೆ EC ಇಸ್ ಬೆಟರ್, ಇಟ್ಸ್ ಗುಡ್. ಸೊ EC ಮತ್ತು CS ಡಿಫ್ರೆಂಟ್ ಗೊತ್ತಾಗಲ್ವಾ? ಸೊ ದಟ್ಸ್ ಅ ಒನ್ ಥಿಂಗ್. ಸರ್, EC ಇಸ್ ಬೆಟರ್ ದ್ಯಾನ್ Triple E ಫಾರ್ IT ಜಾಬ್ಸ್? ಪ್ಲೀಸ್ ರಿಪ್ಲೈ. EC ಇಸ್ ಬೆಟರ್ ದ್ಯಾನ್ Triple E ಫಾರ್ IT jobs? Yeah, definitely EC is better than Triple E for IT jobs. Definitely it is better. Triple E is more about governmental sector. ಯೋಚನೆ ಮಾಡಿ, it's all about power distribution ಅಲ್ವಾ? Cut off RV College of Engineering. You have to check the PDF, Akash. Nandita, okay. So please make a video on KCD education loan, as there's many doubts about it. I'll check that, Nandita, definitely. And sir, you also talk about engineering. Please talk also about architecture courses and career things. Definitely, I'll contact, because I don't have an idea about architecture. So, but I need to have a good idea with ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಕೆಲವೊಬ್ರು ಆರ್ಕಿಟೆಕ್ಚರಲ್ಲಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅವ್ರಿಗೆ ಹತ್ರನೇ I'll get the video from them. Bro, please say about Aishwarya. Bro, say about career after taking BTech in computer technology. I got seat in Dayan Sagar University, and this course is only this college, BTech in computer technology. ಅಂದರೆ BTech computer science ಇಲ್ವಾ? ಇದು ದಯಾನಂದ ಸಾಗರ್ ಯೂನಿವರ್ಸಿಟಿ. ಓಕೆ, DSC ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಗ ಏನಾಗಿದೆ ಕಾಲೇಜಸ್, ಈಗ they are starting their own one more campus, and there is offering some different courses to confuse that. It's basically computer science engineering only. So Aishwarya, you have to visit particular college and get the information of what is computer technology. It should be computer science only. If in that college, if there is no computer science engineering, that means this is a computer science. They kept a different name. So ಏನಾಗುತ್ತೆ ಅಂದರೆ, ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜ್ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದ್ದರೆ, ಮತ್ತೆ ಅವ್ರಿಗೆ ಅದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ನೊಂದು ಓಪನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಸಡನ್ ರೂಲ್ಸ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ದಟ್ ಯು ಕೆನಾಟ್ ಡು ವಾಟ್ ಎವರ್ ಯು ವಾಂಟ್. ಸೊ ದೀಸ್ ಪೀಪಲ್, ಟು ಇನ್ಕ್ರೀಸ್ ದ ನಂಬರ್ ಆಫ್ ಸೀಟ್ಸ್, ದೇ ಜಸ್ಟ್ ನೇಮಿಂಗ್ different courses and confusing you. So it must be computer science technology. Please visit the college and get that what is Aishwarya about that. Okay, and then
ಪಂಚಾಕ್ಷರಿ ಗಂಗಾ. ಸೊ ಅಣ್ಣ ನನಗೆ ಮೆಕ್ ಇಷ್ಟ. ಓಕೆ. ಆದರೆ ಎಲ್ಡರ್ಸ್ ಸಿ ಅಥವಾ CS ಮಾಡು ಅಂತ ಹೇಳ್ತಾ ಇದ್ದಾರೆ. ನನಗೆ BMSCಯಲ್ಲಿ ಮಾಕ್ ಅಲಾಟ್ಮೆಂಟ್ ಆಗಿದೆ. ಪಂಚಾಕ್ಷರಿ ಗಂಗಾ ದೀಪು. ಓಕೆ. ಪಂಚಾಕ್ಷರಿ ಗಂಗಾ ದೀಪು, ಐ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ಯು ಮಸ್ಟ್ ಬಿ ನಿಮಗೆ ಆ್ಯಕ್ಚುಲಿ ಲೆಟ್ ಮಿ ಸೇ ದಟ್. ಸೊ ಮೆಕ್ಯಾನಿಕಲ್ ಅಂದರೆ ನನಗೆ ಐ ಆಮ್ ಗೆಟಿಂಗ್ ಒನ್ ಆಫ್ ದ ಸುಧಾಮೂರ್ತಿ ಅಂತ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಟ್. ಸೊ ಇನ್ಫೋಸಿಸ್ ಅವರ ಇನ್ಫೋಸಿಸ್ ಫೌಂಡೇಶನ್ ಹೆಡ್. ಸೊ ಶಿ ವಾಸ್ ಆಲ್ಸೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಮೆಕ್ಯಾನಿಕಲ್, ಶಿ ವಾಸ್ ಓನ್ಲಿ ಮೆಕ್ಯಾನಿಕಲ್ ಗರ್ಲ್ ಇನ್ ದಟ್ ಇಂಜಿನಿಯರಿಂಗ್ ಡಿಪಾರ್ಟ್. ನಿಮಗೆ ಇಫ್ ಯು ಆರ್ ರಿಯಲಿ ವೆರಿ ಮಚ್ ಇಂಟ್ರೆಸ್ಟೆಡ್ ಆ್ಯಂಡ್ ನೀವು ಯು ವಾಂಟ್ ಅಚೀವ್ ಸಮಥಿಂಗ್ ಇನ್ ದ್ಯಾಟ್ ಅಂದರೆ ಡೆಫಿನೆಟ್ಲಿ ಟೇಕ್ ಮೆಕ್ಯಾನಿಕಲ್ ಆ್ಯಂಡ್ ಟೇಕ್ ಸುಧಾಮೂರ್ತಿ ಆಸ್ ಅ ಇನ್ಸ್ಪಿರೇಷನ್ ಆ್ಯಂಡ್ ಗೋ ಹೆಡ್. ಶಿ ಈಸ್ ದ ಫಸ್ಟ್ ವುಮೆನ್ ಆ್ಯಂಡ್ ಇಂಜಿನಿಯರಿಂಗ್ ಡೈರೆಕ್ಟ್ ಟಾಟಾಗೆ ಲೆಟರ್ ಬರೆದಿದ್ದು. ವೆರಿ ನೈಸ್ ಸ್ಟೋರಿ. ಆ್ಯಂಡ್ ನಿಮಗೆ ESC ಮತ್ತು ಅದೇ ಏನು ಎಲ್ಡರ್ಸ್ ಏನು ಹೇಳ್ತಾರೆ ಅಂದರೆ ಯೂಶಲಿ ಲೈಕ್ ಸ್ಪೆಷಲಿ ಗರ್ಲ್ಸ್ಗೆ ಸಜೆಸ್ಟ್ ಮಾಡ್ತಾರೆ EC ಮತ್ತು CS ತೊಗೊಳ್ಳಿ. ಯಾಕೆ ನೀವು ಮೆಕ್ಯಾನಿಕಲ್ ಅಂದರೆ ತುಂಬ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಇರುತ್ತಲ್ವ ಅದರಿಂದ. ಮೆಕ್ಯಾನಿಕಲ್ ಅಂದರೆ ಡೈರೆಕ್ಟಾಗಿ ಮೆಕ್ಯಾನಿಕಲ್ ನೀವು ಜಾಬ್ ಫೀಲ್ಡ್ ಹೋಗಿ ಜಾಬ್ ಮಾಡಿದ್ರೆ ಬೇಕಾಗಿಲ್ಲ. ಯು ಕ್ಯಾನ್ ಆಲ್ಸೋ ಡು ರಿಸರ್ಚ್. ಅದರಲ್ಲಿ ರಿಸರ್ಚ್ ಮಾಡಿಬಿಟ್ಟು ತುಂಬ ಮಾಡ್ಬೋದು. ಮೆಕ್ಯಾನಿಕಲ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಎಲ್ಲ ತುಂಬ ರಿಸರ್ಚ್ ಕೂಡ ಮಾಡ್ಬೋದು. ರೋಹಿತ್, ಟೆಲಿಕಮ್ಯುನಿಕೇಷನ್ಸ್ MSR ಇಸ್ ಗುಡ್. ರೋಹಿತ್, ಟೆಲಿಕಮ್ಯುನಿಕೇಷನ್ಸ್ ಇಟ್ಸ್ ಲೈಕ್ EC. Vinay Kumar, sorry. Anna, in mock allotment I had got allotted UEC mechanical engineering. Does the college better if the course? Please reply. And tell me scope of mechanical engineering. Mechanical engineering ಬಗ್ಗೆ separate video ಮಾಡ್ತೀನಿ. And UEC is definitely good. But only thing is Bangalore University. That's the only difference. ಅದು ಬಿಟ್ಟು ಎಲ್ಲ different, same. So can Indian warrior. So we can add the college in second round or not? Please tell me so. Second round you can do the modifications. Can you choose? Can you know how SNQ starts? SNQ ಬಗ್ಗೆ ತುಂಬ ಲಿಮಿಟೆಡ್ ಕೋರ್ಸಸ್ ಇರುತ್ತೆ. ಐ ಥಿಂಕ್ I'm not sure about what is your question is. Naveen Kumar is, can repeat the question. Can you say how SNQ quota start is? Okay, I didn't get the question, Naveen. Sir, I don't like physics. I think this Manoj, I think you're first PUC, Manoj. I think you're first or second PUC. I keep seeing your comments. I want to become computer engineer. How significant in physics? ಇದೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಫಿಸಿಕ್ಸ್ ಈಸ್ ಇಂಜಿನಿಯರಿಂಗ್. ಸೊ ಫಿಸಿಕ್ಸಲ್ಲಿ ಏನು ಕಾನ್ಸೆಪ್ಟ್ಸ್ ಇದೋ ನೀವು ಅದನ್ನ ಇಂಜಿನಿಯರಿಂಗಲ್ಲಿ ಸ್ಟಡಿ ಮಾಡ್ತೀರಾ, ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಇಫ್ ಯು ಸೇ ಐ ಡೋಂಟ್ ಲೈಕ್ ಫಿಸಿಕ್ಸ್, ಐ ಥಿಂಕ್ Manoj I already answered 2-3. I think I remember answering you, but you have to start liking physics and mathematics if you want to become an engineer. Especially ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ನಿಮ್ಗೆ ಬೇಕೇ ಬೇಕು. ಅರ್ಥ ಮಾಡ್ಕೊ. ಈಗ ಫಾರ್ ಎಕ್ಸಾಂಪಲ್ ನೀನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಏನು ಮಾಡ್ತೀಯ, ನೀನು ಏನೋ ಒಂದು ಕೋಡಿಂಗ್ ಮಾಡ್ತೀಯ. ನಾವೀಗ ಲೇಟೆಸ್ಟ್ ಟೆಕ್ನಾಲಜಿ ಹೈಪರ್ ಲೂಪ್ ಅಂತ ತಗೋಣ. ಹೈಪರ್ ಲೂಪ್ ಅಂದರೆ ಏನು? ಅದು ಲಿಫ್ಟ್ ಆಗಿ ಹಂಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಕೋಡಿಂಗ್ ಮಾಡಬೇಕಂದ್ರೆ ಡೋಂಟ್ ಯು ಥಿಂಕ್ ಯು ಹ್ಯಾವ್ ಟು ನೋ ಅಪ್ಲಿಕೇಶನ್ಸ್ ಆಫ್ ದ್ಯಾಟ್? ಅಂದರೆ ಸ್ವಲ್ಪ ಗೊತ್ತಿರಬೇಕು. ಯು ಮೇ ವರ್ಕ್ ವಿತ್ ಅ ಟೀಮ್. ಆಸ್ ಅ ಟೀಮ್ ವಿಲ್ ವರ್ಕ್ ವಿತ್ ಅದರ್ ಪೀಪಲ್ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಯು ಜಸ್ಟ್ ಕಂಪ್ಲೀಟ್ಲಿ. ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂದರೆ ಮೋರ್ ಅಬೌಟ್ ಮ್ಯಾಥಮೆಟಿಕ್ಸ್. ಇಟ್ ಇಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಲ್ಸೋ ಸಮ್ ಅಮೌಂಟ್ ಆಫ್ ಫಿಸಿಕ್ಸ್. But please start loving physics at any cost, because you'll be working with the physics fields, Manoj. And aeronautical ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಬ್ರಾಂಚ್ ರಿಲೇಟೆಡ್ ಹೇಳಿ ಸರ್. ಕೆರಿಯರ್ ಬಗ್ಗೆ ಹೇಳಿ ಪ್ಲೀಸ್. ಡೆಫಿನೆಟ್ಲಿ ಶಶಿಧರ್. ಸೊ ಏರೋಸ್ಪೇಸ್ ಏರೋನಾಟಿಕಲ್ ಬಗ್ಗೆ ನಾನು ಹೇಳಿದೆ, ಇಂಡಿಯಾದಲ್ಲಿ ಅಷ್ಟೊಂದು ಸ್ಕೋಪ್ ಇಲ್ಲ. ಬಟ್ ಅಬ್ರಾಡಲ್ಲಿ ನೀವು ಮಾಸ್ಟರ್ಸ್ ಮಾಡಬೇಕಾಗುತ್ತೆ. ನಂಬರ್ ಆಫ್ ಜಾಬ್ ಲೆಸ್ ಇನ್ ಇಂಡಿಯಾ. ಬಟ್ ಇಫ್ ಯು ಆರ್ ಅಮಂಗ್ ದ ಟಾಪ್ ಪರ್ಸನ್ ಯು ಕ್ಯಾನ್ ಈಸಿಲಿ ಗೆಟ್ ಇಟ್ ಇನ್ ದಟ್ ಆಲ್ಸೋ. Aeronautical good colleges. I had to see Nagaraj. I'll check on the list of colleges. Thank you, sir. We want your advice. Okay, Abhay, I'll definitely, whatever you can message me. Sakshi Desai. So I got Dayan Sagar ENC mock round. Is it good compared to BVB Hubli and CSE? BVB Hubli and Dayanand Sagar. So BVB Hubli is a very good and very old college. Adrinda. So I can definitely suggest that BVB Hubli is good. But at the same time, it's Duma Dura Alva. So you think about distance also, Sakshi Desai. So depending on distance, everything, and fees, everything related, please, both are well and good. So you can take anything you want. Since course is very clear for you, so college is a doubt. Adrinda ನೀವು ಎರಡು almost good colleges. And which is good, civil in SJC or EC in Dayanand Sagar College. Civil in SJC, EC in Dayanand Sagar. You're comparing civil and EC, so it's completely different. So I'm from Manda. Okay, you're from Mandya. So basically coming to Bangalore, Abhishek. So in SJC or Dayanand, okay, SJC is Mysore answer. Okay, then civil and EC completely different. You cannot suggest which one to choose in civil and EC. First, to go with your interest and take the top college in that. That's it. So both are different here. Okay. How about medical electronics? Yeah, medical electronics ಕೂಡ ಇದೆ. I have heard about this courses this month. ನಾನು ಹೇಳ್ದಂಗೆ please take the electronic courses. Then all come in the sister branches.
ಸೊ ಅದರಿಂದ ಡೋಂಟ್ ಡೈರೆಕ್ಟ್ಲಿ ಗೋ ವಿತ್ ದಟ್. ಈವನ್ ಕಾಲ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಟೇಕ್ ಜನರಲ್ ಕೋರ್ಸ್. ಬ್ರೋ ಪ್ಲೀಸ್ ರಿಪ್ಲೈ, ಐ ಶುಡ್ ಚೂಸ್ ಪೆಸಿಟ್ ಸೌತ್ ಕ್ಯಾಂಪಸ್ ಆರ್ KLE ಟೆಕ್ BB ಹುಬ್ಳಿ CS. KLE BB KLEಯಲ್ಲಿ BB ಹುಬ್ಳಿಯಲ್ಲಿ CS, ಇಲ್ಲಿ CS ತೊಗೊಬೇಕು. ಯಾವ್ದು ತೊಗೊಬೇಕಂದ್ರೆ ಪೆಸಿಟ್ ಸೌತು, ಹುಬ್ಳಿ CS ಆ್ಯಂಡ್ BVB ಅಲ್ವಾ. ಸೊ ಡೆಫಿನೆಟ್ಲಿ ಪೆಸಿಟ್ ಅಂದರೆ ಇಲ್ಲಿ ಪೆಸಿಟ್ ಒಂದು ಮೇನ್ ಕಾಂಪಸ್ ಬಂದು ಬನಶಂಕರಿ. ನಿಮ್ಗೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ದರೆ ಡೆಫಿನೆಟ್ಲಿ ತೊಗೊಳ್ಳಿ. ಇಲ್ಲೊಂದು ಬಂದು ಡಿಫ್ರೆಂಟ್ ಕ್ಯಾಂಪಸ್ ಇದೆ ಅವ್ರದ್ದು, ಐ ಥಿಂಕ್ ಸೌತ್ ಕ್ಯಾಂಪಸ್ ಅಂತ. ಅದೇ ಬದಲು BVB ಕ್ಯಾನ್ ಚೂಸ್ ಇಟ್. BVB ಇಸ್ ಬೆಟರ್ ದ್ಯಾನ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸಿಸ್ಟರ್ ಬ್ರಾಂಚ್. ಪೆಸಿಟ್ ಆ್ಯಕ್ಚುಲ್ ಕ್ಯಾಂಪಸ್ ಇದೆ ತೊಗೊಳ್ಳಿ, ಇಲ್ಲ ಅಂದರೆ ಟೇಕ್ BVB ಹುಬ್ಳಿ ದರ್ಶನ್. And tell about the E&C branch. What steps should we take and enjoy the branch, and what opportunities after engineering? How to get a core companies? What should we get to we do to get the an experimental mindset? So Samhita, I think. So what happens, Samhita, right? It's basically ನೀವು ಯಾವುದೇ ತೊಗೊಂಡ್ರು, ಸೊ ಫಸ್ಟ್ ಆಫ್ ಆಲ್ ಇಟ್ ಡೆವಲಪ್ ಇಂಟ್ರೆಸ್ಟ್ ಟುವರ್ಡ್ಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ನೀವು ಹೇಳ್ತಾ ಇದ್ದೀರಾ ಹೌ ಟು ಗೆಟ್ ಅ ಎಕ್ಸ್ಪೆರಿಮೆಂಟಲ್ ಮೈಂಡ್ಸೆಟ್ ಅಂತ. ಸೊ ನೀವು ಇಂಜಿನಿಯರಿಂಗ್ ಹೋದಾಗ ಪ್ರತಿಯೊಂದನ್ನು ಕ್ವಶನ್ ಮಾಡಿ, ಸೊ ಆಸ್ಕ್ ಯು ಪ್ರೊಫೆಸರ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಅದಕ್ಕೆ ಆನ್ಸರ್ಸ್ ಆಲ್ರೆಡಿ ಇಂಟರ್ನೆಟಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಇಫ್ ಯು ಹ್ಯಾವ್ ದಟ್ ಎಕ್ಸ್ಪೆರಿಮೆಂಟಲ್ ಮೈಂಡ್ಸೆಟ್, ಡೆಫಿನೆಟ್ಲಿ ಯು ಕ್ಯಾನ್ ಗೋ ದ ರಿಸರ್ಚ್, ಮತ್ತು ಒಂದು ಗ್ರೇಟ್ ಇಂಜಿನಿಯರ್ಸ್ ಆಗ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಥಿಂಗ್ ಈಸ್ ಆಸ್ಕ್ ಕ್ವಶನ್ಸ್. ಓಕೆ. ಸೊ ಪ್ಲೇಸ್ಮೆಂಟ್ ಸಿವಿಲ್ ಸಿವಿಲ್ ಆಲ್ಮೋಸ್ಟ್ ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇರಲ್ಲ, ತುಂಬ ಕಮ್ಮಿ ಇರುತ್ತೆ ಪ್ಲೇಸ್ಮೆಂಟ್ಸು. ಇಸ್ ನಾಟ್ ಜಸ್ಟ್ ನಿಟ್ಟೆ ಮೀನಾಕ್ಷಿ, ಇಟ್ಸ್ ಎನಿ ಕಾಲೇಜ್. ಒಂದು 120 ಜನ ಇದೆ, ಅದರೊಂದು 30 ಜನಕ್ಕೆ 20 ಜನಕ್ಕೆ ಸಿವಿಲ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಐಮ್ ಟಾಕಿಂಗ್ ಅಬೌಟ್ ಗುಡ್ ಕಾಲೇಜಸ್. ಬಟ್ ನಿಟ್ಟೆ ಮೀನಾಕ್ಷಿ ಇನ್ನೂ ಕಮ್ಮಿ ಇರ್ಬೋದು. ಸೊ ಹರ್ಷಿತಾ, ಜಸ್ಟ್ ಥಿಂಕ್ ಅಬೌಟ್ ಎನಿ ಪ್ಲೇಸ್ಮೆಂಟ್ಸ್ ಸಿವಿಲ್ ನಿಟ್ಟೆ ಮೀನಾಕ್ಷಿ. ಸಿವಿಲ್ ಪ್ಲೇಸ್ಮೆಂಟ್ಸ್ ಕಮ್ಮಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಜಾಬ್ಸ್ ತುಂಬ ಇದೆ ಸಿವಿಲಲ್ಲಿ. ಸೊ ದಟ್ಸ್ ಅ ಡಿಫ್ರೆಂಟ್ ಕೇಸ್. ಸೊ Nihar, I am almost getting comment on every video, Nihar, on India mathematics. Definitely I will do on that. So next is, so KLE Techally BVB CET is good college for CSE. So KLE BVB basically, okay. So it's good for, definitely BVB is good college for CSE. There's no doubt in that. So ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿತ್ತು ಆ್ಯಂಡ್ ಫೈನಲ್ ರಿಸಲ್ಟ್ನಲ್ಲಿ ಕಾಲೇಜ್ ಚೇಂಜ್ ಆಗಿತ್ತು. ಸೊ ನೆಕ್ಸ್ಟ್ ರೌಂಡಲ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಸಿಗುತ್ತೆ. ಐ ಥಿಂಕ್ ಡಿಪೆಂಡಿಂಗ್ ಆನ್ ರ್ಯಾಂಕಿಂಗ್ ಮೇಲೆ ಸಿಗುತ್ತೆ ನಿಮಗೆ. ಅನ್ನೋನ್ SMB ಅಂದರೆ ನನಗೆ ಮೆಕ್ ಇಂಟ್ರೆಸ್ಟ್ ಆದರೆ ಮಾಕಲ್ಲಿ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಸಿಕ್ಕಿದೆ, ಬೇಡ ಮೆಕ್ ತಗೋ ಆ್ಯಕ್ಚುಲಿ. ಸೊ ದೇರ್ ಇಸ್ ನೋ ಡೌಟ್ ಇನ್ ದಟ್. ಓಕೆ, ನಿಮಗೆ ಮೆಕ್ ಇಂಟ್ರೆಸ್ಟ್ ಇದೆ, ಕಾಲೇಜ್ ಸ್ವಲ್ಪ ಚೇಂಜ್ ಆದ ಪರವಾಗಿಲ್ಲ, ಮೆಕ್ಕೆ ತಗೋ. ಅಣ್ಣ ಈಸ್ಟ್ ಆ್ಯಂಡ್ ವೆಸ್ಟ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್ ಯಲಹಂಕ ನ್ಯೂಟನ್ ಕಾಲೇಜ್ ಸಿಕ್ಕಿದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಸಿಕ್ಕಿದೆ ಮಾಗಲ್ಮೆಂಟಲ್ಲಿ. ಈಸ್ ಎ ಗುಡ್ ಕಾಲೇಜ್ ಆರ್ ನಾಟ್? ಅದೇ ಫಸ್ಟ್ ಆಫ್ ಆಲ್ ಕಾಲೇಜ್ ಬಗ್ಗೆ ಬಿಟ್ಬಿಡಿ. ನೀವು ಏರೋನಾಟಿಕಲ್ ತೊಗೊಳಂಗಿದ್ರೆ ಥಿಂಕ್ ಅಬೌಟ್ ದಟ್, ಬಿಕಾಸ್ ಲೆಸ್ ಸ್ಕೋಪ್ ರೈಟ್ ನಾವು ಆಸ್ ಆಫ್ ಇನ್ ಇಂಡಿಯಾ. ಬಟ್ ಫ್ಯೂಚರ್ ಹೋಗ್ತಾ ನಿಮಗೆ ಮಾಸ್ಟರ್ಸ್ ಎಲ್ಲ ಮಾಡೋದ್ರಿಂದ ಒಳ್ಳೆ ಜಾಬ್ಸ್ ಇರುತ್ತೆ ನಿಮಗೆ ಆ್ಯಕ್ಚುಲಿ. ಆ್ಯಂಡ್ ದಯಾನಂದ್, ಐ ಥಿಂಕ್ ಸಿವಿಲ್ ಇಂಜಿನಿಯರ್, ಓಕೆ ಡೆಫಿನೆಟ್ಲಿ ಐ ಡೂ ದ ದಯಾನಂದ್. ಚೈತು, ಈಸ್ MVJ ಕಾಲೇಜ್ ಗುಡ್ ಫಾರ್ CS? ನಾನು ಆಲ್ರೆಡಿ ಟಾಪ್ ಕಾಲೇಜ್ ಹೇಳಿದೆ, ಲಿಸ್ಟ್ ಮಾಡಿ ಅಲ್ವಾ. ಸೊ if you directly ask me good for CS, and CS is good branch. So since you don't have doubt for the course, so please try to take a college better than MVJ. But if you not get case it will MVJ ಸಿಗ್ತದೆ, MVJ ತಗೊಳ್ಳಿ. Sir, I want to go for BMS, BAMS or BHMS course, but the seats are not yet released in KE website. I think Chetan, I don't, is it something I think it's all about, I just usually do only engineering videos. I really don't have that course idea. I have already filled up engineering colleges first round. Do you suggest me, if you really not interested in engineering, please don't take engineering. This is my suggestion, Chetan, because don't do engineering because you will regret later. So ಅದರಿಂದ ಡೆಫಿನೆಟ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದೇ ತಗೊಳ್ಳಿ. ಡೋಂಟ್ ಗೋ ವಿತ್ engineering, Chetan, if you're not interested in engineering. And which is the better in EC in PS? Please reply which is good, EC in PS or CSE in BSc. Okay, EC in PS or CSE in, definitely CSE in ESC is better than EC in and different again. So what I'm saying is placement point of view ನಿಮಗೆ BMS ಪೆಸಿಲಿಟಿ ಎಲ್ಲ ಒಂದೇ ಬರ್ತಾ ಇದೆ, ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಸೊ ಅದರಿಂದ ನೀವು ಪ್ಲೇಸ್ಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದರೆ ನೀವು ಅಮಿತ್ ಶೆಟ್ಟಿ, ಯು ಕ್ಯಾನ್ ಗೋ ವಿತ್ CSE ಇನ್ BMSc. ನಿಮ್ಗೆ EC ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಯು ಕ್ಯಾನ್ ಟೇಕ್ EC PS ಆಲ್ಸೋ. So please best good for ಪ್ಲೇಸ್ಮೆಂಟ್ಸ್ಗೆ CSE is always better. ಶಿವಾ ರೆಡ್ಡಿ, ಬ್ರೋ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸ್ ತಗೊಂಬೋದು, ತುಂಬ ನಾನು ಆಲ್ರೆಡಿ ವಿಡಿಯೋ ಹೇಳಿ ನಿಮಗೆ. ಅದರಲ್ಲಿ ನನಗೆ ಕಾಲೇಜಲ್ಲಿ SNK ಕೂಡ ಸಿಕ್ಕಿದೆ, ದೆನ್ ವಾಟ್ ಟು ಡೂ? Okay, if you get SNK ಕೂಡ is well and good because you can pay very less fees, and I think you just have to go with the finished ಪ್ರೊಸೀಜರ್. ಅದನ್ನು ಅಡ್ಮಿಷನ್ ಮುಗಿಸ್ಬೇಕಾಗುತ್ತೆ ಅಷ್ಟೇ, ಫೀಸ್ ಪೇ ಮಾಡಿ. ಸುದೀಪ್, ನಾನು ಮಾರ್ಕ್ ಅಲಾಟ್ಮೆಂಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದೆ, ಈ ವರ್ಷ ಅರೌಂಡ್ 6ಗೆ ಕಮ್ಮಿ ಆಗಿದೆ, ಹೇಗೆ ಅದು? ಎವ್ರಿ ಇಯರ್ ಅದು ಇನ್ಕ್ರೀಸ್ ಆಗುತ್ತಾ?
ಸೊ ಯಾ ಇಟ್ ಡಿಪೆಂಡ್ಸ್ ಆನ್ ಇಯರ್ ಟು ಇಯರ್ ನಂಬರ್ ಆಫ್ ಪೀಪಲ್ ಇಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಐ ಆಮ್ ನಾಟ್ ರಿಯಲಿ ಶ್ಯೂರ್ ಅಬೌಟ್ ಎಕ್ಸಾಕ್ಟ್ಲಿ ಯಾಕೆ ಡಿಕ್ರೀಸ್ ಆಗಿದೆ ಅಂತ. ಸೊ ಅಣ್ಣ ಐ ಆಮ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದಿಸ್ ಆಲ್ ಕೋವಿಡ್ ಅಂಡ್ ಆಲ್ ಮೇ ಬಿ ನಂಬರ್ ಆಫ್ ಪೀಪಲ್ ರಿಟರ್ನ್ ಲಿಟಲ್ ಲೆಸ್ ಮೇ ಬಿ 1000 10,000 ಡಿಫ್ರೆಂಟ್ ಆಗಿ ಕಮ್ಮಿ ಆಗಿರ್ಬೋದು. ಅದರಿಂದ ಮೇ ಬಿ ದೇರ್ ಇಸ್ ಚೇಂಜಸ್. ಸಿದ್ದು, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಐ ಗಾಟ್ ಸಿವಿಲ್ ದ ಪ್ಲೀಸ್ ದಯವಿಟ್ಟು ತೊಗೊಂಬೇಡ ಸಿವಿಲು ಸಿದ್ದು. ಇಫ್ ಯು ಇಂಟ್ರೆಸ್ಟ್ ಇನ್ ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಪ್ಲೀಸ್ ಟೇಕ್ ಅಬೌಟ್ ಸೈನ್ಸ್. ಓಕೆ ಅಣ್ಣ, ನೀವು ಕೋರ್ಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ನಾಟ್ ಕಾಲೇಜ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ನಾನು ಅದು ಈಗ ಹೇಳ್ತಾ ಇದ್ದೀನಿ. ಸೊ ಇನ್ ಟಾಪ್ ಗೌರ್ಮೆಂಟ್ ಕಾಲೇಜಸ್ ಕ್ಲಾಸಸ್ ಆರ್ ನಾಟ್ ಹೆಲ್ಡ್ ರೆಗ್ಯುಲರ್ಲಿ ಅಂತ ಹೇಳ್ತಾರೆ. ಹೌದು. ಆ್ಯಂಡ್ ಸೊ ಹೌ ಕ್ಯಾನ್ ವಿ ವರ್ಕ್ ವರ್ಕ್ ಅಪಾನ್ ಗೇನಿಂಗ್ ನಾಲೆಜ್ ಆ್ಯಂಡ್ ಎನ್ ಪಿ ಟಿನಲ್ಲಿ ಸಮ್ ಬೇಸಿಕ್ ಕಲಿಯೋದು ಹೇಗೆ? ಆರ್ ದ ಎನಿ ಪ್ಲಾಟ್ಫಾರ್ಮ್ಸ್ ಬಿಟ್ವೀನ್ ಸಿ ಎಸ್ ಸಿ? ಓಕೆ, ಬಿಟ್ವೀನ್ ಸಿ ತುಂಬ ಕ್ವಶನ್ಸ್ ಆ್ಯಕ್ಚುಲಿ. ಓಕೆ ವಚನ್, ಫಸ್ಟ್ ಆಫ್ ಆಲ್ ಎಸ್ ನಾನು ಕೋರ್ಸ್ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕಾಲೇಜು ಎರಡೂ ಇದು ಹೆಂಗಿದೆ, ಇಟ್ಸ್ ಅ ಟ್ರೇಡ್ ಆಫ್ ಬಿಟ್ವೀನ್ ಕಾಲೇಜ್ ಆ್ಯಂಡ್ ಕೋರ್ಸ್. ಸೊ ಬಟ್ ಡೆಫಿನೆಟ್ಲಿ ನೀವು ಕೋರ್ಸ್ ಇಂಪಾರ್ಟೆನ್ಸ್ ಕೊಡಬೇಕು. ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವೀಗ ಕ್ಲಾಸಸ್ ನಾಟ್ ಹೆಲ್ಡ್ ರೆಗ್ಯುಲರ್ಲಿ ಅಂತ. ಸೊ ಇಟ್ಸ್ ರಿಯಲಿ ನಾಟ್ ಲೈಕ್ ದ್ಯಾಟ್. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಕೆಲವೊಂದಲ್ಲಿ ಕ್ಲಾಸಸ್ ಆರ್ ಹೆಲ್ಡ್ ರೆಗ್ಯುಲರ್ಲಿ ಓನ್ಲಿ. ನಿಮಗೆ ನಾವು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಮೆನಿ ನಾಟ್ ಜಸ್ಟ್ ಇಟ್ಸ್ ಗೌರ್ಮೆಂಟ್ ಕಾಲೇಜಸ್, ಈವನ್ ಪ್ರೈವೇಟ್ ಕಾಲೇಜಸ್ ಕೂಡ ಕ್ಲಾಸ್ ಅಷ್ಟೊಂದು ಚೆನ್ನಾಗಿ ನಡೆಯಲ್ಲ. ಸೊ ಅಂದರೆ ನಡೆಯಲ್ಲ ಅಂದರೆ ಯು ವಿಲ್ ನೋಡ್ ಅ ರಿಯಾಲಿಟಿ ಆಫ್ ಇಂಜಿನಿಯರಿಂಗ್. ನೀವು ಇಂಜಿನಿಯರಿಂಗ್ ಹೋದ್ಮೇಲೆ ಗೊತ್ತಾಗುತ್ತೆ. ನಿಮಗೆ ಸೆಕೆಂಡ್ ಪಿ ಯು ಸಿ ಥರ ನಿಮ್ಮ ಹಿಂದೆ ಮುಂದೆ ಇದ್ದು ಯಾರು ಕಲಿಸಲ್ಲ. ಅವ್ರು ಪಾಡಿಗೆ ಮುಗಿಸಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಅಬೌಟ್ ದಟ್. ಸೊ ಅದರಿಂದ ಬಟ್ ಅಟ್ ದ ಸೇಮ್ ಟೈಮ್ ಈಗ ಎನ್ ಪಿ ಟಿ ಎಲ್ ತುಂಬ ಇದೆ. ಎನ್ ಪಿ ಟಿ ಎಲ್ ಬೇಸಿಕ್ಕಿಂದ ಕಲಿಬೋದು. ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ತೊಗೊಂಡ್ರೆ ಬೇಸಿಕ್ಕಿಂದ ಕಲಿಬೋದು ನೀವು. ಎಲ್ಲ ವೀಡಿಯೋಸ್ ಇದೆ, ಅದ್ರ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸಿ ಎಸ್ ಸಿ ಮತ್ತು ಐ ಎಸ್ ಸಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ವಚನ್, ನಿಂಗೆ ಒಂದು ವೇಳೆ ಇಫ್ ಯು ವರ್ಡ್ ಅಬೌಟ್ ಫೈನಾನ್ಷಿಯಲ್ ಏನಾದರೂ ಇದ್ದಿದ್ರೆ, ಐ ಮೀನ್ ಸೊ ನಾನು ಸಜೆಸ್ಟ್ ಮಾಡೋದು ಇಂಜಿನಿಯರಿಂಗ್ ಜಾಸ್ತಿ ಸ್ಪೆಂಡ್ ಮಾಡಬೇಡಿ ಅಂತ. ಸೊ ಆಲ್ವೇಸ್ ಟೇಕ್ ಅಪ್ ದ ಕಾಲೇಜ್ ವಿಚ್ ಕಮ್ಸ್ ಅ ಲೆಸ್ ಪ್ರೈಸ್, ಗೆಟ್ ದಟ್ ಸರ್ಟಿಫಿಕೇಟ್ಸ್. ಆ್ಯಂಡ್ ಅದೇ ದುಡ್ಡಲ್ಲಿ ಏನು ದುಡ್ಡು ಉಳಿಯುತ್ತಲ್ವಾ, ಅದೇ ದುಡ್ಡಲ್ಲಿ ನೀವು ಸರ್ಟಿಫಿಕೇಷನ್ ಮಾಡ್ಕೊಳ್ಳಿ, ಬೇರೆ ಕೋರ್ಸಸ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ರಿಯಲಿ ಬೂಸ್ಟ್ ಫಾರ್ ಯು ವಚನ್. ಓಕೆ ಅಣ್ಣ, ಬಿ ಫಾರ್ಮಾ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಆ್ಯಕ್ಚುಲಿ. ಸೊ ವಿನಯ್, ಐ ಆಮ್ ರಿಯಲಿ ಸಾರಿ, ಐ ಡೋಂಟ್ ಹ್ಯಾವ್ ದಿಸ್ ಒನ್. ಪ್ರತೀಕ್ ಭಂಡಾರಿ, ಬಿ ಎಸ್ ಸಿ ಇನ್ ಫಾರೆಸ್ಟ್ರಿ. ಐ ರಿಯಲಿ ಡೋಂಟ್ ಹ್ಯಾವ್ ಐಡಿಯಾ ಬಿ ಎಸ್ ಸಿ ಬಗ್ಗೆ. ಅಭಿಷೇಕ್ ಎಂ ಗೌಡ, ಸಿ ಎಸ್ ಮಲ್ನಾಡ್ ವರ್ಸಸ್ ವಿದ್ಯಾವರ್ಧಕನ್ ಮೈಸೂರು, ಎಸ್ ಎನ್ ಕ್ಯೂ ಕೋಟ ವಿಚ್ ಇಸ್ ಬೆಸ್ಟ್? ಸೊ ಎಸ್ ಎನ್ ಕ್ಯೂ ಕೋಟನ, ಸೊ ವರ್ಸಸ್ ಐ ಎಸ್ ವಿದ್ಯಾವರ್ಧನ್. ಸೊ ಓಕೆ, ಎಸ್ ಎನ್ ಕ್ಯೂ ಕೋಟ ಇಸ್ ನೋಡಿ, ಫಸ್ಟ್ ಸಿ ಎಸ್ ಮತ್ತು ಐ ಎಸ್ ಆಲ್ಮೋಸ್ಟ್ ಎರಡು ಸಿಮಿಲರ್ ಬ್ರಾಂಚಸ್ ಇರುತ್ತೆ. ಸೊ ನೀವು ಸಿ ಎಸ್, ಅಭಿಷೇಕ್ ಸಿ ಎಸ್ ಇಂಪಾರ್ಟೆನ್ಸ್ ಸಿ ಎಸ್ ಹೋಗಿ ಡೆಫಿನೆಟ್ಲಿ. ಆ್ಯಂಡ್ ಎಸ್ ಎನ್ ಕ್ಯೂ, ಬಟ್ ಇಲ್ಲಿ ಎಸ್ ಎನ್ ಕ್ಯೂ ಅಂದರೆ ಐ ಥಿಂಕ್ ವಿ ಆರ್ ಟ್ರೇಡಿಂಗ್ ಆಫ್ ದ ಆನ್ ಟ್ರೇಡ್. ನಾವು ಏನು ಮಾಡ್ತೀವಿ ಅಂದರೆ ಇಟ್ಸ್ ಲೈಕ್ ಅಬೌಟ್ ಮನಿ. ಸೊ ವಿದ್ಯಾವರ್ಧಕಲ್ಲಿ ಮೈಸೂರಲ್ಲಿ ನಿಮಗೆ ಎಸ್ ಎನ್ ಕ್ಯೂ ಅಲ್ಲಿ ಸಿಗ್ತಾ ಇದೆ, ಅಂದರೆ ಇಟ್ಸ್ ವೆರಿ ಲೆಸ್ ಪ್ರೈಸ್. ಸೊ if it is a money point of view, definitely I'll say Vidyavardhaka SNQ is definitely better, because I think you hardly spend 4,000 5,000 rupees per annum to finish your degree. So and IAS ನಲ್ಲಿ ಅಷ್ಟೊಂದು ಡಿಫ್ರೆನ್ಸು ಆಗಲ್ಲ. ಸೊ ಆ್ಯಂಡ್ ಅಗೈನ್ ಬಟ್ ವಿದ್ಯಾವರ್ಧಕ ಮೈಸೂರಲ್ಲಿ ಅಷ್ಟೊಂದು, ಐ ಥಿಂಕ್ ಇಟ್ಸ್ ಅ ವೆರಿ ರೀಸೆಂಟ್ ಕಾಲೇಜ್ ಅನ್ಸುತ್ತೆ, ಬಿಕಾಸ್ ಐ ಹ್ಯಾವ್ ನಾಟ್ ಹರ್ಡ್ ಅಬೌಟ್ ದಟ್ ಕಾಲೇಜ್ ಮಚ್. ಆ್ಯಂಡ್ ಮೈಸೂರು ಎಸ್ ಎನ್ ಕ್ಯೂ ಅಲ್ಲಿ, ಸೊ ಥಿಂಕ್ ಅಬೌಟ್ ಅಭಿಷೇಕ್. ಸೊ ಐ ಮೈಸೆಲ್ಫ್ ಇಸ್ ಕನ್ಫ್ಯೂಸ್ಡ್ ನಿಮ್ಗೆ ಯಾವ ರೀತಿ ಹೇಳಬೇಕು ಅಂತ. ಯಾಕಂದ್ರೆ ಸಿ ಎಸ್ ಐ ಎಸ್ ಎರಡೂ ಸೇಮ್, ಸಿ ಎಸ್ ಮತ್ತು ಐ ಎಸ್ ಎರಡೂ ಸೇಮ್ ಇರುತ್ತೆ. ಬಟ್ ಎಸ್ ಎನ್ ಕ್ಯೂ ಇಲ್ಲಿ ಏನಾಗುತ್ತೆ ಅಂದರೆ, ಇಫ್ ದೇರ್ ವಾಸ್ ನೋ ಎಸ್ ಎನ್ ಕ್ಯೂ ದೇರ್, ಅವ್ರು ಡೆಫಿನೆಟ್ ಡೋಂಟ್ ಗೋ ವಿತ್ ಸಿ ಎಸ್ ಮಲ್ನಾಡ್. ಬಟ್ ಅಲ್ಲಿ ಎಸ್ ಎನ್ ಕ್ಯೂ ಹಾಕಿರೋದ್ರಿಂದ, ಸೊ ಐ ಕ್ಯಾನ್ ಟೆಲ್ ಯು ಟು ಗೋ ವಿದ್ಯಾವರ್ಧಕ. ಬಟ್ ಅಲ್ಲಿ ಐ ಎಸ್ ತೊಗೊತಾ ಇದ್ದಾರೆ ನೀವಲ್ಲಿ. ಸೊ ಟ್ರೈ, ಇಫ್ ಯು ಗೆಟಿಂಗ್ ಐ ಎಸ್ ಸಿ ಎಸ್ ಇನ್ ದ ವಿದ್ಯಾವರ್ಧಕ, ಗೋ ಅಟ್ ವಿತ್ ವಿದ್ಯಾವರ್ಧಕ ಓನ್ಲಿ. ಆ್ಯಂಡ್ ಇಫ್ ನಾಟ್, ಯು ಕ್ಯಾನ್ ಸ್ಪೆಂಡ್ ಲಿಟಲ್ ಮೋರ್. ನೋಡಿ ಕಾಲೇಜ್ ಎಷ್ಟು ಫೀಸ್ ಡಿಫರ್ ಆಗುತ್ತೆ ನೋಡಿ, ಡಿಫ್ರೆಂಟ್ ನೋಡಿಕೊಂಡು ಯು ಕ್ಯಾನ್ ಗೋ ವಿತ್ ಸಿ ಎಸ್ ಮಲ್ನಾಡು. ಸೊ ನನಗೆ ಒಂದು ಸಜೆಷನ್, ಸಿಂಗಲ್ ಸಜೆಷನ್ ಕೇಳಿದ್ರೆ, ಐ ಥಿಂಕ್ ಐ ಕನ್ಫ್ಯೂಸ್ಡ್ ಯು. ಸಿ ಎಸ್ ಮಲ್ನಾಡ್ ಆರ್ ವಿದ್ಯಾವರ್ಧಕ ಮೈಸೂರು. ಸೊ ಇಫ್ ಇಟ್ಸ್ ಅ ಫೈನಾನ್ಷಿಯಲ್ ಇಶ್ಯೂ, ದೆನ್ ಗೋ ವಿತ್ ಐ ಎಸ್ ವಿದ್ಯಾವರ್ಧಕ. ನೋ ಕಂಪ್ಲೀಟ್ಲಿ, ಬಿಕಾಸ್ ಯು ಗೆಟಿಂಗ್ ಇಟ್ 5,000 rupees, ಫಿನಿಶ್ ಇಟ್. ಆ್ಯಂಡ್ ಬಟ್ ನೀವು ಎಕ್ಸ್ಟ್ರಾ ಕೋರ್ಸಸ್ ತುಂಬ ಚೆನ್ನಾಗಿ ಮಾಡ್ಕೊಬೇಕು. ಇಲ್ಲ, ಫೈನಾನ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್, ದೆನ್ ಡೆಫಿನೆಟ್ಲಿ ಗೋ ವಿತ್ ಸಿ ಎಸ್ ಮಲ್ನಾಡ್. ಸೊ ದಟ್ ಇಸ್ ದ ಒನ್ ಥಿಂಗ್. Sir, is it NHC is good? So yeah, it is Parvagila Sahana. Okay, and it's not that great, but yes, it is a good college. And sir, ನನಗೆ ಬಯೋಟೆಕ್ನಾಲಜಿ JMIT ಕಾಲೇಜಲ್ಲಿ ಸಿಕ್ಕಿದೆ. ನಿಮ್ಮ ಪ್ರಕಾರ ಇ ಸಿ ಬೆಸ್ಟ್ ಫಾರ್ ಬಯೋಟೆಕ್? ಇ ಸಿ ಇಸ್ ಬೆಸ್ಟ್ ಆರ್ ಬಯೋಟೆಕ್ ಇಸ್ ಬೆಸ್ಟ್? ಬಯೋಟೆಕಲ್ಲಿ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಲೀಡಿಂಗ್ ಬಯೋಟೆಕ್ನಾಲಜಿ ಇನೋವೇಷನ್ ಹಬ್ಬು. ಸೊ ಇ ಸಿ ಕೂಡ ಎಲ್ಲ ಯೂಸ್ ಮಾಡ್ತೀವಿ. ಸೊ ನೀವು ಯಾವ ಫಸ್ಟ್ ಇಂಟ್ರೆಸ್ಟ್ ಅಭಿ, ಇಟ್ಸ್ ಅ ಇಂಟ್ರೆಸ್ಟ್. ಬಯೋಟೆಕ್ ಇಸ್ ಡಿಫ್ರೆಂಟ್, ಇ ಸಿ ಇಸ್ ಡಿಫ್ರೆಂಟ್. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಅಂತ ಫಸ್ಟ್ ನೋಡಿ ಅಲ್ಲಿ. ಸೊ ದಟ್ ಈಸ್ ಅ ಆಲ್ವೇಸ್ ಬೆಸ್ಟ್ ಆಪ್ಷನ್. ನಿಮ್ಗೆ ಆಲ್ರೆಡಿ ಸಿಕ್ಕಿರೋದು ಬಯೋಟೆಕ್ನಾಲಜಿ ಅಲ್ವಾ? ಬಟ್ ಬಯೋಟೆಕ್ನಾಲಜಿ ಯು ಮೇ ಹ್ಯಾವ್ ಟು ಡೂ ಮಾಸ್ಟರ್ಸ್ ಅಂಡ್ ಆಲ್. ಮಾಸ್ಟರ್ಸ್ ಎಲ್ಲ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಇ ಸಿಯಲ್ಲಿ ಮಾಸ್ಟರ್ಸ್ ಬೇಕಾಗಿಲ್ಲ, ಬಟ್ ಇಮಿಡಿಯೇಟ್ಲಿ ನಿಮಗೆ ಜಾಬ್ ಸಿಗುತ್ತೆ. ಬಯೋಟೆಕ್ನಾಲಜಿ ಯು ಮೇ ಹ್ಯಾವ್ ಟು ಡೂ ಸಮ್ ಮಾಸ್ಟರ್ಸ್, ದೆನ್ ಯು ಕ್ಯಾನ್ ಗೆಟ್ ದ ಜಾಬ್ಸ್ ಈಸಿಲಿ. ಬ್ರೋ ಪ್ಲೀಸ್ ಸೆಂಡ್ ಮಿ ವಾಟ್ಸಪ್ ನಂಬರ್. ಐ ಆಲ್ರೆಡಿ ಹ್ಯಾವ್ ವಾಟ್ಸಪ್ ನಂಬರ್, ಆಫೀಸ್ ನಂಬರ್ ಇದೆ ವಾಟ್ಸಪ್ ನಂಬರ್. ಇಟ್ ವಿಲ್ ಬಿ ದೇ ಇನ್ ದ ಡಿಸ್ಕ್ರಿಪ್ಷನ್ ಇರುತ್ತೆ.
ಹೌ ಇಸ್ ಸ್ಕೋಪ್ ಆಫ್ ಸಿ ಎಸ್ ಇನ್ ಬಿ ಇಸ್ ವೆರಿ ಗುಡ್ ಕಾಲೇಜ್. ಸೊ ಸಿ ಎಸ್ ಸಿ ಚೆನ್ನಾಗಿದೆ. ನವೀನ್ ಕುಮಾರ್ ಎಸ್ ಎಸ್ ವೆರಿ ಬಿಗ್ ಕಮೆಂಟ್. Hello sir, I need to speak to you regarding this. You do any branch of engineering, you end up in a software company. So what's the okay? You do some branch of engineering, you end up in the company. So what's the fun of keeping the branches? At least 5 companies should visit the core branches. It's like in a college like Pessar Bangalore, we have 2 companies coming down. What's all about that? My brother had got NITC, Chemical Sotkal, which he dropped due to family constraint. Now he has got a Mech in Pessat Ring Road. So Naveen Kumar, basically you're saying that ನಾವು ಯಾವುದೇ ಇಂಜಿನಿಯರಿಂಗ್ ಮಾಡಿದ್ರು ಸಾಫ್ಟ್ವೇರ್ ಕಂಪ್ನಿಯಲ್ಲೇ ಎಂಟಪ್ ಆಗ್ತೀವಿ ಅಂತ. ಇಟ್ ಇಸ್ ನಾಟ್ ಟ್ರೂ ಫಾರ್ ಎವ್ರಿ ಒನ್. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ನಾನು ನೋಡಿದ್ದು ತುಂಬ ಜನ ಸೊ ಮೆಕ್ಯಾನಿಕಲ್ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್ ತೊಗೊತಾರೆ, ಮೆಕ್ಯಾನಿಕಲ್ ಮಾಡ್ತಾರೆ, ಎಲೆಕ್ಟ್ರಿಕಲ್ಸ್ ತೊಗೊತಾರೆ, ಮೆಕ್ಯಾನಿಕಲ್ ಮಾಡ್ತಾರೆ, ಇನ್ನೊಂದು ತೊಗೊತಾರೆ. ಸೊ ಅಂದರೆ ಎಲ್ಲರೂ ಮೆಕ್ಯಾನಿಕಲ್ ಮಾಡಿಬಿಟ್ಟು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ಸ್ ಏನೂ ಮಾಡಿಬಿಟ್ಟು ಇದು they'll take CS ಅಂದರೆ ಸಾಫ್ಟ್ವೇರ್ ಜಾಬ್ಸ್ ತೊಗೊತಾರೆ. ಸೊ ಬಟ್ ಇಟ್ ಇಸ್ ನಾಟ್ ಕೇಸ್ ವಿತ್ ಎವ್ರಿ ಒನ್. ಆ ರೀತಿ ಎಲ್ಲ ತೊಗೊಂಡ್ಬಿಟ್ರೆ ಹೂ ವಿಲ್ ವರ್ಕ್ ಇನ್ ಅದು ಎಲೆಕ್ಟ್ರಿಕಲ್. ಈಗ ಎಲೆಕ್ಟ್ರಿಕಲ್ ಯಾರು ಈ ಮೆಕ್ಯಾನಿಕಲ್ ಹೇಳ್ತಾರೆ ನೀವು, ಅಲ್ಲಿ ಮೆಕ್ಯಾನಿಕಲ್ ದೇ ಲಾಟ್ ಆಫ್ ಪಿ ಎಸ್ ಯುಸ್ ಆದರೆ, ಎಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ ಆದರೆ. ಇನ್ಫ್ಯಾಕ್ಟ್ ಮೆಕ್ಯಾನಿಕಲ್ ಇಂಜಿನಿಯರ್ ತುಂಬ ಸ್ಟಾರ್ಟಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಏಥರ್ ಅಂತ ಒಂದು ಸ್ಕೂಟರ್ ಸ್ಟಾರ್ಟಪ್ ಇದೆ, ಇನ್ನೊಂದು ಡಿಫ್ರೆಂಟ್ ಸ್ಟಾರ್ಟಪ್ಸ್ ಇದೆ. ಅದೆಲ್ಲ ಸೊ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್, ಬಟ್ ಡೆಫಿನೆಟ್ಲಿ ನಂಬರ್ ಆಫ್ ಜಾಬ್ಸ್ ಆರ್ ಲೆಸ್ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್. ನಂಬರ್ ಆಫ್ ಜಾಬ್ಸ್ ಆರ್ ಲೆಸ್, ಸೊ ಪೀಪಲ್ ಆರ್ ಜಂಪಿಂಗ್ ಇನ್ ಟು ದಿಸ್. ಬಟ್ ಅದೇ ಯೋಚನೆ ಮಾಡಿ. ಸೊ ಇಫ್ ಯು ಆರ್ ಸಮ್ಮನ್ ಹೂ ಕ್ಯಾನ್ ಗಿವ್ 100% ಡೆಡಿಕೇಶನ್, ಲರ್ನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾಪರ್ಲಿ, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇಟ್ಸ್ ನಾಟ್ ಲೈಕ್ ಅಬೌಟ್ ಎಂಡಿಂಗ್ ಎಟ್ ಸಾಫ್ಟ್ವೇರ್ ಕಂಪನಿ. ಯು ಶುಡ್ ನಾಟ್ ಗಿವ್ ಅಪ್. ಸೊ ನೀವು 1 ವರ್ಷ ನೀವು ಈಗ ಮೆಕ್ಯಾನಿಕಲ್ ಆಗಿದ ತಕ್ಷಣ ಜಾಬ್ ಬೇಕು ನಿಮಗೆ ಇಂಟ್ರೆಸ್ಟ್ ಸಿಗಲ್ಲ. ಯು ಮೇ ಹ್ಯಾವ್ ಟು ವರ್ಕ್ ಫಾರ್ ಲೆಸ್ ಮನಿ. ಸೊ ಲೆಸ್ ಮನಿ ಆದಮೇಲೆ ವರ್ಕ್ ಮಾಡೋಕ್ಕೆ, ಲೆಸ್ ಮನಿ ವರ್ಕ್ ಮಾಡಿ ಅದಾದಮೇಲೆ ಯು ಕ್ಯಾನ್ ಟೇಕ್ ಅಪ್ ದ ಕಾಲೇಜಸ್, ವಾಟ್ ಎವರ್, ಐ ಮೀನ್ ಯು ಕ್ಯಾನ್ ಟೇಕ್ ಅಪ್ ಜಾಬ್ಸ್ ಇನ್ ದ್ಯಾಟ್. ಸೊ ಇಟ್ಸ್ ಅ ಸ್ಲೋಲಿ ಪ್ರೋಗ್ರೆಸಿವ್. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ತುಂಬ ಡಿಫಿಕಲ್ಟ್ ಇದೆ ಇನಿಷಿಯಲ್ ಸ್ಟೇಜ್ ಲಾಸ್ಟ್. ಬಸವರಾಜ್ ದೇಸಾಯಿ ಅಣ್ಣ, ಬ್ಯಾಂಗ್ಳೂರಲ್ಲಿ ದಯಾನಂದ್ ಸಾಗರ್ 2 ಕಾಲೇಜ್ ಇದ್ದಾವೆ, ಒಂದು ಇನೋವೇಷನ್ ಕ್ಯಾಂಪಸ್, ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್. ಯಾವುದು? ಡಿ ಎಸ್ ಸಿ ಈಸ್ ಆಲ್ವೇಸ್ ಬೆಸ್ಟ್. ಅದೊಂದು ಸಿಸ್ಟರ್ ಬ್ರಾಂಚ್ ಅಷ್ಟೇ. ಡಿ ಎಸ್ ಸಿ ಇಸ್ ಅ ಓಲ್ಡ್ ಕಾಲೇಜ್, ಅದೇ ಬೆಸ್ಟ್. ಬಸವರಾಜ್ ದೇಸಾಯಿ. ಓಕೆ. ಆ್ಯಂಡ್ ದೆನ್ ಭೀಮೇಶ್ವರ, ಪ್ಲೀಸ್ ಗಿವ್ ಡಿಸ್ಕ್ರಿಪ್ಷನ್ ಅಬೌಟ್ ಟ್ರಿಪಲ್ ಇ ಕೋರ್ಸ್ ಅಂಡ್ ಡಿಫಿಕಲ್ಟಿ ಇನ್ ಈಚ್ ಸೆಮಿಸ್ಟರ್ ಅಂಡ್ ಆಲ್ಸೋ ಜಾಬ್ ಅಪರ್ಚುನಿಟೀಸ್, ಹೌ ಟು ಪ್ರಾಕ್ಟಿಕಲ್ ಆ್ಯಂಡ್ ಹೌ ಟು ಗೆಟ್ ಗುಡ್ ಎಕ್ಸ್ಪೀರಿಯನ್ಸ್, ಪ್ಲೀಸ್ ಗೈಡ್. ಸೊ ಡೆಫಿನೆಟ್ಲಿ ಟ್ರಿಪಲ್ ಇ ಬಗ್ಗೆ ಡೆಫಿನೆಟ್ಲಿ ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ ನಾನು. ಆ್ಯಂಡ್ ಡಿಫಿಕಲ್ಟ್ ಈಚ್ ಸೆಮಿಸ್ಟರ್ಸ್, ಐ ಡೂ ಆಲ್ ದೋಸ್ ಥಿಂಗ್ಸ್. ಭೀಮೇಶ್ವರ ಇಟ್ಸ್ ಅ ಡಿಫ್ರೆಂಟ್ ವಿಡಿಯೋ on the opportunities, how to be practical and how to get a good experience. Tumba, I think from beginning I've already told how to be practical on this. So you have to learn, you have to keep asking good questions, and others internships it will be really good. So I'll be guiding you throughout the process. MAT versus BMSc, which is good. MAT is definitely good. Lata Krishnan madam, actually she has answered me. She has asked me a question. MAT and the BMSc, which is good. In mock, my son got MAT CS. Definitely MAT CS is very good, ma'am. Can go ahead with that. So there's no doubt in that. I stay very nearby to MAT. And which is the best, triple E in NIE or CS in UVC? Triple E in NIE or CS in UVC? I think, I hope it's Manu Manoj. So you were saying UVC. So if you're interested, as I said, triple E matte CSC tumba different courses. So you cannot compare that. So if CS interested, definitely UVC gogi. Triple E the NIE. So but both you cannot compare. You cannot compare. Yes. Then but if you ask me placement point of view, CSE ali private jobs ಜಾಸ್ತಿ ಇದೆ, triple E ali government jobs ಜಾಸ್ತಿ ಇದೆ. And I got CSE in Vidyavardhak College, Mysore. I mean mock allotment, Spurti. Is it college is good for placements? Not that great as ಅದಕ್ಕಿಂತ ಬೆಟರ್ ಕಾಲೇಜ್ ತುಂಬ ಇದ್ದಾವೆ. ಸೊ ವಿದ್ಯಾವರ್ಧಕದಲ್ಲಿ ಬಟ್ ಸಿ ಎಸ್ನ ಹೇಳಿಲ್ವಲ್ಲ, ತುಂಬ ನಾನು ಹೇಳ್ದಂಗೆ ಆಫ್ಟರ್ ಕಾಲೇಜ್ಗಳನ್ನು ತುಂಬ ನಿಮ್ಗೆ ಆಪರ್ಚುನಿಟೀಸ್ ಸಿಗುತ್ತೆ. ನಿಮಗೆ ಯು ಕ್ಯಾನ್ ಲೈಕ್ ಗೋ ಟು ಆಫ್ ಪ್ಲೇಸ್ಮೆಂಟ್ಸಲ್ಲಿ ನೀವು ತೊಗೊಬೋದು ಕಾಲೇಜಸ್, ನೋ ಇಶ್ಯೂಸ್, ಬಟ್ ಫೋಕಸ್ ಆನ್ ದ ನಾಲೆಜ್. ಹೌ ಇಸ್ JSS Academy of Technical Education Bangalore for IS? ಸೊ ರೋಹಿತ್, ಇಫ್ ಯು ಗೆಟ್ CS, ಬೆಟರ್ ಟ್ರೈ ಟೇಕಿಂಗ್ CS ಇನ್ ದ ಸೇಮ್ ಕಾಲೇಜ್. ಬಟ್ ಇಲ್ಲ ಅಂದರೆ IS ಇಸ್ ಆಲ್ಸೋ ಸಿಮಿಲರ್ ಟು ಸೇಮ್ JSS Academy ಅಲ್ವಾ, JSAT. ಸೊ ಅದರಲ್ಲಿ ಯಾವ ರೀತಿ ಇದೆ ಫಾರ್ IS? ಈ ಪ್ರಾಬ್ಲಮ್ ಪ್ಲೇಸ್ಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂಲಿ ದೇ ನಾಟ್ ದೇ ಇಸ್ ನೋ ಡೀಟೇಲ್ಸ್ ಅಬೌಟ್ ಪ್ಲೇಸ್ಮೆಂಟ್. ಎಷ್ಟೊಂದು ಪ್ಲೇಸ್ಮೆಂಟ್ಸ್ ಕೊಡಲ್ಲ ಅವರು ಆ್ಯಕ್ಚುಲಿ ಅವರು. ಅದರಿಂದ ಸೊ ಇಟ್ ಡಿಪೆಂಡ್ಸ್ ಆನ್ ಹಾಫ್ ಕ್ಯಾಂಪಸ್. ನೀವು ಆಚೆ ಕಡೆ ಬಂದು ಕೂಡ ನೀವು ಕ್ಯಾನ್ ಡೂ ಇಟ್. ವಿಚ್ ಇಸ್ ಬೆಟರ್ ಫಾರ್ CSC ಆ್ಯಂಡ್ ವಿಚ್ ಇಸ್ ಬೆಟರ್ ಫಾರ್ CSE, PS or BMS? So YS Harshil. See Harshil, what happens is I place PES and BMS both in the same level. ಏನಕ್ಕೆ ಅಂದರೆ both are almost similar placements. Even RVC also placed under them only. ಸೊ RVC, PES, BMS ಮೋರ್ ಆರ್ ಲೆಸ್ ಕಂಪ್ನೀಸ್, ಸೇಮ್ ಕಂಪ್ನೀಸ್. ಯಾವುದೇ ಒಂದು ಕಂಪ್ನಿ PES ಬರ್ತದೆ, ಡೆಫಿನೆಟ್ಲಿ BMSಗೆ ಹೋಗುತ್ತೆ. ಅದರಿಂದ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ ಆ್ಯಕ್ಚುಲಿ. ದರ್ಶನ್ ಅಣ್ಣ, EC ಮತ್ತು IAC, EC ಮತ್ತು IAC ಕಂಪೇರ್ ಮಾಡೋಕ್ಕಾಗಲ್ಲ ದರ್ಶನ್. ನಾವು CSE ಮತ್ತು IACನ ಕಂಪೇರ್ ಮಾಡ್ಬೋದು. ಬೋತ್ ಆರ್ ಡಿಫ್ರೆಂಟ್ಲಿ. ನಿಮ್ಗೆ ಯಾವ್ದು ಇಷ್ಟ ಅದು ತಗೋ ಫಸ್ಟ್, ಓಕೆ. ಆ್ಯಂಡ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್
ವಾಟ್ ಈಸ್ ಟೂ ಡಿಫ್ರೆನ್ಸ್ ಬಿಟ್ವೀನ್ ತುಂಬ ಎಸೆ ಇನ್ ಹರೀಶ್ ಆಲ್ರೆಡಿ ಸಿ ಎಸ್ ಸಿ ಮತ್ತು ಐ ಎಸ್ ಸಿ ಬಗ್ಗೆ ತುಂಬ ಡಿಫ್ರೆನ್ಸ್. ಐ ಎಸ್ ಐ ಇ ಅನ್ನೋದು ಡಿಫ್ರೆನ್ಸ್ ಬಿಟ್ವೀನ್ ಸಿ ಎಸ್ ಆ್ಯಂಡ್ ಐ ಎಸ್. ಐ ಥಿಂಕ್ ಇಟ್ಸ್ ಐ ಎಸ್. ಸೊ ಐ ಎಸ್ ಬಗ್ಗೆ ನಿಮಗೆ ಐ ಇ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಮೇ ಬಿ. ಇಫ್ ಇಟ್ ಇಸ್ ಅನ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಸಿ ಎಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದ್ಯಾನ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. If it is IS, then both are same. It is Harish. Priyanka Priya, sir, when is the first one case results announced? I think it should be announced, but it was given second end, but it was not announced till morning. I think it will be announced. Private or government, which is better for engineering? So it is a very difficult question actually. So it's all about what I suggest is definitely Akash. If I was in your place, so depending on the situation, for example, if you don't want to spend so much money on these colleges and the government job, government engineering only, of course there are some ups and downs will be there, but you can cover it up, and then you ಬೇರೆ ಕಡೆ ಕೋರ್ಸ್ ಮಾಡ್ಕೊಂಡು you can cover it up that. Okay, ಸೊ ಥಿಂಕ್ ಅಬೌಟ್ ದಟ್. ಆ್ಯಂಡ್ ಪ್ರೈವೇಟ್ ಅಂದರೆ ಎಲ್ಲ ಪ್ರೈವೇಟ್ ಚೆನ್ನಾಗಿಲ್ಲ, ಕೆಲವೊಂದು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೆಟ್ಟದಾಗಿದ್ದಾವೆ. ಸೊ ಅದರಿಂದ I can't say generalize private is like that, I can't generalize government is like that, but definitely as a student you can choose. So try taking government itself. ಯಾಕೆ ತುಂಬ ಸ್ಪೆಂಡ್ ಮಾಡೋಕ್ಕೆ ಇಂಜಿನಿಯರಿಂಗ್ ಮೇಲೆ? ಸೊ and HKB college is the best. So are you asking a question or like HKBK is the best? I don't know. Yeah, HKBK is a good college. I mean, not great college, but it's fine. ಸೊ ಅನ್ನ ಸಿ ಎಸ್ ಆ್ಯಂಡ್ ಐ ಎಸ್ ಸಿ ಸೇಮ್ ಪ್ಲೇಸ್ಮೆಂಟ್ ಇರುತ್ತಾ? ತುಂಬ ಆನ್ಸರ್ ಮಾಡಿ ಆಲ್ರೆಡಿ ರಘು. ಸರ್ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಜಾಬ್? ಇಲ್ಲ, ಡೆಫಿನೆಟ್ಲಿ ಇಲ್ಲ. ನೀನು ಯಾವುದೇ ಕಾಲೇಜಲ್ಲಿ ಮಾಡಿದ್ರು ನಿಮಗೆ ಜಾಬ್ ಸಿಗುತ್ತೆ, ಆದರೆ ಸ್ವಲ್ಪ ಕಷ್ಟ ಬಿಡ್ಬೇಕು ನೀವು ಆ್ಯಕ್ಚುಲಿ. ಅದಾದಮೇಲೆ ನಿಮಗೆ ಬಟ್ ಅಂದರೆ ನಿಮಗೆ ಟಾಪ್ ಕಾಲೇಜ್ ಅಂದರೆ ಯಾರೋ ಡೈರೆಕ್ಟಾಗಿ ಒಂದು ಕಂಪ್ನಿ ಬರುತ್ತೆ. ಸೊ ಯು ಹ್ಯಾವ್ ಎ ಪ್ಲೇಸ್ ಟು ಶೋಕೇಸ್ ಯುವರ್ ಟ್ಯಾಲೆಂಟ್. ಬಟ್ ಯಾವುದೋ ನಾರ್ಮಲ್ ಕಾಲೇಜಲ್ಲಿ ನೀವು ಟಾಪ್ ಬಂದ್ರೂ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಇನಿಷಿಯಲಿ, ಬಟ್ ಹಂಗಂತ ಕೆರಿಯರ್ ಎಂಡ್ ಆಗಲ್ಲ. ಯು ಮೇ ರೀಚ್ ಇವನ್ ಬೆಟರ್ ದ್ಯಾನ್. ಯಾರೋ ಒಬ್ಬ ಆರ್ ಬಿ ಸಿ ಸ್ಟಡಿ ಮಾಡ್ತಾರೆ, ಸೊ ಮೇ ಬಿ ಈಸ್ ನಾಟ್ ಗೇನ್ ಎ ಪ್ರಾಪರ್ ನಾಲೆಜ್, ಬಟ್ ಯಾವುದೋ ಕಂಪ್ನಿ ಬರುತ್ತೆ, ಜಾಬ್ ಆಗುತ್ತೆ ಅವ್ರಿಗೆ. ನೀವು ಯಾವುದೋ ಬೇರೆ ಕಾಲೇಜ್ ಸ್ಟಡಿ ಮಾಡ್ತಾರೆ, ನಿಮ್ಗೆ ಒಳ್ಳೆ ನಾಲೆಜ್ ಇರುತ್ತೆ, ಆದರೆ ನಿಮ್ಮ ಕಂಪ್ನಿ ಬರಲ್ಲ. ಬಟ್ ಇನ್ನು ಲಾಂಗ್ ರನ್ ಒಂದು 5 ವರ್ಷ 2 ವರ್ಷ ಆದಮೇಲೆ ಯಾವತ್ತೇ ನಾಲೆಜೇ ಇಂಪಾರ್ಟೆಂಟ್, ಅದು ನೆನಪಿಟ್ಕೊಳ್ಳಿ. ಗಣೇಶ್ ವರ್ನೇಕರ್, ಸಿ ಎಸ್ ಸಿ ಇ ಎನ್ ಸಿ ಇಸ್ ಬೆಟರ್ ಇನ್ ಬಿ ವಿ ಚೆನ್ನಾಗಿದೆ ಆ್ಯಕ್ಚುಲಿ. ಡೋಂಟ್ ಕಂಪೇರ್ ಸಿ ಎಸ್ ಸಿ ಆ್ಯಂಡ್ ಇ ಎನ್ ಸಿ ಡಿಯೋ. Okay, I think I missed one college. And Akshara, Anna, I like to do coding. Can you please help me? Which course should I take? Take computer science, Akshara. That will be definitely helpful for you. CSC and ENC is better in BVB. Please reply. CSC and ENC you cannot compare here because they are different. But placement point of view, you do almost ENC comes after CSC placements. ಅದರಿಂದ ಯು ಕ್ಯಾನ್ ಟೇಕ್. ಸೊ ನೀನು ಕರೆಕ್ಟಾಗಿ ಕೋಡಿಂಗ್ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಹೇಳಲ್ವಾ, ಈ ಮೊಬೈಲ್, ಇಫ್ ಯು ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಆಲ್ ದಿಸ್ ಕೋಡ್ಸ್ ಆ್ಯಂಡ್ ಆಲ್ ಎವ್ರಿಥಿಂಗ್, ದೆನ್ ಯು ಕ್ಯಾನ್ ಗೋ ವಿತ್ ದಿಸ್. ಇಫ್ ಯು ಇಂಟ್ರೆಸ್ಟೆಡ್ ಇನ್ ದಿ ಡೆವಲಪಿಂಗ್ ದ ಚಿಪ್ಸ್ ಆ್ಯಂಡ್ ಆಲ್ ಇದ್ರದ್ದು ಏನು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಎಲ್ಲ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಟೇಕ್ ದ ಇ ಎನ್ ಸಿ. ಸರ್ ಎಮ್ ಇ ಜಿ ಆರ್ ಸೇಮ್ ಐ ಟಿ, ವಿಚ್ ಈಸ್ ಬೆಟರ್? ಸಿ ಎಮ್ ಆರ್ ಐ ಟಿ. ಓಕೆ, so it is both are similar. Whichever you take it, please take it. So think about the money. I think same rate too much charge ಮಾಡ್ತಾರೆ. So think which is gives that you take it. So I think AI versus what is mad in creativity? AI versus CS. I think CS versus IE versus CS. Please suggest Mardi. What is this? It is okay. NMEM. What is NMEM? I don't know which college is this. But you asked me about course. AI ಮತ್ತು ಸಿ ಎಸ್. ನಾನು ಹೇಳಿಲ್ವಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಟ್ಸ್ ಅನ್ ಅಡಿಷನಲ್ ಕೋರ್ಸ್, ಇಟ್ಸ್ ನಾಟ್ ಎ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಪ್ಲೀಸ್ ಟೇಕ್ ಇಟ್ ಆಸ್ ಅ ಅಡಿಷನಲ್ ಕೋರ್ಸ್. ಅಂದರೆ ಸಿ ಎಸ್ ಯಾವುದೋ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ಪೆಸಿಟ್ ಸೌತ್ ಇಸ್ ಡೆಫಿನೆಟ್ಲಿ ಗುಡ್ ಕಾಲೇಜ್ ಆ್ಯಕ್ಚುಲಿ. ಐ ಆಮ್ ನಾಟ್ ಗೆಟಿಂಗ್ ವಾಟ್ ಇಸ್ ಎನ್ ಎಮ್ ಇ ಎಮ್. So if you not got a proper reply for me, please comment in this video. I can tell you that. Okay. And Satyajit Devani, so I want to ask if I exit the counseling as I want to take up a drop, so that college which I get this year get cancelled after my exit, will that college will be available for me next year? No, after engineering, no, actually it will be available for me next year after engineering choice 4 in the first round. Andre, you're saying that I'm going to drop this year, so the college which I got this year get cancelled after my exit, will that college will be? No, it'll get completely cancelled. Like again next year you have to be again you take up a different Satyajit. It's not going to be with you actually, because they have to allow for this year's students, right? So how can they hold it for you for the next year? And I got news in ISC rank. ISC, my rank is 16,630. Should I go with it or look for better one? Better one ಸಿಗುತ್ತೆ, ಟ್ರೈ ಮಾಡಿ. ಸಿ ಎಸ್ ಸಿ ಟ್ರೈ ಮಾಡಿ. ಸಿ ಎಸ್ ಸಿಕ್ಕಿಲ್ಲ ಅಂದರೆ ಐ ಎಸ್ ಸಿ ತಗೊಳ್ಳಿ, ಮಹೇಶ್ವರ್ ಗಿರಿ. ಓಕೆ. ಆ್ಯಂಡ್ ಸಪ್ತಗಿರಿ, ಕೇಂಬ್ರಿಡ್ಜ್, ವಿದ್ಯಾವರ್ಧಕ್, ಮೈಸೂರು, ಸಪ್ತಗಿರಿ, ವಿಚ್ ಇಸ್ ಬೆಟರ್? ವಿದ್ಯಾವರ್ಧಕ್, ಮೈಸೂರು, ಸಪ್ತಗಿರಿನಾ?
ಸಪ್ತಗಿರಿ ಕೇಂಬ್ರಿಡ್ಜ್ ಎಲ್ಲ ಐ ಎಸ್ ಏನಾ? ಸೊ ಥಾಕೂರ್. ಸೊ ನಿಮ್ಗೆ ಯಾವ್ದು ಸಿಗುತ್ತೆ ಅಂದರೆ ವಿಚ್ ಇಸ್ ಬೆಟರ್ ರೀಡ್ ಮೋರ್ ವೆರಿ ಮಚ್ ಪ್ಲೀಸ್ ಅನ್ನ. ಓಕೆ, ವಿದ್ಯಾವರ್ಧಕ್ ಮೈಸೂರು, ಸಪ್ತಗಿರಿ ಇಸ್ ಇನ್ ಬ್ಯಾಂಗ್ಳೂರ್, ಅಲ್ಲಿ ಆನೇಕಲ್ ಹತ್ರ ಬರುತ್ತೆ. ಕೇಂಬ್ರಿಡ್ಜು ಎಲ್ಲ ಐ ಎಸ್ ಇರೋದ್ರಿಂದ, ಸೊ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಆಲ್ ಆರ್ ಆಫ್ ಸಿಮಿಲರ್ ಒಂಥರ ಸಿಮಿಲರ್ ಕೈಂಡ್ ಆಫ್ ಕಾಲೇಜಸ್. ಸೊ ಇಟ್ಸ್ ತಾಕೂರ್. ಸೊ ಯಾವ ಕಾಲೇಜ್ ನಿಂಗೆ ನಿಯರೆಸ್ಟ್ ಆಗುತ್ತೋ ಮತ್ತು ಯಾವುದು ಫೀಸ್ ಪಾಯಿಂಟ್ ಆಫ್ ವ್ಯೂ ಕನ್ವೀನಿಯಂಟ್ ಆಗಿದೆಯೋ ಗೋ ವಿತ್ ದ್ಯಾಟ್. ಡೋ ನಾಟ್ ವರಿ ಅಬೌಟ್ ಬಿಕಾಸ್ ಆಲ್ ಆರ್ ಸಿಮಿಲರ್. ಸೊ ನಾನೀಗ ಇಫ್ ಯು ಗೋ ಅಂಡ್ ಸಿ ಮೈ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ವೀಡಿಯೋ ಮಾಡೀನಿ, ಯಾವ ವಿಡಿಯೋಲ್ಲಿ ಇದು ಯಾವುದೆಲ್ಲ ನೀವು ಕೋರ್ಸ್ ತೊಗೊಂಡು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ ತಾಕೂರ್. ಬಟ್ ಟ್ರೈ ಟೇಕಿಂಗ್ ಸಿ ಎಸ್ ಇಫ್ ಯು ಗೆಟ್ ಇಟ್, ದಟ್ ವಿಲ್ ಬಿ ಬೆಟರ್. ಯಾವುದೇ ಈ ಕಾಲೇಜಲ್ಲಿ ಯಾವ್ದಾದ್ರು ಸಿ ಎಸ್ ಸಿಕ್ಕರೆ ಸಿ ಎಸ್ ತಗೋ. ಆ್ಯಂಡ್ ವಿಚ್ ಇಸ್ ದ ಬೆಸ್ಟ್ ಫಾರ್ ಸಿವಿಲ್, ಎಸ್ ಜೆ ಸಿ or ಎನ್ ಐ ಇ? Both are equally good because SJC as well NI is good colleges and quite old colleges, Mahadeva. So you can take any of that. There is no doubt in that. Tarun, when is KC supplement results? We have to wait for that. I really don't have idea on that. How is CMRIT? Please replace her. CMRIT is good college. Victoria Christina. And it depends on the course what you all take also in that. Replay Tarun again, first view. Okay, first view. So which is more better to study? Which is more opportunities among the two? AI or cyber security? Okay, AI or cyber security. ನಾನು ಹೇಳ್ತಾ ಇದ್ದಲ್ವಾ, ಸೊ ಭಾರ್ಗವ್, ಇಟ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಆಫ್ಟರ್ ಯು ಗೆಟ್ ಇನ್ ಟು ಡೂ ಸಮ್ ಇಂಜಿನಿಯರಿಂಗ್ ಕೋರ್ಸಸ್. ದೆನ್ ಆಫ್ಟರ್ ದಟ್ ಡೂ ಇಟ್ ಆಸ್ ಎ additional course. It's don't go directly with cyber security and all those things. You can do it as a course, a 6 month certification, so 8 month certification or 10 month certification ನೀವು ಮಾಡ್ಕೊಂಡ್ರಲ್ಲಿ. So take. So if you don't know the details about the KCT, give complete information about KCT, please. Oh, Suma, I think I've seen you many couple of comments in ತುಂಬ. I think you are still a first PU student. Don't worry, ಕೇಸಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಆ್ಯಂಡ್ ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಮಂಜುನಾಥ್ KG. ಓಕೆ, ಮಂಜುನಾಥ್, and choosing artificial intelligence and data science in BTech is good, or choosing artificial intelligence data science course is good. So ನಾನು ಡೆಫಿನೆಟ್ಲಿ ಹೇಳ್ತಾ ಇಲ್ವಾ, it is something called, it is not a branch of engineering, it is additional, it's like some kind of certification or some kind of it is which is important in all the engineering branches. ತುಂಬ ಇದೀನಿ. So go with engineering, then take up. I hope I answered all the comments. ನಾನು ಹೇಳ್ಬೇಕಾದ್ರೆ ಯಾವ್ದು ಕಮೆಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಇಟ್ ವಾಸ್ ವೆರಿ 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 ಲೆಂತಿ ವಿಡಿಯೋ. ಐ ಹೋಪ್ ಯು ಗಾಟ್ ದ ಆನ್ಸರ್ಸ್. ಆ್ಯಕ್ಚುಲಿ ಈ ವೀಡಿಯೋಸ್ಗೆಲ್ಲ ನಾನು ಸಪ್ರೇಟಾಗಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಎಲ್ಲ ಬ್ರಾಂಚಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ಸೊ ದಟ್ ವಿಲ್ ನಾಟ್ ಹ್ಯಾವ್ ಎನಿ ಸಚ್ ಡೌಟ್ಸ್. ಆ್ಯಂಡ್ ಇನ್ನೊಂದ್ಸತಿ, ಬಿಕಾಸ್ ಐ ಆಲ್ರೆಡಿ ಮೇಡ್ ಸೋ ಮೆನಿ ವೀಡಿಯೋಸ್, ಚೆಕ್ ಮಾಡಿ ಒಂದ್ಸತಿ ಅದೆಲ್ಲ. ಸೊ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಆ್ಯಂಡ್ ಎಲ್ಲ ವೀಡಿಯೋಸ್ ಚೆಕ್ ಮಾಡಿ. ಐ ಥಿಂಕ್ ಐ ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಐ ಹೋಪ್ ಯು ಗಾಟ್ ದ ಆನ್ಸರ್ಸ್ ಫ್ರಮ್ ಮೀ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾವುದು ಕಮೆಂಟ್ ಬಂದಿಲ್ಲ ಇನ್ನು. ಆ್ಯಂಡ್ ದೇರ್ ಆರ್ 13 ರಿಪ್ಲೈಸ್. ಸಾರಿ, ಡೌಟ್ಸ್. ವಾಟ್ ಶುಡ್ ಎ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಲರ್ನ್ ಫ್ರಮ್ ಅಸೈಡ್ ಫ್ರಮ್ ಕಾಲೇಜ್? ತುಂಬ ಸರ್ಟಿಫಿಕೇಷನ್ ಮಾಡ್ಕೊಬೋದು ಎಲೆಕ್ಟ್ರಾನಿಕ್ಸ್ಗೆ. ಅಭಿಷೇಕ್, ಹೂ ಕ್ಯಾನ್ ಐ ಗೋ ಫಾರ್ MSRI ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್? ಹೌ ಈಸ್ MSRI ಫಾರ್ MSMI is good for IISc, definitely. Can I go for MSRI information science? And yes, I think you're talking about MSRIT college, right? You can definitely go with MSRIT. So can I get information about artificial? I told a lot about Rohit. So is it required to take now AI and ML? I told a lot about that. And what is the scope of telecommunication engineering in future? Telecommunication is same as electronics engineering, electronics and communication, sister branch. So ಎರಡು same similar scope ಇರುತ್ತೆ. This branch will be like experimental for the first batch. So play. And I like coding, but at present studying in second PUC, Akshara. Which course can I take? You can please. Computer science. So since second PUC, don't worry. Next year I will be there. I was interested in EC, but everybody, like relatives, friends, like all are saying EC is difficult. Yes, definitely EC is a difficult subject actually. I'm scared that what happens later. If you're interested, Varun, you can definitely go with take EC, but definitely it's a little tough subject only, and it's not that easy. Okay, they're suggesting to take CS, but I'm not interested in CS, and there's no government seat in nearby college. So definitely EC, if you're interested, go with EC, don't worry. It's like difficult on definitely. CS ಸ್ವಲ್ಪ ಈಸಿ ಇರುತ್ತೆ, ಯಾಕಂದರೆ ಮೋರ್ ಆಫ್ ಥಿಯರಿ ಕೈಂಡ್ ಆಫ್ ಇರುತ್ತೆ. ಆ್ಯಕ್ಚುಲಿ CS ತುಂಬ ಕೋಡಿಂಗ್ ಮಾಡಬೇಕು. ಆದರೆ ನಮ್ಮ ಕರಿಕ್ಯುಲಮ್ ಹೆಂಗಿದೆ ಅಂದರೆ ಬರೀ ಅದರಲ್ಲಿ ಥಿಯರಿ ಇರುತ್ತೆ ಜಾಸ್ತಿ. ಸೊ ಅದರಿಂದ CS ಈಸಿ ಇರುತ್ತೆ. ಸೊ ನಾನು ಹಿಂಗೆ ಹೇಳೋದಂದರೆ, ಇಫ್ ಸಿನ್ಸ್ ಯು ಇಂಟ್ರೆಸ್ಟ್ ಇನ್ EC, ಗೋ EC. ಬಟ್ ನಿಮ್ಮ ಪೇರೆಂಟ್ ನೀವು ಸಜೆಸ್ಟ್ ಮಾಡ್ತಾರೆ CS ಎಂತಕ್ಕೆ ಅಂದರೆ ಜಾಬ್ ಈಸಿಯಾಗಿ ಸಿಗಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಚೂಸ್ ಬೇಸ್ಡ್ ಆನ್ ದಟ್. ನೀವು ಆಲ್ವೇಸ್ ಗೋ ವಿತ್ ಇಂಟ್ರೆಸ್ಟ್ ಡಿಯರ್. EC ಈಸ್ ಆಲ್ವೇಸ್ ಬೆಸ್ಟ್. ಅದರಲ್ಲಿ ನೀನು VLSI ಎಲ್ಲ ಇರ್ತಾರೆ, VLSI, ಮೈಕ್ರೋ ಸಿಸ್ಟಮ್ಸ್, ಏನೋ ಮೈಕ್ರೋ ಕಂಟ್ರೋಲರ್ಸ್ ಅಂತ, ಅಷ್ಟೊಂದು RF
ಟೆಕ್ನಾಲಜಿ ಏನಂದರೆ, ಸೊ ನೀವು ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಇ ಸಿ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಗುಡ್? ಡೆಫಿನೆಟ್ಲಿ ಇಟ್ಸ್ ಗುಡ್. I think you're basically comparing EC and computers. So I can definitely say computer science is, placement point of view is good. Electronics and it's different. Do EC in RV or CSE is BS, which is best? CSE in BMS. Meghana, do EC in RV and CSE in BMS, which is best? Placement point of view, see, RV, BMS are good only. So it's not like one is like almost similar. ಸ್ವಲ್ಪ variation, small variation doesn't matter. But Meghana, if you're interested in CSE, please go with BMS. And if you're EC, go with RV. So placement point of view, definitely CSE ಜಾಸ್ತಿ placements ಇರುತ್ತೆ. So Yashodhama, do a video on triple E course, please. Definitely I'll do that. Say about computer engineering subjects, brother. I have told a lot about Aishu, Dhanu. Especially I have spoken about with Vijay about all these things. Please check that. If you select choice 2 now and then second round, if we did not get any higher than this compulsory, what we must take in a seat or round? Can we eject the seat? Kalappa, if we select a choice 2 now and then second round, choice 2 ತಗೊಂಡ್ರೆ ನೀವು ಫಸ್ಟ್ ಚಾಯ್ಸ್ 2 ಚೂಸ್ ಮಾಡಿದ್ರೆ ಚಾಯ್ಸ್ 1 ಚಾಯ್ಸ್ 2 ಯು ವೇಟಿಂಗ್ ಫಾರ್ ಸೆಕೆಂಡ್ ರೌಂಡ್, ದೆನ್ ನಿಮಗೆ ಬೇಸಿಕಲಿ ಚಾಯ್ಸ್ ಫಸ್ಟ್ ರೌಂಡ್ ಏನಾಗುತ್ತೆ ಒಂದು ಸೀಟ್ ಅಲಾಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮ್ಗೆ ಇನ್ನೊಂದು ಯು ಕ್ಯಾನ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ವಿತ್ ಎನಿ ಒನ್ ಆಫ್ ದೋಸ್ ಯು ಕ್ಯಾನ್ ಡೂ ದ ಅಡ್ಮಿಷನ್. ಈ ಥರ್ಡ್ ರೌಂಡ್ ಹೋದರೆ ನಿಮಗೆ ಎರಡು ಹೋಗುತ್ತೆ ಆ್ಯಕ್ಚುಲಿ. ಐ ಮೇಡ್ ಎ ಡಿಫ್ರೆಂಟ್ ವಿಡಿಯೋ ಆನ್ ದಟ್. ಕಾಲಪ್ಪ, ಜಸ್ಟ್ ಚೆಕ್ ದಟ್ ಆಪ್ಷನ್ ಅದ್ರ ಬಗ್ಗೆ, ಅಲ್ಲೆಲ್ಲ ಡೀಟೇಲ್ ಮಾಡಿದ್ದೀನಿ. ಹರ್ಷಿತಾ ಅಯ್ಯಂಗರ್, ಐ ಥಿಂಕ್ ಸೇಮ್ ಕ್ವಶನ್. I got easy in Reva. How is good college? How is the college and course? Definitely, Harshita, it's good actually. It is easy in Reva. Reva is a not that great college also. ಅದಕ್ಕಿಂತ ಟಾಪ್ ಸಿಗುತ್ತೆ ತಗೊಳ್ಳಿ, ಇಲ್ಲ ಅಂದರೆ ಗೋ ವಿತ್ ದ ಇ ಸಿ ಓನ್ಲಿ. ಸೊ ಇ ಸಿ ಅಂದರೆ ಇ ಸಿ ಮತ್ತು ಸಿ ಎಸ್ ಅಲ್ಲಿ, ಆಸ್ ಐ ಟೋಲ್ಡ್ ಯು ಲಾಟ್ ಆಫ್ ಟೈಮ್ಸ್ ದಟ್ ಸಿ ಎಸ್ ಹ್ಯಾಸ್ ಲಿಟಲ್ ಮೋರ್ ಜಾಬ್ ಆಪರ್ಚುನಿಟಿ ದನ್ ಇ ಸಿ. ಆ್ಯಂಡ್ better ಕಾಲೇಜಕ್ಕೆ ತಗೊಳ್ಳಿ, ಬಟ್ ರೇವಾ is also is equally good, Ashita. I stay very close by to that college, so I've seen that many a times. Okay, ಆಯ್ತಾ? So ಅಷ್ಟೇ. I hope I have cleared all the doubts. 270 comments actually. I think a video maybe 1.5 or 2 hours ಆಗ್ಬೋದು. Please, I hope I cleared all doubts. ಮತ್ತೆ ನಿಮ್ಗೆ ಏನು ಡೌಟ್ಸ್ ಇದ್ದರೆ ಈ ವಿಡಿಯೋ ಕಮೆಂಟ್ಸ್ ಮಾಡಿ. ಸೊ ಐ ಡೆಫಿನೆಟ್ಲಿ ಟ್ರೈ ಟು ರಿಪ್ಲೈ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಐ ಅಪ್ಲೋಡ್ ಆಫ್ಟರ್ 2 days. I'll clear all your doubts. Okay, thank you so much and have a nice day and happy learning. Bye bye, take care.